Global Expansion team member, Mr. Kotresh on your screen, please. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು, ಬಂದ್ರೆ ತೂಫಾನು. ಯಾರಿವನು ಚೆಕ್ಕಲ್ ಬ್ರ್ಯಾಂಡು, ಯಾರಿವನು ಲೋಡೆಡ್ ಕಣ್ಣು, ಯಾರಿವನು ಐನೂರು ಕಣ್ಣೋಡ ಫ್ಯಾನು. So the students hot, everyone's make us drink a little star. He's the coolest, but the dearest, mother known as our star. But now I got the band of a boo-boo. Very perfect. Check it out, ಗುಡ್ ಆಫ್ಟರ್ನೂನ್, ನಮಸ್ತೆ ಎಲ್ಲರಿಗೂ, ಮತ್ತೆ ವೆಲ್ಕಮ್ ಟು ವರ್ಲ್ಡ್ ಬಿಗ್ಗೆಸ್ಟ್ ನಾನ್ ಫೇಲ್ಯೂರ್ ಅಪಾರ್ಚುನಿಟಿ ಮೀಟಿಂಗ್. ಸೊ ಸಿನ್ಸ್ 45 years, ದಿಸ್ ಅಪಾರ್ಚುನಿಟಿ ಇಸ್ ದ ವಂಡರ್ಫುಲ್ ಅಪಾರ್ಚುನಿಟಿ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಇಂಥ ಅಪಾರ್ಚುನಿಟಿನ ಐ ನೆವರ್ 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 ಸಿ, ಬಿಕಾಸ್ ಐ ಎಮ್ 46 years ಓಲ್ಡ್. ನಾನು 46 ವರ್ಷ ನನಗೆ ವಯಸ್ಸು. ಎಜುಕೇಶನ್ ಜಸ್ಟ್ 4 degrees ಅಷ್ಟೇನೆ. ಮತ್ತೆ ನಂದು ಎಕ್ಸ್ಪೀರಿಯನ್ಸ್ ಮಲ್ಟಿನ್ಯಾಷನಲ್ ಕಂಪನಿ, ಮತ್ತೆ ಕಾರ್ಪೊರೇಟ್ ಕಂಪನೀಸು, ಪ್ರೈವೇಟ್ ಕಂಪನೀಸು, ಡೀಲರ್ಶಿಪ್ಸು, ಇದು ಎಲ್ಲ 33ರಿಂದ 34 ವರ್ಷ. ನಾನು 10 ವರ್ಷ 12 ವರ್ಷದಾಗಿದ್ದ ನಾನು ಕೆಲಸ ಮಾಡ್ತಾ ಇರೋದು. ಸೊ ನನಗೆ 46 years, ಆಲ್ಮೋಸ್ಟ್ ಒಂದು 30 ವರ್ಷ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದೆ, ಜನರದ್ದು ಟೇಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ದಿನದಿಂದ ದಿನ, ವರ್ಷದಿಂದ ವರ್ಷಕ್ಕೆ ದೊಡ್ಡ ದೊಡ್ಡ ಕಂಪ್ನಿನ ವರ್ಕ್ ಮಾಡ್ಕೊಂತ ಬಂದಿರೋನು. That's why I call this opportunity world biggest non-failure opportunity. Why I call this a non-failure opportunity? ಈ ಅಪಾರ್ಚುನಿಟಿಗೆ ಬಂದವರು ಯಾವ್ದಾದ್ರು ಒಂದು ಬಿಸ್ನೆಸ್ ಅಂತ ಬಂದಾಗ ದುಡ್ಡು ಹಾಕ್ಬೇಕಾಗುತ್ತೆ. ಏನ್ ಗೊತ್ತಿದ್ದು, ದುಡ್ಡು ಹಾಕೋದಿರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋದಿರುತ್ತೆ, ಎಲ್ಲ ಇದ್ರದ್ದು ಸೆಟಪ್ ಮಾಡೋದಿರುತ್ತೆ, ಮಾಲ್ ಹಾಕೋದಿರುತ್ತೆ, ಏನೇನೋ ಇರುತ್ತೆ. ಯಾಕಂದ್ರೆ ನಾನು ತುಂಬಾ ಬಿಸ್ನೆಸ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಬಂದಾಗ ನನಗೆ ಅದನ್ನ ಅಬ್ಸರ್ವ್ ಮಾಡಿದ್ದು, ದೇರ್ ಇಸ್ ನೋ ಸಿಂಗಲ್ ರುಪಿ ಇನ್ವೆಸ್ಟ್ ಇನ್ ದ ಬಿಸ್ನೆಸ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವತ್ತು ಯಾರೆಲ್ಲ ಇಲ್ಲಿ ಬಂದಿದ್ದೀರಿ, ಒಂದು ಯೂನಿಕ್ ಅಪಾರ್ಚುನಿಟಿ ಮತ್ತೆ ಯೂನಿಕ್ ಬಿಸ್ನೆಸ್ ಅಪಾರ್ಚುನಿಟಿ. ಮತ್ತೆ ನಾನು ಈ ಅಪಾರ್ಚುನಿಟಿಗೆ ಬಂದಿದ್ದು ಜಸ್ಟ್ ಒಂದು 6 years 8 months ಬ್ಯಾಕ್. ಓಕೆ, ಸೊ ನಂದು ಎಕ್ಸ್ಪೀರಿಯನ್ಸ್, ನಾನು ಇಲ್ಲಿ ಮೇ ಬಿ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ರಿ, ಹಾಯ್ ನಮಸ್ತೆ ಎಲ್ಲರಿಗೂ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು ಮತ್ತೆ ಸ್ವಾಗತ ಸುಸ್ವಾಗತ. ನನ್ಗನ್ಸುತ್ತೆ ಯಾರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಆರೋಗ್ಯ ಮತ್ತೆ ಐಶ್ವರ್ಯ ಒಟ್ಟಿಗೆ ಇರಲ್ಲ, ಒಟ್ಟಿಗೆ ಇರುವಂತ ಪ್ಲೇಸಿಗೆ ಇವ್ರನ್ನ ಕಳಿಸುವಂತ ಯಾರೋ ಪ್ರಾರ್ಥನೆ ಮಾಡಿದ್ದಾರೆ, ಅದಕ್ಕೆ ನೀವಿರೋದು. ಯಶನ್ಗೆ ಅರ್ಥ ಆಗ್ತಾ ಇದೆ? ಯಶನ್ಗೆ ಗೊತ್ತು, ಆರೋಗ್ಯ ಇರೋ ಜಾಗದಲ್ಲಿ ಐಶ್ವರ್ಯ ಇರಲ್ಲ, ಐಶ್ವರ್ಯ ಇರೋ ಜಾಗದಲ್ಲಿ ಆರೋಗ್ಯ ಇರಲ್ಲ. ನೀನ್ ನೋಡಿರ್ಬೋದು, ನಮ್ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ರಿಚೆಸ್ಟ್ ಓನರ್ಸ್ ಮಕ್ಕಳಿಗೆ ನಡೆಯಕ್ ಆಗ್ತಾ ಇಲ್ಲ. ಅವ್ರದ್ದು ಮದ್ವೆ ಆಗಿದ್ದಾರೆ, ಒಳ್ಳೆ ಸುಂದರವಾದಂತ, ಅವ್ರಿಗೆ ದಪ್ಪ ಇದ್ದಾರೆ, ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ಆರೋಗ್ಯ ಇರೋ ಜಾಗದಲ್ಲಿ ದುಡ್ಡಿರಲ್ಲ, ದುಡ್ಡಿರೋ ಜಾಗದಲ್ಲಿ ಆರೋಗ್ಯ ಇರಲ್ಲ. ಯಶನ್ಗೆ ಅರ್ಥ ಆಗ್ತಾ ಇದೆ? ಸೊ ದಟ್ಸ್ ವೈ ಯುವರ್ ಇನ್ ಕರೆಕ್ಟ್ ಪ್ಲೇಸ್. ಇವತ್ತು ನೀವು ಯಾರೆಲ್ಲ ಬಂದಿದ್ದೀರಿ, ಯು ಆರ್ ದ ಲಕ್ಕಿಯೆಸ್ಟ್ ಪೀಪಲ್, ಯು ಆರ್ ಅ ಬ್ಲೆಸ್ಡ್ ಪೀಪಲ್. ಯಾರ್ದೋ ಪ್ರಾರ್ಥನೆ ನಿಮಿತ್ತವಾಗಿ ನೀವು ಇಲ್ಲಿ ಬಂದಿರ್ಬೋದು. ನಿಮ್ ತರನೇ ನಾನು ಕೂಡ ಇದೇ ಕಮ್ಯುನಿಟಿಗೆ ನಿಮ್ ತರನೇ ಕುತ್ಕೊಂಡು ಒಂದ್ ದಿವಸ ಕೇಳಿಸ್ಕೊಂಡಿದ್ದು. ಜಸ್ಟ್ ಐ ಆಮ್ ಎ ಗೆಸ್ಟ್ ಇನ್ ಒನ್ ಡೇ ಇನ್ ದಿಸ್ ಕಮ್ಯುನಿಟಿ. ಇದೇ ಕಮ್ಯುನಿಟಿಲಿ ನಾನೊಬ್ಬ ಗೆಸ್ಟ್ ಆಗಿ ಬಂದಿದ್ದು. ಇವತ್ತು ನನಗೆ ಸ್ಪೀಕರ್ ಆಗಿ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಯಾರಿಗೆಲ್ಲ ಇದು ಆಸೆ ಇದೆ, ನೀವ್ ಯಾರೆಲ್ಲ ಇಲ್ಲಿ ಇದ್ದೀರಿ, ನಿಮಗೂ ಕೂಡ ಕರೆದ್ಬಿಟ್ಟು, ಸರ್ ನೀವು ಹೇಗೆ ಇಲ್ಲಿ ಬಂದ್ರಿ, ಈ ಅಪಾರ್ಚುನಿಟಿನ ಹೇಗೆ ತಗೊಂಡ್ರಿ, ಈ ಬಿಸ್ನೆಸ್ ನ ನೀವು ಹೇಗ್ ಮಾಡಿದ್ರಿ, ಹೇಗೆ ಸಕ್ಸಸ್ ಆಗ್ತಾ ಇದ್ರಿ, ಇನ್ನು ಮುಂದೆ ನಿಮ್ದು ಗೋಲ್ಸ್ ಏನು ಅಂತ ಹೇಳಿ ಬನ್ನಿ ಅಂತ ಕರಿಬೇಕಂತ ಯಶನ್ಗೆ ಇಷ್ಟ ಇದೆ. ಇರ್ಬೇಕು ಅಂದ್ರೆ ಈ ಸೆಷನ್ ಎಂಡ್ ವರೆಗೂ ಇದೆ. ಈ ಸೆಷನ್ ಎಂಡ್ ಅಲ್ಲಿ ನಿಮ್ಗೆ ಅಮೇಜಿಂಗ್ ಟಿಪ್ಸ್ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾನು ಹೇಗೆ ಈ ಅಪಾರ್ಚುನಿಟಿ, ಝೀರೋ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿನ ತಗೊಂಡ್ಬಿಟ್ಟು ಬಿಸ್ನೆಸ್ ಮಾಡಿದೆ ಅಂತ ನಂದು ಒಂದು ಶಾರ್ಟ್ ಆಗಿ ಒಂದು 15-20 ನಿಮಿಷ ನಾನು ಸ್ಟೋರಿ ಹೇಳ್ತೀನಿ. ಓಕೆನಾ? ಸೊ ನನ್ನ ಹೆಸರು ಕೊಟ್ರೇಶ್ ಮತ್ತಿಹಳ್ಳಿ, ನಂದು ಹೊಸಪೇಟ್ ಪ್ರಾಪರ್ ಹೂವಿನ ಹಡಗಲಿ. ಈ ಕಮ್ಯುನಿಟಿನ ನನಗೆ ಜಾಯಿನ್ ಮಾಡುವಾಗ ನನ್ನನ್ನ ಕರೆದಿದ್ದು ಏನ್ ಗೊತ್ತಾ, ಒಂದ್ಸರೆ ಕೊಟ್ರೇಶಣ್ಣ ನಿನಗೆ ಇಷ್ಟ ಆಗ್ಬೋದು, ಒಂದ್ಸರಿ ಬಂದ್ ನೋಡಿ, ಮೇ ಬಿ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ ನೋಡಿ ಅಂತ ಹೇಳಿದ್ರು. ಸೊ ಇಲ್ಲಿರೋ ಫೋಟೋ ಏನಿದೆಯಲ್ಲ ಅದು ನಾನೇ. ಸೊ 6 ವರ್ಷ 8 months ಬ್ಯಾಕ್ ನಾನು 86 years 86 kg, 1 ವರ್ಷ ಏನೇನೋ ಕಷ್ಟ ಪಟ್ಬಿಟ್ಟು ಒಂದ್ 4-5 kg
ಮಾಡ್ಕೊಂಡೆ. ಅದಾದ್ಮೇಲೆ ಅರ್ಧ ಕೆಜಿ ವೆಯ್ಟ್ ಲಾಸ್ ಆಗ್ಲಿಲ್ಲ ನಾನು. ಸೊ ಅವಾಗ ನಮ್ಗೇನ್ ಕರೆದ್ರು, ಅವ್ರಿಗೆ ಗೊತ್ತಿತ್ತು ನನಗೆ ಏನೆಲ್ಲ ಸಮಸ್ಯೆ ಇದೆ. ಮೇ ಬಿ ಅವ್ರು ಅಪಾರ್ಚುನಿಟಿ ಕರೆದಿದ್ರು ಏನೋ ಗೊತ್ತಿಲ್ಲ, ಬಟ್ ಅವ್ರು ಕರೆದಿದ್ದು ಒಂದೇ ಮಾತು, ಅಣ್ಣ ಬಂದ್ ನೋಡ್ರಿ, ನಮ್ದು ಊರಲ್ಲಿ ಒಂದು ನ್ಯೂಟ್ರಿಷನ್ ಕ್ಲಬ್ ಇದೆ, ಒಂದು ಒಳ್ಳೆ ಬಾಡಿನ ಚೆಕಪ್ ಮಾಡ್ಬಿಟ್ಟು ನಿಮ್ಗೆ ಎಲ್ಲ ಹೇಳ್ತಾರೆ, ನೀವು ಇಷ್ಟ ಇದ್ರೆ ಬನ್ನಿ ಅಂತ. ಸೊ ಬೆಳಿಗ್ಗೆ 7:00 ಹೋಗಿದ್ದು, ಅವತ್ ಕುತ್ಕೊಂಡಿದ್ದು ಒಂದು ಚೇರಲ್ಲಿ ಕುತ್ಕೊಂಡು ಶೇಕ್ ಆಫ್ ಫ್ರೆಶ್ ನ ಸ್ಯಾಂಪ್ಲಿಂಗ್ ತಗೊಂಡಿದ್ದು. ಇವತ್ತು ಸಾವಿರಾರು ಜನಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಕೋಚಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕೋಚಿಂಗ್ ತಗೊಳಕ್ ಹೋಗಿದ್ದೆ, ಅದೇ ಜಾಗದಲ್ಲಿ 21 kg ವೆಯ್ಟ್ ಲಾಸ್ ಮಾಡ್ಕೊಂಡೆ. 21 kg 4 ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಂಡು ಫಿಟ್ ಅಂಡ್ ಫೈನ್ ಈ ವಯಸ್ಸಲ್ಲಿ, ಒಂದು ಇದಕ್ಕೆ ಏನಂತಾರೆ 44-45 ವಯಸ್ಸಂದ್ರೆ ಇಳಿಯೋ ವಯಸ್ಸು. ಈ ಇಳಿಯೋ ವಯಸ್ಸಲ್ಲೂ ಕೂಡ ಇಷ್ಟು ಎನರ್ಜಿಕ್ ಆಗಿ ಇಷ್ಟೊಂದು ಫಿಟ್ ಬಾಡಿ ಇಟ್ಕೊಂಡ್ಬಿಟ್ಟು ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಮಾಡ್ಲಿಕ್ಕೆ ಇರುವಂತ ಒನ್ ಅಂಡ್ ಓನ್ಲಿ ಪ್ಲೇಸ್. ಐ ಪ್ರೌಡ್ ಟು ಸೇ ದಿಸ್, ಐ ಆಮ್ ಎ ಹರ್ಬಲೈಫ್ ಕಂಪನಿ ಅಸೋಸಿಯೇಟ್, because I am a owner for this company. I didn't invest 1 rupees here. ನಾನು 1 ರೂಪಾಯಿ ಕಂಪನಿಗೆ ಇನ್ವೆಸ್ಟ್ ಮಾಡಿಲ್ಲ, ಬಟ್ ಕಂಪನಿ ನನ್ನನ್ನ ಪಾರ್ಟ್ನರ್ ಆಗಿ ತಗೊಂಡಿದೆ. ಏಷ್ಯನಿಕ್ ಇಷ್ಟ, ಒಂದು ಕಂಪನಿ 1 ರೂಪಾಯಿ ಇನ್ವೆಸ್ಟ್ ಮಾಡಲ್ಲ ನೀವು, ಬಟ್ ಕಂಪನಿ ನಿಮ್ಮನ್ನ ಕಂಪನಿ ಪಾರ್ಟ್ನರ್ ಆಗಿ ತಗೊಳುತ್ತೆ. ರೆಡಿನಾ? ಸೊ ಅಂತದೊಂದು ಅಪಾರ್ಚುನಿಟಿನ ನಿಮಗೆ ತಿಳಿಸ್ಕೊಡಕ್ಕೆ ಇವಾಗ ನಾ ಪ್ರೆಸೆಂಟೇಷನ್ ಶೇರ್ ಮಾಡಲಾ ಸರ್? ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ. ಇಲ್ಲಿ ಯಾರು ನಾನು ಕರೆದ್ರು ಅವ್ರದ್ದು ಸ್ಟೋರಿ ಕೇಳ್ತಿದ್ದೆ ನಾನು. ಇವತ್ತಿನ ಯಾರು ನನ್ನನ್ನ ಇನ್ವೈಟ್ ಮಾಡಿದ್ರು, ಅವರು ಹೇಗೆ ಮಾತಾಡ್ತಾ ಇದ್ದಾರೆ, ಅವ್ರು ಹೇಗೆ ಬಂದ್ರು, ಅವ್ರು ಹೇಗೆ ಬಿಸ್ನೆಸ್ ಮಾಡಿದ್ರು, ಅದನ್ನ ನಾನು ನೋಡಿ ಇವತ್ತು ಕಲ್ತಿರೋದು. ಇವತ್ತೇನ್ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಇದು ಯಾವುದೇ ನನ್ನ ಜ್ಞಾನದಿಂದ ಅಲ್ಲ, ಅಂದ್ರೆ ಬೇರೆ ಎಲ್ಲೋ ಮಾರ್ಕೆಟ್ ಅಲ್ಲಿ ಹೋಗಿ ಕಲ್ತು ಬಂದು ಮಾತಾಡ್ತಿರೋದಲ್ಲ. ಇಲ್ಲೇ ತುಂಬಾ ಜನ ಸೀನಿಯರ್ಸ್ ಇದ್ದಾರೆ. ಸುಮಾರು 2 ವರ್ಷದಿಂದ ಹಿಡಿದ್ಬಿಟ್ಟು 25 ವರ್ಷದವರೆಗೂ ಇದೇ ಕಂಪ್ನಿಲಿ ಇದ್ಬಿಟ್ಟು ಇದೇ ಕಂಪ್ನಿಯಲ್ಲಿ ಸಕ್ಸಸ್ ಆಗ್ಬಿಟ್ಟು ಸಾವಿರಾರು ಜನರದ್ದು ಲೈಫ್ ನ ಚೇಂಜ್ ಮಾಡಿದ್ದಾರೆ. ಅವ್ರದನ್ನ ನನ್ನ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಇವತ್ತು ನಾನು ಮಾತಾಡ್ತಿರೋದು ಹೊರತು ಇದು ನನ್ನ ಜ್ಞಾನ ಅಲ್ಲ. ಏಷ್ಯನ್ಗೆ ಅರ್ಥ ಆಯ್ತು? ಸೊ ಇಲ್ಲಿ ಯಾರಾದ್ರೂ ಬಂದಿರೋರು ಇವ್ರು ಕೊಟ್ರೆ ಸರ್ ಸಖತ್ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಕಲ್ತಿದ್ದಾರೆ, ಡಿಗ್ರಿ ಅಂದ್ರು, ಅದಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿರ್ಬೋದು. ನೋ ವೇ. ಇಲ್ಲಿ ಇದ್ರೆ ಎಲ್ಲದೂ ಕಲಿತೀರಿ. ಸೊ ಇದೊಂದು ಅಪಾರ್ಚುನಿಟಿ ಬಗ್ಗೆ ನಿಮ್ಗೆ ಇವತ್ತು ಶೇರ್ ಮಾಡ್ಲಿಕ್ಕೆ ಕರೆದಿರುವಂತ ಇಲ್ಲಿ ಲೀಡರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಭಾಸ್ಕರ್ ಸರ್ ತುಂಬಾ ಚೆನ್ನಾಗಿ ಕರೆದ್ರು. ಶ್ರೀನಿವಾಸ್ ಸರ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಾಂಗ್, ಎನರ್ಜೆಟಿಕ್ ಸಾಂಗ್ ಬಂದ್ರೆ ಮ್ಯಾಜಿಕ್ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ವಿಠಲ್ ಹಂಡ ಸರ್. ಮತ್ತೆ ಅಮೇಜಿಂಗ್ ಅಪಾರ್ಚುನಿಟಿ. ಎಲ್ಲಿ ಗೆಸ್ಟ್ ಆಗಿ ಬಂದಿದೆ ಅದೇ ಜಾಗದಲ್ಲಿ ನನಗೆ ಏನ್ ಹೇಳ್ತಾ ಇದ್ರೆ ನಿಮ್ದು ಟೆಸ್ಟ್ ಮನಿ ಸೇರಿ. ಸೊ ವೆಲ್ಕಮ್ ಟು ವರ್ಲ್ಡ್ ಹರ್ಬಲೈಫ್ ಅಪಾರ್ಚುನಿಟಿ ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್. ಯಾರೆಲ್ಲ ರೆಡಿ ಇದ್ದೀರಿ? ಜಸ್ಟ್ ಇಲ್ಲಿಂದ ಒಂದು 20-30 ನಿಮಿಷ ಅಷ್ಟೇ. ಸ್ಟೇ ಟ್ಯೂನ್. ಅಲ್ಲಿಗೆ ಮಿಸ್ ಕಾಡಕ್ ಹೋಗ್ಬೇಡಿ, ಶೇಕ್ ಹಾಕ್ ಹೋಗ್ಬೇಡಿ. ರೆಕಾರ್ಡಿಂಗ್ ಮಾಡ್ಕೊಂಡ್ರು ವೇಸ್ಟ್, ಫೋಟೋ ತಕೊಂಡು ಇಟ್ಕೊಂಡ್ರು ವೇಸ್ಟ್. ಸ್ಕ್ರೀನ್ ಶಾಟ್ ಬೇಕಾದ್ರೆ ಕೆಲವೊಂದು ಸ್ಕ್ರೀನ್ ಶಾಟ್ ತಗೊಂಡು ಬೇಕಾಗಿದ್ರೆ ಇಟ್ಕೊಳ್ಳಿ, ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ, ಉಪಯೋಗ ಇಲ್ಲ. ನೀವು ವಿಡಿಯೋ ಮಾಡ್ಕೊಂಡ್ರು ಉಪಯೋಗ ಇಲ್ಲ. ಸೊ ಅವರ್ ಕಂಪನಿ ಈಸ್ ಬಿಸ್ನೆಸ್ ವಿತ್ ಪರ್ಪಸ್. ಇದು ಕನ್ನಡದಲ್ಲಿ ಯಾವುದೇ ಒಂದು ಪ್ರಪಂಚದ ಒಂದು ಒಳ್ಳೆ ಉದ್ದೇಶದಿಂದ ಸ್ಟಾರ್ಟ್ ಆಗುವಂತ ಕಂಪನಿ. ಲೈಕ್ ಏನ್ ಹೇಳ್ಬೋದು ಅಂದ್ರೆ ಜನರ ಜೀವನ ಶೈಲಿಯನ್ನ ಬದಲಾಯಿಸಲಿಕ್ಕೆ ಬಂದಂತ ಕಂಪನಿ. ಇವತ್ತು ಜನರ ಜೀವನ ಶೈಲಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ? ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ವೆಲ್ತ್ ಪ್ರಾಬ್ಲಮ್ಸ್ ಇದೆ, ಎಜುಕೇಶನ್ ಪ್ರಾಬ್ಲಮ್ಸ್ ಇದೆ, ಕಮ್ಯುನಿಟಿ ಇಲ್ಲ, ಸಪೋರ್ಟಿಂಗ್ ಇಲ್ಲ. ಈ ಕಂಪನಿ ಸ್ಟಾರ್ಟ್ ಆಗಿದ್ದು ಒಂದು ಒಳ್ಳೆ ಪರ್ಪಸ್ ಇಂದ, ಹೆಲ್ಪಿಂಗ್ ದ ಪೀಪಲ್ ಲಿವ್ ದಿಯರ್ ಬೆಸ್ಟ್ ಲೈಫ್ಸ್. ಜನರಿಗೆ ಅವ್ರವ್ರ ಲೈಫ್ ನ ಒಂದು ಒಳ್ಳೆ ಲೈಫ್ ನ ಮಾಡ್ಲಿಕ್ಕೋಸ್ಕರ ಮಾಡಿದಂತ ಪರ್ಸನ್. ಮತ್ತೆ ಇವರು ಮಾರ್ಕ್ಯೂಸ್ ಅವರ ಫೌಂಡರ್, ಈ ಕಂಪನಿ ಫೌಂಡರ್. ಸೆಲ್ಯೂಟ್ ಟು ದಿಸ್ ಪರ್ಸನ್. ಅಕಸ್ಮಾತ್ ಇವ್ರು ಏನಾದ್ರು ಅಂಗಡಿಲಿಟ್ಟು ಮಾರ್ಬೋದು ಅಂತ ಏನಾದ್ರು ಪರ್ಮಿಷನ್ ಕೊಟ್ಬಿಟ್ಟಿದ್ರೆ ಮೇ ಬಿ ಏನಾಗ್ತಿತ್ತೋ ಗೊತ್ತಿಲ್ಲ. ಇವತ್ತು ಕಸ್ಟಮರ್ ಟು ಕಸ್ಟಮರ್, ಅಸೋಸಿಯೇಟ್ ಟು ಅಸೋಸಿಯೇಟ್ ಈ ಪ್ರಾಡಕ್ಟ್ ಏನ್ ರೀಚ್ ಆಗ್ತಾ ಇದೆ, ಇದಕ್ಕೆ ಕಾರಣ ಮಾರ್ಕ್ಯೂಸ್. ದಟ್ಸ್ ವೈ ವಿ ಆರ್ ಆಲ್ವೇಸ್ ಸೆಲ್ಯೂಟ್ ದಿಸ್ ಪರ್ಸನ್. ಬಿಕಾಸ್ ಇವ್ರೇನಾದ್ರು ಈ ತರ ಮಾರ್ಕೆಟಿಂಗ್ ಪ್ಲಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಸಿಕ್ ಮಾರ್ಕೆಟ್ ಅಲ್ಲೆಲ್ಲ ಸಿಗ್ತಾ ಇತ್ತು ಈ ಪ್ರಾಡಕ್ಟ್. ಇವತ್ತು ಈ ಪ್ರಾಡಕ್ಟ್ ಸಿಗೋದು ಓನ್ಲಿ ಫ್ರಮ್ ಯುವರ್ ಐಡಿ. ನಿಮ್ದೊಂದು ಐಡಿ ಇರುತ್ತೆ, ಯೂನಿಕ್ ಐಡಿ ಇರುತ್ತೆ, ಅದರಿಂದ ಮಾತ್ರ ಈ ಕಂಪನಿ ಪ್ರಾಡಕ್ಟ್ ಸಿಗುತ್ತೆ, ಮತ್ತೆ ಅಪಾರ್ಚುನಿಟಿ ಸಿಗುತ್ತೆ. ಮತ್ತೆ ಇಂಥದ್ದೊಂದು ಗ್ರೂಪ್ ಅಲ್ಲಿ ಮಾತ್ರನೇ ಬಿಸ್ನೆಸ್ ಅಪಾರ್ಚುನಿಟಿನ ಹೇಳ್ಕೊಡ್ತಾರೆ, ಬಿಟ್ರೆ ಬೇರೆ ಎಲ್ಲಿ ಇಲ್ಲ. ಥ್ಯಾಂಕ್ಸ್ ಟು ಮಾರ್ಕ್ಯೂಸ್. ಸೊ ವೆರಿ ಸಿಂಪಲ್ ಅಬೌಟ್ ಅವರ್ ಹರ್ಬಲೈಫ್. ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ ನಿಮ್ಗೆ. ನಮ್ದು ಬ್ರ್ಯಾಂಡ್ ಏನ್ ಮಾಡುತ್ತೆ? ನಮ್ದು ಬ್ರ್ಯಾಂಡ್ ಹೆಲ್ಪಿಂಗ್ ಆಕ್ಟಿವ್ ಅಂಡ್
ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಆಪರೇಟಿಂಗ್ ಇನ್ 95 ಕಂಟ್ರೀಸ್. ತುಂಬಾ ಚಟುವಟಿಕೆಯುಕ್ತ ಆದಂತ ಒಂದು ಲೈಫ್ ಸ್ಟೈಲ್ ನ ಮಾಡ್ಲಿಕ್ಕೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಗಳನ್ನ ಕಂಪನಿ ಮಾಡ್ತಾ ಇದೆ. ಮತ್ತೆ ಈ ಕಂಪನಿ ಹಿಂದೆ ತುಂಬಾ ಜನ PhD ಹೋಲ್ಡರ್ಸ್ ಇದ್ದಾರೆ. ಮೋರ್ ದೆನ್ 45 ಇಯರ್ಸ್. ಮೋರ್ ದೆನ್ 45 ಇಯರ್ಸ್ ಅಂದ್ರೆ 45 ವರ್ಷ. ಇಲ್ಲಿ ಯಾರಿಗೆಲ್ಲ 45 ವರ್ಷ ತುಂಬಿದೆ, ಯಾರಿಗೆಲ್ಲ ತುಂಬಿಲ್ಲ, ನಿಮಕ್ಕಿನ್ನ ದೊಡ್ಡ ಕಂಪನಿ ಹರ್ಬಲೈಫ್. ಹರ್ಬಲೈಫ್ ಸ್ಟಾರ್ಟ್ ಆದಾಗಿಂದನು ಹರ್ಬಲೈಫ್ ಅಂತಾನೆ ಕರೆದಿರೋದು, ಬೇರೆ ಏನು ಇಲ್ಲ. ಸೊ ಇಟ್ಸ್ ಓಲ್ಡ್ ಕಂಪನಿ. ಇಟ್ಸ್ ವರ್ಕಿಂಗ್ ಆಪರೇಟಿಂಗ್ ಇನ್ 95 ಕಂಟ್ರೀಸ್. 95 ದೇಶದಲ್ಲಿ ನಂಬರ್ 1 ನ್ಯೂಟ್ರಿಷನ್ ಶೇಕ್ ಆಗಿ ಮಾರಾಟ ಆಗ್ತಾ ಇದೆ. ವರ್ಲ್ಡ್ ಹೆಲ್ತ್ ಶೇಕ್ಸ್ 4.6 ಬಿಲಿಯನ್ ಪ್ರೋಟೀನ್ ಶೇಕ್ಸ್. ಪ್ರೋಟೀನ್ ಶೇಕ್ಸ್ ಅಂದ್ರೆ ನ್ಯೂಟ್ರಿಷನ್ ಶೇಕ್ಸ್. ಇಡೀ ಪ್ರಪಂಚದಲ್ಲಿ ಇದು ಇವಾಗ ಜಾಸ್ತಿ ಆಗಿದೆ. ನಂಬರ್ಸ್ 8 ಮಿಲಿಯನ್ ಆಗಿದೆ, 8.4 ಬಿಲಿಯನ್ ಆಗಿದೆ. ಮೋರ್ ದೆನ್ 4.6 ಮಿಲಿಯನ್ ಜನ ಸಮರೌಂಡ್ ಅಂದ್ರೆ 46 ಲಕ್ಷದಿಂದ 80 ಲಕ್ಷದ ಮೇಲೇನೆ ಪರ್ ಡೇ, ಸಾರಿ 1 ಮಿಲಿಯನ್ ಅಂದ್ರೆ ಕೋಟಿ ಆಗಿದೆ, ಸಾರಿ. ಇಷ್ಟು ಜನ ಇದನ್ನ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರ ಕಂಪನಿದು ಬ್ಯಾಕ್ ಗ್ರೌಂಡ್ ಸೈಂಟಿಫಿಕ್ ಗೈಡ್. ನಮ್ದು ಕಂಪನಿ ಬಂದ್ಬಿಟ್ಟು ವಿತೌಟ್ ಎನಿ ಅಂದ್ರೆ ಯಾರೋ ಕೈಯಿಂದ ಮಾಡಿ ಅಲ್ಲಿ ಇಲ್ಲಿ ಲೋಕಲ್ ಅಲ್ಲಿ ಅಲ್ಲಿ ಇಲ್ಲಿ ಮಾಡಿದ್ದಲ್ಲ. ಇಟ್ಸ್ ಎ ಪ್ಯೂರ್ಲಿ ಸೈಂಟಿಫಿಕ್ ಗೈಡ್. ಅವರ್ ಕ್ವಾಲಿಟಿ ಪ್ರೊಸೆಸ್ ಸಿಕ್ಕಾಬಟ್ಟೆ ಸರ್ಟಿಫಿಕೇಶನ್ಸ್ ಇದೆ. ನಮ್ಮ ಇಂಡಿಯಾದಲ್ಲಿ FSSAI ಫುಡ್ ಸೇಫ್ಟಿ ಅಂತ ಇದೆಯಲ್ವಾ. ಫುಡ್ ಸೇಫ್ಟಿ ಅಂದ್ರೆ ಯಾವುದೇ ಒಂದು ಫುಡ್ ಮಾರಾಟ ಆಗ್ಬೇಕು ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಇದ್ರದ್ದು ನಾವು ಇದು ತಗೋಬೇಕು ಪರ್ಮಿಷನ್. ಅಂತದ್ದು ಒಂದು ಪರ್ಮಿಷನ್ ಇಂಡಿಯಾದಲ್ಲಿ ಆಗಿದೆ. ಎಸ್, ನಮ್ದು ಇಂಡಿಯಾದಲ್ಲಿ ಹರ್ಬಲೈಫ್ ನ್ಯೂಟ್ರಿಷನ್ ಕಂಪನಿ ಸಿನ್ಸ್ 1999, 1990ರಲ್ಲಿ ಈ ಕಂಪನಿ ನಮ್ಗೆ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಇದು ಕೂಡ ಎಸ್ಪೆಷಲಿ ನಮ್ದು ಬ್ಯಾಂಗ್ಳೂರಲ್ಲಿ. ಮತ್ತೆ ಈ ಕಂಪ್ನಿಲಿ ನೀವು ಇಲ್ಲಿ ಏನೆಲ್ಲ ನೋಡ್ಬೋದು ಅಂತ ಹೇಳಿದ್ರೆ, ಮೇಕ್ ಎ ಎಕ್ಸ್ಟ್ರಾ ಇನ್ಕಮ್. ಮೇ ಬಿ ನೀವು ಯಾವುದೋ ಕೆಲಸ ಮಾಡ್ತಿರ್ಬೋದು, ಜಾಬ್ ಮಾಡ್ತಾ ಇರ್ಬೋದು, ಎಲ್ಲಾದ್ರೂ ಪಾರ್ಟ್ ಟೈಮ್ ಆಗಿ ನೀವು ಜಾಬ್ ಮಾಡ್ತಿರ್ಬೋದು, ಓದ್ತಾ ಇರ್ಬೋದು, ಗೃಹಿಣಿ ಆಗಿರ್ಬೋದು, ಮೇ ಬಿ ರಿಟೈರ್ಡ್ ಪರ್ಸನ್ಸ್ ಆಗಿರ್ಬೋದು, ಮೇ ಬಿ ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಏನೇ ಆಗಿರ್ಬೋದು. ಸೊ ನಿಮ್ಗೇನಾದ್ರೂ ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಹೆಲ್ಪ್ ಯು ಟು ಡೂ ದಿಸ್ ಪಾರ್ಟ್ ಟೈಮ್. ಡೂ ಸಮಥಿಂಗ್ ಮೀನಿಂಗ್ಫುಲ್ ಅಂಡ್ ರಿವಾರ್ಡೆಡ್. ಅಕಸ್ಮಾತ್ ನನ್ನ ಜೀವನದಲ್ಲಿ ಏನೆಲ್ಲ ಮಾಡ್ಬಿಟ್ಟಿದೀನಿ, ಒಂದೇನಾದ್ರೂ ಒಳ್ಳೇದ್ ಮಾಡ್ಬೋದಾ, ಜೀವನದಲ್ಲಿ ಒಂದು ಅರ್ಥ ಕೊಡುವಂತದ್ದನ್ನ ನಾನು ಮಾಡಿದ್ರೆ ಇದರಿಂದ ಬರುವಂತದ್ದು ಬಹುಮಾನಗಳನ್ನ ನಾನು ತಗೋಬೋದಾ ಅಂತಂದ್ರೆ ಎಸ್, ಜೀವನದಲ್ಲಿ ಏನಾದ್ರೂ ಒಳ್ಳೇದ್ ಮಾಡ್ಬೇಕು, ತುಂಬಾ ಜನರಿಗೆ ಹೆಲ್ಪ್ ಮಾಡ್ಬೇಕಂದಿರೋರು ಕೂಡ ಈ ಕಂಪನಿನ ನೀವು ಜಾಯಿನ್ ಮಾಡ್ಬೋದು. ಮತ್ತೆ ಇಲ್ಲಿ ಏನೇನಿದೆ, ಅಡ್ವೆಂಚರ್ಸ್ ಇದೆ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಇಲ್ಲಿ ಅಡ್ವೆಂಚರ್ಸ್ ಅಂದ್ರೆ ಏನಿರುತ್ತೆ, ಇಲ್ಲಿ ತುಂಬಾನೇ ಮ್ಯಾರಥಾನ್ ನಡೆಯುತ್ತೆ, ಫಿಟ್ನೆಸ್ ಚಾಲೆಂಜ್ ನಡೆಯುತ್ತೆ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ನಡೆಯುತ್ತೆ. ಇಲ್ಲಿ ತುಂಬಾನೇ ಆಕ್ಟಿವಿಟೀಸ್ ನಡೆಯುತ್ತೆ ಈ ಕಮ್ಯುನಿಟಿ ಒಳಗಡೆ. ಯಾಕಂದ್ರೆ ಇಲ್ಲಿ ಒಂದು ಕಮ್ಯುನಿಟಿ ಇದೆ. ಈ ಕಮ್ಯುನಿಟಿ ಒಳಗಡೆ ನಿಮ್ನ ಯಾರು ಕರೆದಿದ್ದಾರೋ ಅವ್ರದ್ದು ಒಂದು ನ್ಯೂಟ್ರಿಷನ್ ಕ್ಲಬ್ ಇರುತ್ತೆ, ಅವ್ರದ್ದೊಂದು ಕಮ್ಯುನಿಟಿ ಇರುತ್ತೆ. ಅವರೆಲ್ಲ ಹೇಳ್ತಾರೆ ನಿಮ್ಗೆ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಇವಾಗ ನಿಮ್ದು ಫ್ಯಾಮಿಲಿ ಎಷ್ಟೆಷ್ಟೋ ದೂರದಲ್ಲಿ ಜನ ಇದ್ದಾರೆ, ಅವ್ರನ್ನ ಮೇ ಬಿ ನೀವು ಟೇಕ್ ಕೇರ್ ಮಾಡಕ್ ಆಗ್ತಾ ಇಲ್ಲ. ದಿಸ್ ಥ್ರೂ ಅಂದ್ರೆ ಈ ಕಮ್ಯುನಿಟಿ ಥ್ರೂ ಮತ್ತೆ ಈ ಕಂಪನಿ ಥ್ರೂ ಅವ್ರನ್ನ ನೀವು ಟೇಕ್ ಕೇರ್ ಮಾಡ್ಬೋದು. ಮತ್ತೆ ಮೇಕ್ ಎ ಎಕ್ಸ್ಟ್ರಾ ಫ್ರೆಂಡ್ಸ್ ಅಂದ್ರೆ ಒಂದು ಒಳ್ಳೆ ಫ್ರೆಂಡ್ಸ್ ನ ನೀವು ಇಲ್ಲಿ ಒಂದು ಒಳ್ಳೆ ಕಮ್ಯುನಿಟಿ, ಒಳ್ಳೆ ಫ್ರೆಂಡ್ಸ್ ನ ನೀವು ಮಾಡ್ಕೋಬಹುದು. ಬಿಲ್ಡ್ ಎ ಫುಲ್ ಟೈಮ್ ಬಿಸ್ನೆಸ್. ಇಲ್ಲ ಸರ್, ನನಗೆ ಆಕ್ಚುಲಿ ಏನೋ ಒಂದು ನಾನು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ. ಆಕ್ಚುಲಿ ನಾನು ಹಾಗೆ ಇದ್ದೀನಿ. ತುಂಬಾ ಕಡೆಗಳಲ್ಲಿ ಕೆಲಸ ಮಾಡಿದಂತ ನಾನು ವ್ಯಕ್ತಿ, ಆರೋಗ್ಯ ಕೆಟ್ಟು ಹೋಗಿತ್ತು, ಮತ್ತೆ ದುಡ್ಡು ಕೈ ಸಿಗ್ಲೇ ಇಲ್ಲ. 40 ವರ್ಷ ನಂದು ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ನನ್ನ ಜೀವನದಲ್ಲಿ ದುಡ್ಡು ಕೈಗೆ ಹತ್ತುತ್ತಾ ಇದ್ದಿಲ್ಲ, ಆರೋಗ್ಯ ಕೆಟ್ಟು ಹೋಗ್ತಾ ಇತ್ತು. ನನಗೆ ಏನಾದ್ರೂ ಒಂದು ಒಳ್ಳೆ ಅಪಾರ್ಚುನಿಟಿ ಏನಾದ್ರೂ ಸಿಕ್ಕರೆ ಫುಲ್ ಟೈಮ್ ಆಗಿ ಮಾಡ್ಬೇಕಂತಾನೆ ಇದ್ದೆ. ಸೊ ಅವರು ಕೂಡ ಫುಲ್ ಟೈಮ್ ಆಗಿ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್, ಮನೆಯಿಂದ ವರ್ಕ್ ಮಾಡ್ಬೋದಾ ಸರ್? ಡೆಫಿನೆಟ್ಲಿ ಮಾಡ್ಬೋದು. ಒಂದು 5,000, 10,000, 20,000, 30,000, 40,000 ಇನ್ಕಮ್ ಏನಾದ್ರು ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಡೂ ಫ್ರಮ್ ಹೋಮ್. ಮನೆಯಿಂದನೇ ಫುಲ್ ಟೈಮ್ ಮಾಡ್ಬೋದಾ ಸರ್? ಡೆಫಿನೆಟ್ಲಿ ಮಾಡ್ಬೋದು. ಮನೆಯಿಂದನೇ ಮಾಡ್ಬೋದಾ? ಡನ್ ಸರ್. ನನಗೆ ಈ ಟೈಮಲ್ಲಿ ಮಾತ್ರ ಫ್ರೀ ಇರುತ್ತೆ ಅಂದ್ರೆ ಇಂಥ ಟೈಮಲ್ಲಿ ಮಾತ್ರ ಫ್ರೀ ಇರುತ್ತೆ, ಆ ಟೈಮಲ್ಲಿ ನಾ ಕೆಲಸ ಮಾಡ್ಬೋದಂದ್ರೆ ಡೆಫಿನೆಟ್ಲಿ ನಿಮ್ಮನ್ನ ಕೋಚ್ ನ ಕೇಳಿ ಮೇ ಬಿ ನಿಮ್ಗೆ ಯಾವ ಟೈಮಲ್ಲಿ ಈ ಬಿಸ್ನೆಸ್ ನ ಮಾಡ್ಬೇಕು ಪಾರ್ಟ್ ಟೈಮ್ ಆಗಿ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಸ್ವಲ್ಪ ಇವಾಗ ಈಗ ನಮ್ದು ಫ್ಯೂಚರ್
ನಮ್ದು ಫ್ಯೂಚರ್ ಮೀನ್ಸ್ ಅಂದ್ರೆ ಹೆಲ್ತ್ ಅಂಡ್ ವೆಲ್ನೆಸ್ ಫ್ಯೂಚರ್ ಬಗ್ಗೆ ನಿಮಗೆ ಸ್ವಲ್ಪ ಬ್ರೀಫ್ ಮಾಡ್ತೀವಿ. ಅಬೌಟ್ 39% ಅಡಲ್ಟ್ಸ್ ಆರ್ ಓವರ್ ವೇಟ್. ಸೊ ಈ ಮಾರ್ಕೆಟ್ದು ನಿಮ್ಗೆ ಪೊಟೆನ್ಶಿಯಲ್ ನಾನು ತಿಳಿಸ್ತಾ ಇರೋದು. ಈ ಮಾರ್ಕೆಟ್ದು ಪೊಟೆನ್ಶಿಯಲ್ ಹೇಗಿದೆ ಅಂದ್ರೆ, ಇವತ್ತು ನೀವು ಎಲ್ಲಾದ್ರೂ ಹೋಗಿ, ನೀವು ಕಾಲೇಜಲ್ಲಿ ಇರ್ಬೋದು, ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಹೊರಗಡೆ ನೀವು ಎಲ್ಲೇ ಹೋಗಿ ಒಂದು 10 ಜನನ ನಿಲ್ಸಿ. ನೀವು 10 ಜನನ ನಿಲ್ಸಿದ್ರೆ ಅದರಲ್ಲಿ 39% ಪೀಪಲ್ ಆರ್ ಓವರ್ ವೇಟ್. ಲೈಕ್ ಅಂದ್ರೆ ಸ್ಲಿಮ್ ಅಂಡ್ ಫಿಟ್ ಆಗಿ ಇಲ್ಲೇ ಇಲ್ಲ. ಏಷನ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ಒಬ್ಬರದು ಹೊಟ್ಟೆ ಜಾಸ್ತಿ ಇರುತ್ತೆ, ಒಬ್ಬರದು ತಲೆ ದೊಡ್ಡದಿರುತ್ತೆ, ಒಬ್ಬರದು ಕೈ ದೊಡ್ಡದಿರುತ್ತೆ, ಒಬ್ಬರದು ಬೆಟೆಕ್ಸು. ಅಂದ್ರೆ ಅಂದ್ರೆ ಎಲ್ಲ ದಪ್ಪ 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 ದಪ್ಪ, ಇಲ್ಲ ಫುಲ್ ತೆಳ್ಳಗಿರ್ತಾರೆ, ಇಲ್ಲ ಫುಲ್ ದಪ್ಪ ಇರ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಅಬೌಟ್ ಇವತ್ತಿಂದು ಪ್ರೆಸೆಂಟ್ ಡೆತ್ ರೇಷಿಯೋ ಅಂತೀವಿ ನಾವು. ಡೆತ್ ರೇಷಿಯೋ ಅಂದ್ರೆ ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಮೀನ್ಸ್ 40ರಿಂದ 50 ವರ್ಷ ಇಲ್ಲ 100 ವರ್ಷದ ಕೆಳಗಡೆ ಪ್ರತಿಯೊಬ್ರು ಆಲ್ಮೋಸ್ಟ್ 100 ಟಚ್ ಮಾಡ್ತಾ ಇದ್ರು, 100 ವರ್ಷ ಟಚ್ ಮಾಡ್ತಾ ಇದ್ರು. ಕೆಲವೇ ವರ್ಷಗಳಲ್ಲಿ ಇವತ್ತು 65ರಿಂದ 73.4 ಏಜಿಗೆ ಬಂದು ನಿಂತ್ಕೊಂಡಿದೆ. ಅಂದ್ರೆ ಮನುಷ್ಯ ಇವಾಗ 30ರಿಂದ 40 ವರ್ಷ ಆಯುಸ್ನ ಕಳ್ಕೊಂಡ್ಬಿಟ್ಟಿದ್ದಾನೆ ಒಂದು 40-50 ವರ್ಷದಲ್ಲಿ. ಏಷನ್ ಇದು ನಂಬ್ತೀರಿ? ಹೌದು ಸರ್, ನಮ್ಮ ಅಜ್ಜ 90 ವರ್ಷ ಬದುಕಿದ್ರು, 100 ವರ್ಷ ಬದುಕಿದ್ರು ಅಂತ. ಆಕ್ಚುಲಿ ಇವ್ರು ಎಲ್ಲರಿಗೂ ಕೂಡ ಲೈಕ್ ಈಗ ನೋಡಿ, ಪ್ರತಿಯೊಬ್ಬರಿಗೂ ನಿಮ್ಗೆ ಎಷ್ಟೇನಕ್ಕೆ ಅನ್ಸುತ್ತೆ ಒಂದು 100 ವರ್ಷ ಆಯಸ್ಸು ಇದ್ರು ಇರ್ಬೋದು, ದೇವ್ರು ಕೊಟ್ಟಿರ್ಬೋದು. ಬಟ್ ನಾವು ಅದನ್ನ ಹಾಳು ಮಾಡ್ಕೊಂಡಿದೀವಿ. ಲೈಕ್ ಯಾವ್ದ್ರಿಂದ? ಮೇ ಬಿ ಕೆಲವೊಬ್ಬರೆಲ್ಲ ಇನ್ನು ಮ್ಯೂಟ್ ಆಗೇ ಇಲ್ಲ, ಮತ್ತೆ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಅದು ಸೌಂಡ್ ಬರ್ತಾ ಇದೆ. ತುಂಬಾ ಜನ ಮ್ಯೂಟ್ ಮಾಡ್ಕೊಂಡಿಲ್ಲ. ಸಾರಿ, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬನಶಂಕರಿ ಮೇಡಮ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ, ನಾನು ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಿಮಗೊಂದು ವಿಚಾರ ಹೇಳಿದೆ, ವರ್ಲ್ಡ್ ಗೋಯಿಂಗ್ ಟು ಬಿ ಎ ಒಬೇಸ್. ತುಂಬಾ ಒಬೇಸ್ ಆಗ್ತಾ ಇದ್ದಾರೆ ಜನ. ಮತ್ತೆ ಏಜ್ 40 ವರ್ಷ ಆಯುಸ್ ಕಡಿಮೆ ಆಗಿದೆ. ಏಷಿಯನ್ಗೆ ಅನ್ಸುತ್ತೆ ಇವಾಗ ನಾವೇನ್ ಬದುಕ್ತಾ ಇದೀವಿ, ನಮಗೆ ಇನ್ನೊಂದು 30 ವರ್ಷ 40 ವರ್ಷ ದೇವ್ರೇನಾದ್ರೂ ಆಯುಸ್ ಕೊಟ್ಟಿದ್ರೆ ಮೇ ಬಿ ಅದ್ ಸಿಕ್ಕರೆ ತುಂಬಾ ಖುಷಿ. ಏಷಿಯನ್ಗೆ ಅನ್ಸುತ್ತೆ ಮೇ ಬಿ ದೇವ್ರು ಕೊಟ್ಟಿದ್ದಾರೆ, ದೇವ್ರು 100 ವರ್ಷ ನಿಮ್ಗೆ ಇಟ್ಟಿದ್ದಾನೆ ಅನ್ಕೊಳ್ಳಿ. ಮೇ ಬಿ ನಾವು ಹೀಗೆ ಹೋದ್ರೆ, ಇದೇ ತರ ನಾವೇನಾದ್ರೂ ಹೋದ್ರೆ ಒಬೇಸ್ ಆಗ್ಬಿಟ್ಟು BP ಶುಗರ್ ಥೈರಾಯ್ಡ್ ಏನೆಲ್ಲ ಬರುತ್ತೆ. ಅಕಸ್ಮಾತ್ ನಮ್ಗೇನಾದ್ರೂ 30ರಿಂದ 40 ವರ್ಷ ಎಕ್ಸ್ಟ್ರಾ ಆಯುಸ್ ಸಿಗುತ್ತಂದ್ರೆ ಯಾರಿಗೆಲ್ಲ ಖುಷಿ? ಇಷ್ಟು ಜನಕ್ಕೆ ಖುಷಿ. ನಿಮಗೆ ಗೊತ್ತಾ, ಇವತ್ತು ಟ್ರೀಟ್ಮೆಂಟ್ ಇಂದ, ಮೆಡಿಸಿನ್ಸ್ ಇಂದ ಇದನ್ನ ಸರಿ ಮಾಡಕ್ಕಾಗಲ್ಲ. ಇದಕ್ಕೆ ಏನ್ ಬೇಕು ಗೊತ್ತಾ? ಇದಕ್ಕೆ ಸಮ್ ಅರೌಂಡ್ 582 ಮಿಲಿಯನ್ ಎಂಟರ್ಪ್ರಿನರ್ಸ್ ಬೇಕು, ವೆಲ್ನೆಸ್ ಕೋಚಸ್ ಬೇಕಾಗಿದ್ದಾರೆ. ಏಷನ್ಗೆ ಅರ್ಥ ಆಯ್ತು? ನಮಗೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇವಾಗಿರುವಂತ ಸಿಚುವೇಶನ್ 2024 ರಿಪೋರ್ಟ್ ಇದೆ. 2024 ಅವತ್ತಿನ ರಿಪೋರ್ಟ್ ಪ್ರಕಾರ 582 ಮಿಲಿಯನ್ ಅಂದ್ರೆ ಮಿನಿಮಮ್ ಟು ಮಿನಿಮಮ್ 6 ಕೋಟಿ ವೆಲ್ನೆಸ್ ಕೋಚಸ್ ಆರ್ ಫಿಟ್ನೆಸ್ ಕೋಚಸ್ ಆರ್ ನ್ಯೂಟ್ರಿಷನ್ ಕೋಚಸ್ ಆರ್ ನಮ್ದು ಹರ್ಬಲೈಫ್ ಕೋಚಸ್ ಬೇಕು. ನಿಮಗೆ ಗೊತ್ತಾ ಆಕ್ಚುಲಿ ನಾವ್ ಎಷ್ಟಿದೀವಿ ಅಂತ? 4.6 ಮಿಲಿಯನ್. ಜಸ್ಟ್ 46 ಲಕ್ಷ ಜನ ಇದೀವಿ. ಬಟ್ ನಮ್ಗೆ ಎಷ್ಟು ಬೇಕು ಇವಾಗ? ಸಮ್ಮಂಡು 6 ಕೋಟಿ ಜನ ಬೇಕು. ಇನ್ನು ಎಷ್ಟು ಬೇಕು? ಇನ್ನು 5.5 ಕೋಟಿ ಜನ ವೆಲ್ನೆಸ್ ಕೋಚಸ್ ಬೇಕಾಗಿದ್ದಾರೆ ನಮ್ದು ಪ್ರಪಂಚಕ್ಕೆ. ಏಷನ್ಗೆ ಅರ್ಥ ಆಯ್ತು ಪೊಟೆನ್ಶಿಯಲ್? ಯಾಕೆ ಗೊತ್ತಾ, ಮನುಷ್ಯ ದಿನದಿಂದ ದಿನಕ್ಕೆ 2 ಟೈಮ್ ಒಬೇಸ್ ತಪ್ಪಾಗ್ತಾ ಇದ್ದಾರೆ. ಸೊ ಇದು ಇನ್ನು 2 to 3 years ಅಲ್ಲಿ ಇನ್ನೂ ಜಾಸ್ತಿ ಆಗೋದಿದೆ. ಇದಕ್ಕಿಂತ ಜಾಸ್ತಿ ಏನು ಗೊತ್ತಾ, ಇಷ್ಟಿಂದ ಹೊರಕ್ಕೆ ಮೆಡಿಕಲ್ ಖರ್ಚು ಜಾಸ್ತಿ ಆಗ್ತಾ ಇದೆ, ಮೆಡಿಕಲ್ ಕಾಲೇಜಸ್ ಜಾಸ್ತಿ ಆಗ್ತಾ ಇದೆ, ಎಜುಕೇಶನ್ ಕಾಸ್ಟ್ಲಿ ಆಗ್ತಾ ಇದೆ, ಮತ್ತೆ ದಪ್ಪ ಆಗ್ತಾ ಇದ್ದಾರೆ, BP ಶುಗರ್ ಥೈರಾಯ್ಡ್ ಇನ್ನೂ ಜಾಸ್ತಿ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ರೇಷಿಯೋ ಜಾಸ್ತಿ ಆಗ್ತಾ ಇದೆ, ಮತ್ತೆ ಹುಟ್ಟು ಸಾವಿನ ಮಧ್ಯೆ ನಡೀತಾ ಇರುವಂತ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಸಿಕ್ಕಾಬಟ್ಟೆ ಮೆಡಿಕಲ್ ಖರ್ಚು ಮಾಡ್ತಾ ಇದ್ದಾರೆ. ಏಷನ್ ಗೊತ್ತಿದ್ದು. ಸೊ we have a offering for your a global nutrition philosophy. ಸೊ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಜೀವನಕ್ಕೆ ನಮಗೆ ಬೇಕಾಗಿರೋದು ಆಕ್ಚುಲಿ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ನ ಮಾಡ್ಬೇಕು ಅಂದ್ರೆ, ಒಂದು ಒಳ್ಳೆ ವೇಟ್ ನ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನೇನ್ ಬೇಕು ಗೊತ್ತಾ? ನಮ್ದು ಬಾಡಿಗೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಬೇಕು, ಫೈಟೋ ನ್ಯೂಟ್ರಿಯೆಂಟ್ಸ್ ಬೇಕು, ಎಕ್ಸರ್ಸೈಸ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ಫೈಬರ್ ಬೇಕು, ಹೈಡ್ರೇಷನ್ ಬಗ್ಗೆ ಗಮನ ಇರಬೇಕು, ಪ್ರೋಟೀನ್ ನಮಗ್ ಬೇಕು, ರೆಸ್ಟ್ ಬೇಕು, ಫ್ಯಾಟ್ಸ್ ಬೇಕು, ಒಮೆಗಾ 3 ಬೇಕು. ಏಷಿಯನ್ ಗೊತ್ತು, ಒಂದು ತಟ್ಟೆಲಿ ಇವೆಲ್ಲ ಇಲ್ಲ. ಇವಾಗ ನೀವು ಮಾಡುವಂತ ತಟ್ಟೆಗಳಲ್ಲಿ ಇವಿಲ್ಲ.
ಸೊ ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಇವಾಗ ಗೊತ್ತೇ ಇಲ್ಲ. ಲೈಕ್ ಅಂದ್ರೆ ಇದು ಏನ್ ಸರ್ ಹಾಗಾದ್ರೆ ಏಷ್ಯಾನಿಕ್ ಇದು ಕ್ವಶನ್ ಇದೀವಲ್ಲ ಏನ್ ಸರ್ ಇವು? ಸತ್ಯ ಹೇಳ್ತಾ ಇದ್ದೀನಿ, ನಾನು 4 ಡಿಗ್ರಿ ಓದಿದ್ದೀನಿ. ಪ್ರೋಟೀನ್ ಅಂದ್ರೆ ನಾನು ಔಷಧಿ ಅನ್ಕೊಂಡಿದ್ದೆ. ಈ ಫೈಬರ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ನೋಡಿ, ವಿಟಮಿನ್ಸ್, ಇದೆಲ್ಲ ಏನ್ ಅನ್ಕೊಂಡಿದ್ದೆ ಅಂದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುವಂತ ಟ್ಯಾಬ್ಲೆಟ್ ಅನ್ಕೊಂಡಿದ್ದೆ. ಆಕ್ಚುಲಿ ಪ್ರೋಟೀನ್ ಅಂದ್ರೆ ಊಟ, ಫ್ಯಾಟ್ಸ್ ಅಂದ್ರೆ ಊಟ, ವಿಟಮಿನ್ಸ್ ಅಂದ್ರೆ ಊಟ. ಸೊ ಇದ್ರದ್ದು ಡಿಫಿಷಿಯನ್ಸಿನೇ ಇವತ್ತು ಪ್ರೆಸೆಂಟ್ ಅಲ್ಲಿ ನಾವು ಕಾಣ್ತಾ ಇರೋದು. ಬ್ರ್ಯಾಂಡ್ ನಂಬರ್ 1 ಬ್ರ್ಯಾಂಡ್ ಇನ್ ಆಕ್ಟಿವ್ ಲೈಫ್ ಸ್ಟೈಲ್ ನ್ಯೂಟ್ರಿಷನ್ ನಮ್ದು ಕಂಪನಿ. ಎಸ್, ಸೊ ಅವರ್ ಕಂಪನೀಸ್ ಏನ್ ಸರ್ವಿಸ್ ಕೊಡುತ್ತೆ ನಮ್ಮ ಕಂಪನಿಯಲ್ಲಿ, ವೆಲ್ನೆಸ್ ಕೋಚಸ್, ಹೆಲ್ದಿ ವೇಟ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಟ್ರೈನಿಂಗ್ ಆಗುತ್ತೆ, ಪ್ಲಸ್ ಕೋಚಿಂಗ್ ಇರುತ್ತೆ. ನಾವು ಆ ಕೆಲಸ ಮಾಡಬೇಕು. ಅದಕ್ಕೇನಂತಾರೆ ವೆಲ್ನೆಸ್ ಕೋಚಸ್ ಅಂತಾರೆ. ವೆಲ್ನೆಸ್ ಕೋಚಸ್ ಕೆಲಸ ಏನ್ ಗೊತ್ತಾ? ಫಿಟ್ ಅಂಡ್ ಆಕ್ಟಿವ್. ಫಿಟ್ ಆಗಿರೋದು, ಆಕ್ಟಿವ್ ಆಗಿ ಇಡೋದು. ಇದು ಎಷ್ಟನಿಗೆ ಗೊತ್ತು? ಇತ್ತೀಚಿನ ದಿನಗಳಲ್ಲಿ ಜಿಮ್ಮು, ಯೋಗ, ಅದು ಇದು ತುಂಬಾ ಟ್ರೆಂಡ್ ಅಲ್ಲಿ ಬರ್ತಾ ಇದೆ. ಎಷ್ಟನಿಗೆ ಗೊತ್ತು? ಎಷ್ಟೋ ಜನ ಬೆಳಿಗ್ಗೆ ವಾಕ್, ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದಾರೆ, ಬಾಡಿ ಇಂಪ್ರೂವ್ ಆಗ್ತಾ ಇಲ್ಲ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಸೊ ಇದ್ರದ್ದು ನಮ್ದು ಕೆಲಸ. ವಿ ಹ್ಯಾವ್ ಎ ಯೂಸ್ ಪ್ರಾಡಕ್ಟ್ಸ್. ನಮ್ದು ವೇರಿಯಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ ಇದ್ದೀವಿ, ಹರ್ಬಲೈಫ್ ಕಂಪನಿ. ಏನೇನ್ ಮಾಡ್ತಾರೆ? ನಮ್ದು ವೇಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಇದೆ, ಶೇಕ್ಸ್ ಇದೆ, ಮತ್ತೆ ಟಾರ್ಗೆಟೆಡ್ ನ್ಯೂಟ್ರಿಷನ್, ಡೈಜೆಸ್ಟಿವ್ ಹೆಲ್ತ್, ಮತ್ತೆ ಕಾರ್ಡಿಯೋವೆಸ್ಕ್ಯುಲರ್ ಹೆಲ್ತ್ ನ್ಯೂಟ್ರಿಷನ್ಸ್ ಇದೆ, ಚಿಲ್ಡ್ರನ್ಸ್ ಹೆಲ್ತ್ ನ್ಯೂಟ್ರಿಷನ್ಸ್ ಇದೆ, ಸ್ಕಿನ್ ಕೇರ್ ಹೆಲ್ತ್. ದ ವರ್ಲ್ಡ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇವಾಗ ಸ್ಕಿನ್ ಕೇರ್. ಅಂದ್ರೆ ಜಸ್ಟ್ ಮುಖವನ್ನ ಚಂದ ಇಟ್ಕೊಳ್ಳೋಕ್ಕೋಸ್ಕರ ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದೆ ಗೊತ್ತಾ ಪ್ರಪಂಚ ಇವತ್ತು? ಎಷ್ಟನಿಗೆ ಗೊತ್ತು? ಒಂದು ಗುಳ್ಳೆ ಆಗ್ಬಿಟ್ರೆ ಸಾಕು ನಮ್ಗೆ, ಅಯ್ಯೋ ನನ್ಗೆ ಗುಳ್ಳೆ ಆಗ್ಬಿಟ್ಟಿದೆ, ಎಷ್ಟು ಟೆನ್ಷನ್ ತಗೊಂತೀವಿ ಅಲ್ವಾ? ಸೊ ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಗೆ ಎಲುಬಿನ ಸಮಸ್ಯೆಗಳಿದೆ. ಸೊ ನಮ್ಗೆ ಎಲುಬು ಮತ್ತೆ ಜಾಯಿಂಟ್ಸ್ ಗೆ ಸಂಬಂಧಪಟ್ಟಿರುವಂತ ಸಪ್ಲಿಮೆಂಟ್ಸ್, ವುಮೆನ್ಸ್ ಪ್ರಾಡಕ್ಟ್ಸ್, ಮತ್ತೆ ಮೇಲ್ ಫ್ಯಾಕ್ಟರ್ ಅಂತ ಒಂದು ಸಪ್ಲಿಮೆಂಟ್ ಇದೆ, ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿರುವಂತದ್ದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕಣ್ಣು, ಈಗ ಏಷ್ಯನಿಗೆ ಗೊತ್ತು, ಕಣ್ಣು ತುಂಬಾ ಬ್ಲರ್ ಆಗ್ತಾ ಇದೆ, ತುಂಬಾ ಮೊಬೈಲ್ ನೋಡ್ತಾ ಇದ್ದಾರೆ, ತುಂಬಾ ಲ್ಯಾಪ್ಟಾಪ್ ನೋಡ್ತಾ ಇದ್ದಾರೆ, ತುಂಬಾ ಲೈಟಿಂಗ್ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ, ಕಣ್ಣಿನ ಸಮಸ್ಯೆ ತುಂಬಾ ಬರ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಸೊ ಅದ್ರದ್ದು ನ್ಯೂಟ್ರಿಷನ್ಸ್ ಇದೆ. ಅದಾದ್ಮೇಲೆ ಇವತ್ತು ವೆರಿ ಟ್ರೆಂಡಿಯಲ್ಲಿರೋದು ಏನು? ಫಿಟ್ನೆಸ್. ಬಾಡಿ ಫಿಟ್ ಆಗಿರ್ಬೇಕು, ಬಾಡಿ ಇರಬೇಕು. ಜನಕ್ಕೆ ಗೊತ್ತೇ ಇಲ್ಲ ಗೊತ್ತಾ? ಬಿಫೋರ್ ವರ್ಕೌಟ್ ಏನ್ ತಿನ್ಬೇಕು, ಆಫ್ಟರ್ ವರ್ಕೌಟ್ ಏನ್ ತಿನ್ಬೇಕು, ವರ್ಕೌಟ್ ಗಿನ್ನ ಮುಂಚೆ ಏನ್ ತಿನ್ಬೇಕು, ಡ್ಯೂರಿಂಗ್ ನಮ್ದು ಬಾಡಿನ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತೇ ಇಲ್ಲ. ಸೊ ಅದ್ರದ್ದು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಇದ್ದೀವಿ. ಮತ್ತೆ ಎನರ್ಜಿ ಅಂಡ್ ಫಿಟ್ನೆಸ್, ಅದ್ರ ಜೊತೆಗೆ ಆಯುರ್ವೇದ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಇದೆ. ಇದು ಎಲ್ಲದೂ ಕೂಡ ನ್ಯೂಟ್ರಿಷನ್. ಇಟ್ಸ್ ನಾಟ್ ಎ ಮೆಡಿಸಿನ್ಸ್, ಇಟ್ಸ್ ಎ ನ್ಯೂಟ್ರಿಷನ್ ಕಂಪನಿ. ಸೊ ಇವರೆಲ್ಲ ಈ ಕಂಪನಿಗೆ ಮುಂಚೆ ಇಲ್ಲೇನಿದ್ದಾರೆ ಏಷ್ಯಾನ ನಿಮ್ಗೆ ಕಾಣ್ತಾ ಇದ್ದಾರೆ, ಸೈನಾ ನೆಹ್ವಾಲ್, ಮೇರಿ ಕೋಮ್, ಮನಿಕಾ ಬತ್ರಾ, ಮತ್ತೆ ಸ್ಮೃತಿ ಮದಾನ, ಮತ್ತೆ ಇನ್ನೂ ತುಂಬಾ ಜನ ಇದ್ದಾರೆ. ಇವರೆಲ್ಲ ಈ ಪ್ರಾಡಕ್ಟ್ಸ್ ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಕಂಪನಿ ಪವರ್ಫುಲ್ ಅಂಬಾಸಿಡರ್ಸ್, ಅಂದ್ರೆ ನಾವು ಯೂಸ್ ಮಾಡಿದೀವಿ, ನೀವು ಕೂಡ ಯೂಸ್ ಮಾಡಬಹುದು ಅಂತ. ಓಕೆನಾ? ಸೊ ಇಲ್ಲಿ ನಾನು ಜಸ್ಟ್ ಒಂದು 4 ರಿಸಲ್ಟ್ಸ್, ಜಸ್ಟ್ ಹೆಲ್ತ್ ಅಂಡ್ ವೆಯ್ಟ್ ಲಾಸ್, ಸ್ವಲ್ಪ ಅಪಾರ್ಚುನಿಟಿ ಬಗ್ಗೆ ಹೇಳ್ತೀನಿ. ಇಲ್ಲಿ ಯಾರಾದ್ರೂ ಈ ಕಮ್ಯುನಿಟಿ ಜಾಯಿನ್ ಮಾಡಿದ್ಮೇಲೆ ನನಗೆ ಹೆಲ್ತ್ ಮತ್ತೆ ವೆಯ್ಟ್ ಲಾಸ್ ಆಯ್ತು, ಶಾರ್ಟ್ ಆಗಿ ಹೇಳ್ಬೇಕು, ಮತ್ತೆ ಅಪಾರ್ಚುನಿಟಿದು ರಿಸಲ್ಟ್ಸ್ ಹೇಳ್ಬೇಕಾಗುತ್ತೆ. ಅಪಾರ್ಚುನಿಟಿ ಸ್ವಲ್ಪ ಟ್ರೈನಿಂಗ್ ಇದೆ, ನಾನು ಅದನ್ನ ಮಾಡ್ತೀನಿ. ಯಾರೆಲ್ಲ ಇಲ್ಲಿ ಕಮ್ಯುನಿಟಿಗೆ ಜಾಯಿನ್ ಮಾಡಿದ್ರಿ ಹೆಲ್ತ್ಗಂತ, ಅದಾದ್ಮೇಲೆ ಬಿಸ್ನೆಸ್ ಕೂಡ ಬಂದಿದ್ರಿ, ಯಾರೆಲ್ಲ ಇಲ್ಲಿ ವೆಯ್ಟ್ ಲಾಸ್ ಆದ್ರಿ ಈ ಕಮ್ಯುನಿಟಿಗೆ ಜಾಯಿನ್ ಮಾಡಿ, 2 ರಿಂದ 3 ರಿಸಲ್ಟ್ಸ್ ಸಾಕಷ್ಟೇ. ಫೋಟೋ ಶೇರ್ ಮಾಡ್ಬೇಕು ಸರ್ ನಿಮ್ದು. ಎಸ್ ಸರ್. ಇನ್ನೊಬ್ರು ಯಾರಾದ್ರೂ ಇದ್ರೆ ಶ್ರೀನಿವಾಸ್ ಸರ್, ನಿಮ್ದೊಂದು ರಿಸಲ್ಟ್. ವೆಯ್ಟ್ ಲಾಸ್ ಅಂಡ್ ಹೆಲ್ತ್ ಶಾರ್ಟ್. ಎಸ್ ಸರ್, ನಮಸ್ತೆ ಸರ್. ನಾನು ಕೂಡ ನನ್ನ ಹೆಸರು ರಾಜ್ ಮೊಹಮ್ಮದ್ ಸರ್, ಗುಳೇದಗುಡ್ಡದಿಂದ ಜಾಯ್ನ್ ಆಗ್ತಾ ಇದ್ದೀನಿ. ನಾನು ಕೂಡ ಈ ಗ್ರೂಪಿಗೆ ಜಾಯ್ನ್ ಆಗಿದ್ದು ವೆಯ್ಟ್ ಲಾಸ್ ಮಾಡ್ಕೋಬೇಕಂತಾನೆ ಜಾಯ್ನ್ ಆಗಿದ್ದು. ಇಲ್ಲಿ ಬಂದು ವಿದಿನ್ 4.5 ಮಂತ್ ಅಲ್ಲಿ 25 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಐಡಿಯಲ್ ವೇಟ್ ಮೇಂಟೈನ್ ಮಾಡ್ತಾ ಇದ್ದೀನಿ ಕಳೆದ 4 ವರ್ಷದಿಂದ. ಮತ್ತೆ ನನಗೆ 10 ವರ್ಷದ ಶುಗರ್ ಇತ್ತು. ಶುಗರ್ ನಾರ್ಮಲ್ ಮಾಡ್ಕೊಳ್ಳೋದಕ್ಕೂ ಕೂಡ ನನಗೆ ಈ ಕಮ್ಯುನಿಟಿ ನನಗೆ ಸಪೋರ್ಟ್ ಆಗಿದೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಈ ಕಂಪನಿ ನೀವು ಕೋಚ್ ಕೂಡ ಆಗಿದ್ದೀರಲ್ವಾ? ಎಸ್ ಸರ್. ಸೊ ಕೋಚ್ ರಿಸಲ್ಟ್ ಮತ್ತೆ ಜಸ್ಟ್ ಸರ್ ನಿಮ್ದು ಫೋಟೋ ಶೇರ್ ಮಾಡಿ ಸರ್. ಎಸ್ ಸರ್, ನಾನು ಬಂದಿದ್ದು ವೆಯ್ಟ್ ಲಾಸ್ ಗೋಸ್ಕರ ಬಂದು ಇಲ್ಲಿ 23 kg ವೆಯ್ಟ್ ಲಾಸ್ ಮಾಡ್ಕೊಂಡೆ 6 ತಿಂಗಳಲ್ಲಿ. ಸೊ ಕಳೆದ 5 ವರ್ಷದಿಂದ ಇದೇ ತೂಕ ಹೇಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಫೋಟೋ ಬರುತ್ತಿದೆ. 83 kg ಬಗ್ಗೆ ಹೆಲ್ತ್ ಚಾಲೆಂಜಸ್ ಇತ್ತು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇಂದ ಟ್ಯಾಬ್ಲೆಟ್ ತಿಂತಾ ಇದ್ದೆ. ರಾಜ್ ಮೊಹಮ್ಮದ್ ಅಲ್ವಾ? ರಾಜ್ ಮೊಹಮ್ಮದ್ ಸರ್, ನಿಮ್ದು ಏಜ್ ಎಷ್ಟು?
ಸರ್ ನನ್ನ ಏಜ್ ಜಸ್ಟ್ 51. ಜಸ್ಟ್ 51 ಮಾತ್ರ. ಲೈಫಿಗೆ ಬಂದ್ಮೇಲೆ ಈ ತರ ಹೇಳಕ್ ಸ್ಟಾರ್ಟ್ ಮಾಡಿದಿರಾ? ಮುಂಚೆ ಯಾವಾಗ್ಲೂ ಹಿಂಗೆ ಹೇಳ್ತಿದ್ರಾ 51 ಅಂತ? 51 ಸರ್ ಈಗ ಜಸ್ಟ್ ಅಂದ್ರೆ ಇವಾಗ ತಾನೇ 51. ಎಸ್ ಸರ್. ಸೂಪರ್ ಸರ್, ಹುಡುಗನ್ ತರ ಕಾಣಿಸ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು. ಥ್ಯಾಂಕ್ಸ್ ದಿಸ್ ಪ್ರಾಡಕ್ಟ್. ಎಸ್ ಸರ್, ಎಸ್ ಸರ್, ಶ್ರೀನಿವಾಸ್ ಸರ್. ನೀವೇನ್ ಮಾಡ್ಬೇಕಂದ್ರೆ Yes, sir. ಪ್ರಾಡಕ್ಟ್ ರಿಸಲ್ಟ್ ಜೊತೆಲಿ ಇನ್ಕಮ್ ರಿಸಲ್ಟ್ ಹೇಳಿಸ್ಬೇಕು. ಅವಾಗ ಈಸಿ ಆಗುತ್ತೆ, ಇನ್ನೊಂದ್ಸರಿ ಹೇಳಾಗತ್ತೆ, ಎಲ್ಲ ಟೈಮು ಉಳಿತದೆ. ಎಸ್ ನಾನು 23 kg ಕಡಿಮೆ ಮಾಡ್ಕೊಂಡು 6 ತಿಂಗಳಲ್ಲಿ ಮತ್ತೆ ಅಲ್ಲಿ ಒಂದ್ ನಿಮಿಷ ರೀ ಶ್ರೀನಿವಾಸ್, ಒಂದ್ ನಿಮಿಷ ರೀ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವೇನ್ ಮಾಡ್ಬೇಕಂದ್ರೆ ಕೊಟ್ರೇಶ್, ಎಸ್ ಸರ್. ಫಸ್ಟ್ ನೀವು ರೀಸೆಂಟ್ಲಿ ಒಂದು 3 ಮಂತ್ ಇಂದ 6 ಮಂತ್ ಕರೀರಿ. ಅದರಲ್ಲಿ ವರ್ಲ್ಡ್ ಟೀಮ್ಸ್ ಕ್ಲಬ್ ಓನರ್ ಇದ್ರೆ ಅವ್ರ ರಿಸಲ್ಟ್ ಹೇಳಿಸ್ಬೇಡಿ. ಎಸ್ ಸರ್, ನಿಮ್ಗೆ ಅರ್ಥ ಆಯ್ತಲ್ವಾ? ಎಸ್ ಸರ್. ಇವಾಗ ರಾಜ್ ಮೊಹಮ್ಮದ್ ಶ್ರೀನಿವಾಸ್ ರಿಸಲ್ಟ್ ಹೇಳಿಸ್ಬೇಡಿ. ಅಲ್ಲಿ ಸಿದ್ದಪ್ಪ ಇದ್ದಾರೆ, ಮುತ್ತಪ್ಪ ಇದ್ದಾರೆ, ಇನ್ಯಾರಿದ್ದಾರೆ ನೋಡಿ. ಅಥವಾ ಭಾಸ್ಕರ್ ಹೆಂಗ್ ಕರಿತೀರಿ ಎಲ್ರು? ಸರ್ ಇವಾಗ ಒಂದು 5ರಿಂದ ಒಂದು 10,000ವರೆಗೆ 5ರಿಂದ 10,000 ರೂಪಾಯಿ ಇನ್ಕಮ್ ಮಾಡಿದ್ರೆ ಕೈ ಎತ್ತ ಕೇಳಿ. ಅಂಡ್ ಇದನ್ನೇ ಕಂಟಿನ್ಯೂ ಮಾಡಿ, ಮಧ್ಯದಲ್ಲಿ ಚೇಂಜ್ ಮಾಡಕ್ ಹೋಗ್ಬೇಡಿ. ಓಕೆ. ಈಗ ರಾಜ್ ಮೊಹಮ್ಮದ್ ನೀವು ಹ್ಯಾಂಡ್ ಡೌನ್ ಮಾಡಿ. ಇಲ್ಲಿ ಯಾರೆಲ್ಲ ಒಂದು 5,000, 10,000, 15,000ವರೆಗೆ ನೀವು ಇನ್ಕಮ್ ಮಾಡಿರ್ತೀರಿ, ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಎಲ್ರು ಯಾರು ಬೇಕಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದು. ಒಂದು ಬಿಲೋ 20,000, 20,000 ಒಳಗಡೆ ನೀವು ಇದೀರಿ, ನೀವು ಯಾರು ಬೇಕಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದು. ನೀವು ಸೂಪರ್ವೈಸರ್, ಕ್ಲಬ್ ಓನರ್ ಏನಾರ ಆಗಿರ್ಲಿ, ಬಿಲೋ 20,000 ಹ್ಯಾಂಡ್ ರೈಸ್ ಮಾಡಿ. ಓಕೆ, ಇವರಿಂದ ಮುತ್ತಪ್ಪ ಅವರಿಂದ ಶೇರ್ ಮಾಡಿ. ಮುತ್ತಪ್ಪ ಸರ್. ಸರ್ ಗುಡ್ ಆಫ್ಟರ್ನೂನ್. ನಾನು ಮುತ್ತಪ್ಪ ಸರ್, ಗೋಕಾಕ್ನಿಂದ ಜಾಯ್ನ್ ಆಗ್ತಾ ಇದ್ದೇನೆ. ನಾನು ಕಮ್ಯುನಿಟಿಗೆ ಬಂದು 7 ತಿಂಗಳಾಯ್ತು ಸರ್. ನನಗೆ ಹೆಲ್ತ್ ರಿಸಲ್ಟ್ ಅಂದ್ರೆ 7 ವರ್ಷದಿಂದ ಇರ್ತಕ್ಕಂತ ಮೂಲವಾದಿ ಸಮಸ್ಯೆ ಬಹಳ ತೊಂದರೆ ಮಾಡ್ತಿತ್ತು. ಯಾವತ್ತು ಈ ಕಮ್ಯುನಿಟಿಗೆ ಜಾಯಿನ್ ಮಾಡಿ ಬ್ರೇಕ್ಫಾಸ್ಟ್ ಚೇಂಜ್ ಮಾಡಿದ್ರೆ ಅವತ್ತೇನೆ ನಂಗೆ ಈಗ ಅವತ್ತೇನೆ ಫುಲ್ ಕ್ಲಿಯರ್ ಆಗಿದೆ. ಇಲ್ಲಿವರೆಗೆ ಯಾವುದೇ ತರದ್ದು ಅದರದ್ದು ಸಿಂಟಮ್ಸ್ ಇಲ್ಲ. ಅದ್ರ ಜೊತೆಗೆ ನಾನು 4 ತಿಂಗಳಲ್ಲಿ 18 kg ತೂಕವನ್ನ ಕಡಿಮೆ ಮಾಡ್ಕೊಂಡು ಫ್ಯಾಟ್ ಲಾಸ್ ಮಾಡ್ಕೊಂಡು ಅಗ್ದಿ ಆಕ್ಟಿವ್ ಆಗಿದ್ದೇನೆ ಸರ್. ಹೆಲ್ದಿ ಆಗಿ ಹ್ಯಾಪಿ ಆಗಿದ್ದೇನೆ ಸರ್. ಅದ್ರ ಜೊತೆಗೆ ಜಾಯಿಂಟ್ ಪೇನ್, ನರನೋವು ಇತ್ತು, ಅದು ಕೂಡ ರಿಲೀಫ್ ಆಗಿದೆ. ಮತ್ತೆ ಈ ಅಪಾರ್ಚುನಿಟಿನ ನೀವು ತಗೊಂಡ್ರಿ. ಓಕೆ ಸರ್. ಈ ಅಪಾರ್ಚುನಿಟಿ ನೀವು ತಗೊಂಡಿದ್ದೀರಲ್ವಾ? ಸೊ ನಿಮ್ದು ಏನಾದ್ರೂ ಇನ್ಕಮ್ ಇದೆನಾ ಸರ್? ಈ ಅಪಾರ್ಚುನಿಟಿ ಸ್ಟಾರ್ಟ್ ಮಾಡಿ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಮುತ್ತಪ್ಪ ಸರ್. ಇನ್ಕಮ್ ಮಾಡಿದ್ದೀನಿ ಸರ್. ಲಾಸ್ಟ್ ಮಂತ್ ಬಂದು 8,256 ರೂಪಾಯಿ 48 ಪೈಸೆ ಇನ್ಕಮ್ ಮಾಡಿದೆ ಸರ್ ಲಾಸ್ಟ್ ಮಂತ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಿದ್ದಪ್ಪ ಸರ್. ಗುಡ್ ಆಫ್ಟರ್ನೂನ್ ಸರ್. ಎಸ್ ಸರ್, ಗುಡ್ ಆಫ್ಟರ್ನೂನ್ ಸರ್. ಸರ್ ನಾ ಬಂದು 3 ಮಂತ್ಸ್ ಕಂಪ್ಲೀಟ್ ಆಯ್ತು ಸರ್ ಈಗ. Okay. ಸರ್ 3 ಮಂತ್ಸ್ ಅಲ್ಲಿ 11 ಕಿಲೋ ವೆಟ್ ಲಾಸ್ ಆಗಿದೆ ಸರ್. Okay. ಸರ್ ಮತ್ತೆ ನಂದ ವೆರಿಕೋಸ್ ಇತ್ತು, ವೆರಿಕೋಸ್ ರಿಲೀಫ್ ಆಗಿದೆ ಸರ್. ಈಗ ಪೇನ್ ಇತ್ತು, ನಡುನು ಪೇನ್ ಇತ್ತು ಸರ್, ಲೆಗ್ ಪೇನ್. ಪೇನ್ ಎಲ್ಲ ನಾರ್ಮಲ್ ಆಗಿದೆ ಸರ್ ಈಗ, ಲೆಗ್ ಪೇನ್ ಇಲ್ಲ. ಓಕೆ. ಸರ್ ನಾ ಜಸ್ಟ್ ಇದು ವೆಟ್ ಲಾಸ್ ಗೋಸ್ಕರ ಬಂದಿದ್ದೆ ಸರ್. ನಾ ಇಷ್ಟೇ ನಂದು ರಿಸಲ್ಟ್ ಬರ್ತಿದೆ ನನಗೆ ಗೊತ್ತಿರಲಿಲ್ಲ ಸರ್ ಪೈಲ. ಸೊ ನೀವು ಕೋಚ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಈಗ ನೀವು ಕಸ್ಟಮರ್ ಆಗಿ ಕಂಪ್ನಿನ ಜಾಯಿನ್ ಮಾಡಿದ್ದು ಅಲ್ವಾ? ಹಾ ಸರ್, ಕಸ್ಟಮರ್ ಆಗಿ ಮಾಡಿ. ವೆಯ್ಟ್ ಲಾಸ್ ಗೋಸ್ಕರ ಬಂದಿದ್ದು. ಹಾ ಸರ್. ಇಲ್ಲಿ ಅಪಾರ್ಚುನಿಟಿ ಇದೆ ಅಂತ ಗೊತ್ತಾಯ್ತಾ ನಿಮ್ಗೆ? ಹಾ ಗೊತ್ತಾಯ್ತು ಸರ್. ಇದು ಎಲ್ಲ ಕಮ್ಯುನಿಟಿ ನೋಡಿದ ನಂತರ ಸತ ಗೊತ್ತಾಯ್ತು ಸರ್. ಅದ ಮುತ್ತಪ್ಪ ಸರ್ ಮತ್ತೆ ಅವ್ರ ಭಾಸ್ಕರ್ ಸರ್ ಎಲ್ಲ ಹೇಳಿದ್ರು ಸರ್ ನಮ್ಗ. ತಿಳುವಳಿಕೆ ಜ್ಞಾನ ಪಡ್ಡ ನಂತರ ನಮ್ಗೆಲ್ಲಾ ಇನ್ಫಾರ್ಮೇಶನ್ ಕೊಟ್ಟ ನಂತರ ಗೊತ್ತಾಯ್ತು ಸರ್ ಅದು ಹಿಂಗೈತಿ ಇದ್ ಮಾಡೋರಿ ಸೊ ಅಂತ. ಇವಾಗ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಿ, ಹರ್ಬಲೈಫ್ ಬಿಸ್ನೆಸ್ ಮಾಡಿದ್ರಿ. ಸ್ಟಾರ್ಟ್ ಮಾಡಿದೀವಿ ಸರ್. ಸೊ ಲಾಸ್ಟ್ ಮಂತ್ ಏನಾದ್ರು ಇನ್ಕಮ್ ಬಂದಿದೆನಾ ಸರ್ ನಿಮಗೆ? ಸರ್ ಲಾಸ್ಟ್ ಮಂತ್ 7,500 ಸರ್. ಕಂಗ್ರಾಚುಲೇಷನ್ ಸರ್, ಗಾಡ್ ಬ್ಲೆಸ್ ಯು. ಮತ್ತೆ ಜಾಸ್ತಿ ಮಾಡಿ. ಥ್ಯಾಂಕ್ ಯು ಸರ್. ಮುತ್ತಪ್ಪ ಸರ್. ಎಸ್ ಸರ್, ಎಸ್. ನಿಮ್ದು ಮೀಟಾ ಸರ್, ಹೇಳಿ ಸರ್. ನಮಸ್ತೆ. ಮುತ್ತಪ್ಪ ಸರ್ ಹೇಳಿ, ಏನು ಹೇಳ್ತಾ ಇದ್ರು? ಸಿದ್ದಪ್ಪ ಸರ್. ಮುತ್ತಪ್ಪ ಸರ್ ಮತ್ತೆ ಭಾಸ್ಕರ್ ಸರ್ ಥ್ಯಾಂಕ್ ಯು ಹೇಳ್ತೇವೆ ಸರ್. ಎಸ್ ಸರ್, ಹೇಳಿ. ನಾ ಈ ಕಮ್ಯುನಿಟಿಯಲ್ಲಿ ಉಳಿಬೇಕಾದ್ರೆ ಸರ್ ಅವರೇ ಕಾರಣ ಸರ್. ಎಸ್ ಸರ್, ಹಾ ಸರ್. ಎಸ್. ಸೊ ಕೋಚ್ ಇಲ್ದಂಗೆ ಇಲ್ಲಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ. ಎಸ್ ಮಂಜುನಾಥ್ ಅವರು. ನಮಸ್ತೆ, ನನ್ನ ಹೆಸರು ಮಂಜುನಾಥ್, ದಾವಣಗೆರೆಯಿಂದ ಕನೆಕ್ಟ್ ಆಗ್ತೀರಾ ಸರ್. ನಾನು ಈ ಕಮ್ಯುನಿಟಿ ಬಂದು 1 ವರ್ಷ 6 ತಿಂಗಳಾಯ್ತು. ಕಾರಣ ಬಂದಿದ್ದು ಶುಗರ್ ಇತ್ತು,
ಊಟಕ್ಕಿಂತ ಮುಂಚೆ 400 ಇತ್ತು, ಊಟ ಆದ್ಮೇಲೆ 450 ಇತ್ತು. ಯಾವಾಗ ಈ ಕಮ್ಯುನಿಟಿ ಬಂದ್ ಮೂರ್ ತಿಂಗಳಲ್ಲೇ ನಾನು ಶುಗರ್ ನಾರ್ಮಲ್ ಮಾಡ್ಕೊಂಡು ಈಗ ಯಾವ್ದು 1 ವರ್ಷ 2 ತಿಂಗಳಾಯ್ತು ಯಾವ್ದೇ ರೀತಿ ಮೆಡಿಸಿನ್ ಯೂಸ್ ಮಾಡಿರಂಗೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದೀನಿ. ಮತ್ತೆ ನಾನು 12 ಜನಕ್ಕೆ ಕೋಚಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ ಇನ್ಕಮ್ 4650 ರೂಪಾಯಿ. ಥ್ಯಾಂಕ್ ಯು ಮೈ ಕೋಚ್, ಥ್ಯಾಂಕ್ ಯು ಸ್ಪಾನ್ಸರ್, ಮತ್ತೆ ಈ ಕಮ್ಯುನಿಟಿ ವಿಠಲ್ ಸರ್. ಥ್ಯಾಂಕ್ ಯು. ನೀವು ಬಂದಿದ್ದು ಕಸ್ಟಮರ್ ಆಗಿ ಈ ಕಂಪ್ನಿ ಜಾಯಿನ್ ಮಾಡಿದ್ರಿ. ಹಾ ಸರ್. ಬಿಸ್ನೆಸ್ ಮಾಡ್ಬೋದಂತ ಎಲ್ಲಿ ಕಲ್ತ್ರಿ ನೀವು? ಯಾರು ಕಲ್ಸ್ಕೊಟ್ರು ನಿಮ್ಗೆ ಇಲ್ಲಿ? ಇಲ್ಲ, ಗುರುವಾರ ಅಂಬಾಸಡರ್ ರೆಕಗ್ನೇಷನ್ ಬಂದಿದ್ದೆ ಸರ್. ಓಕೆ. ಅವಾಗ ನಮಗೆ ಕೋಚ್ ಮತ್ತೆ PC ಕಸ್ಟಮರ್ ಅಂತ ಇತ್ತು. ಅವಾಗ ನಾನು ಕೋಚ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸರ್. ಸೊ ನೀವು ಮುಂಚೆ ಕೋಚ್ ಅಂತ ಇದ್ರಿ, ನಿಮ್ಮನ್ನ ನೋಡಿ ಯಾರೋ ಇಬ್ರು ಗೆಸ್ಟ್ ನಿಮ್ ಕ್ಲಬ್ಗೆ ಬಂದ್ರು, ಅವರಿಗೆ ರಿಸಲ್ಟ್ಸ್ ಕೊಡ್ಸಿದಕ್ಕೋಸ್ಕರ ನಿಮಗೆ ಅಂಬಾಸಿಡರ್ ಆಗಿ ನೀವು ಕೋಚ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರಿ. ನಾನು ಏನ್ ಕೇಳಿದೆ ಅಂದ್ರೆ, ನಿಮಗೆ ನೀವು ಕಸ್ಟಮರ್ ಆಗಿರೋರು ಇದನ್ನ ಬಿಸ್ನೆಸ್ ಮಾಡಿ ನಾನು ಇಲ್ಲಿ ಇನ್ಕಮ್ ಕೂಡ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ಯಾರು? ಇದೇ ಸಿಸ್ಟಮ್ ಸರ್, ಸಿಸ್ಟಮ್ ಟ್ರೈನಿಂಗ್ ಮತ್ತೆ ಕಮ್ಯುನಿಕೇಶನ್ ಇಲ್ಲೇ ಕಲ್ತು. ಥ್ಯಾಂಕ್ ಯು ಸರ್. ನೀವು ಇಲ್ಲೇ ಕಲಿತಿದ್ರಿ. ಈಗ ಎಷ್ಟು ಬರ್ತಾ ಇದೆ ಲಾಸ್ಟ್ ಮಂತ್ ಇನ್ಕಮ್ ನಿಮ್ದು? 4650 ರೂಪಾಯಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಕಂಗ್ರಾಚುಲೇಷನ್. ಮತ್ತೆ ಜಾಸ್ತಿ ಮಾಡಿ. Thank you, 4000 ಬರಕ್ಕೆ ಏನ್ ಮಾಡಿದಿರಿ ಅದನ್ನ ಡಬಲ್ ಮಾಡಿ, ಅದು ಜಾಸ್ತಿ ಆಗುತ್ತೆ. ವೆರಿ ಸಿಂಪಲ್. ಮತ್ತೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಲ್ಲಿ ಯಾರೆಲ್ಲ ಅಬೋ 10, 20, 30 ಮೇಲೆ ಇದ್ದೀರಿ ಎಲ್ಲರೂ, ಆಲ್ ಕ್ಲಬ್ ಓನರ್ಸ್, ಗೆಟಿಮ್ ಆಲ್ ಯಾರೆಲ್ಲ ಇದ್ದೀರಿ ಅವರೆಲ್ಲ ಹ್ಯಾಂಡ್ ರೈಸ್ ಮಾಡ್ಬೋದಾ? ಯಾರೆಲ್ಲ 30,000ಕ್ಕಿಂತ ಮೇಲೆ ಇದ್ದೀರಿ ಅವರೆಲ್ಲ ಹ್ಯಾಂಡ್ ರೈಸ್ ಮಾಡ್ಬೋದಾ? ಯಾರೆಲ್ಲ 25,000, 30,000 ಮೇಲೆ ಯಾರೆಲ್ಲ ಇನ್ಕಮ್ ಇದೆ, ನಿಮ್ದು ನ್ಯೂಟ್ರಿಷನ್ ಕ್ಲಬ್ ಓನರ್ ಆಗಿರ್ಲಿ, ವರ್ಲ್ಡ್ ಟೀಮ್ಸ್ ಆಗಿರ್ಲಿ, ಸೂಪರ್ ಯಾರೇ ಆಗಿರ್ಲಿ, ಅವರೆಲ್ಲ ಹ್ಯಾಂಡ್ ರೈಸ್ ಮಾಡಿ. ಯಾರಿಗೆಲ್ಲ ಇನ್ಕಮ್ ಬರ್ತಾ ಇದೆ ಅವರೆಲ್ಲ ಹ್ಯಾಂಡ್ ರೈಸ್ ಮಾಡಿ. ಇನ್ನು ಉಳಿದವ್ರಿಗೆ ಬರ್ತಾ ಇಲ್ವಾ? ಸರ್ಗೆ ನಿಮ್ಗೆ ಇನ್ಕಮ್ ಬರ್ತಾ ಇದೆ? ರಿವಸಾಯಿ ಅವ್ರಿಗೆ ಬರ್ತಾ ಇಲ್ವಾ? ಕ್ಲಬ್ ಓನರ್ಸ್ 30,000 ಅಂಡ್ ಅಬೌವ್ ಯಾರೆಲ್ಲ ಇನ್ಕಮ್ ಮಾಡ್ತಾ ಇದ್ದಾರೆ ನೀವೆಲ್ಲ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್, ರೂಪ ಪರಿಶ್ರಮ ಯಾಕೆ ನಿಮ್ಗೆ ಬರ್ತಾ ಇಲ್ವಾ ದುಡ್ಡು? ಮೋಸರಿಗಿಂತ ಜಾಸ್ತಿ ಬರ್ತಾ ಇಲ್ಲ ನಿಮ್ಗೆ, ಅಥವಾ ಕೇಳಿಸ್ಕೊಳಲ್ವಾ ನೀವೆಲ್ಲ? ಇಂಟ್ರೆಸ್ಟ್ ಇಲ್ವಾ ರಿಸಲ್ಟ್ ಹೇಳಕ್ಕೆ? ಅಥವಾ ನಿಮ್ತರವ್ರಿಗೆ ಬೇರೆ ಕೋಚ್ ಆಗೋದು ಬೇಡ? ಓಕೆ, ಶೇರ್ ಮಾಡಿ ಸರ್. ಅವರಿಗೆಲ್ಲ ಅವರದ್ದು ಇನ್ಕಮ್ ಬ್ಯಾಕ್ ಗ್ರೌಂಡ್ ಮತ್ತೆ ಇದಕ್ಕೆ ಹೇಳಿ ಸರ್. ಓಕೆ. ಮತ್ತೆ ರೂಪಾ ಪರಶುರಾಮ್. ಎಸ್ ಮೇಡಮ್. ನಮಸ್ತೆ ಸರ್. ಬ್ಯಾಕ್ ಗ್ರೌಂಡ್ ಮತ್ತೆ ಲಾಸ್ಟ್ ಮಂತ್ ಇನ್ಕಮ್ ಸರ್ ಹೌದ್ರಿ. ಲಾಸ್ಟ್ ಮಂತ್ ಇನ್ಕಮ್ ನಂದು 35,800. ಹೌಸ್ ವೈಫ್ ನೀವು? ಹಾ ಸರ್. ಮತ್ತೆ ರಾಜ್ ಮೊಹಮ್ಮದ್ ಸರ್. ಥ್ಯಾಂಕ್ ಯು ಸರ್. ಎಸ್. ನಮಸ್ತೆ ಸರ್, ನನ್ನ ಹೆಸರು ರಾಜ್ ಮೊಹಮ್ಮದ್ ಸರ್. ಮತ್ತೆ ನನ್ನ ಬ್ಯಾಕ್ ಗ್ರೌಂಡ್ ವೆಲ್ಡಿಂಗ್ ಗ್ಯಾರೇಜು. ಲಾಸ್ಟ್ ಮಂತ್ ಇನ್ಕಮ್ 44,285. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ಸ್ ಟು ಮೈ ಕೋರ್ಸ್, ಥ್ಯಾಂಕ್ಸ್ ಟು ಸಿಸ್ಟಮ್. ಎಸ್. ಮತ್ತೆ ರವಿ ತೇಜ ಸರ್. ನಮಸ್ಕಾರ, ನನ್ನ ಹೆಸರು ರವಿತೇಜ. ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ ಆಗಿ ಬಂದಿದ್ದು. ಈ ಫುಡ್ ತೊಗೊಳಕ್ಕೆ ದುಡ್ಡು ಇದ್ದಿಲ್ಲ. ಇಲ್ಲೊಂದು ಪ್ರೋಗ್ರಾಮ್ ಅಲ್ಲಿ ಕಲ್ತಿದ್ದು, ತಿಂದ್ರೆ ಆರೋಗ್ಯ ತಿನ್ಸಿದ್ರೆ ಐಶ್ವರ್ಯ ಅಂತ. 10 ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ ಇನ್ಕಮ್ 42,000. ಥ್ಯಾಂಕ್ಸ್ ಟು ಮೈ ಫುಡ್ ಅಂಡ್ ಫ್ಯಾಮಿಲಿ. ಕಂಗ್ರಾಚುಲೇಷನ್ ಸರ್. ಶ್ರೀನಿವಾಸ್ ಸರ್. ಎಸ್ ಸರ್, ಬಂದಿದ್ದು ವೆಯ್ಟ್ ಲಾಸ್ಗೋಸ್ಕರ 23 kg ಕಡಿಮೆ ಮಾಡ್ಕೊಂಡೆ 6 ತಿಂಗಳಲ್ಲಿ. ಮತ್ತೆ ಇಲ್ಲೊಂದು ಆಪರ್ಚುನಿಟಿ ಇದೆ ಅಂತ ಗೊತ್ತಾಯ್ತು, ಸೊ ಯೂಸ್ ಮಾಡ್ಕೊಳ್ತಾ ಬಂದೆ. ಸೊ ಹಾಗೆ ಈಗ ಒಂದು 24 ಜನಕ್ಕೆ ಕೋಚಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ 47,000 rupees ಇನ್ಕಮ್ ಬಂದಿದೆ. ಥ್ಯಾಂಕ್ ಯು ವಿಠಲ್ ಸರ್ಗೆ ಕರ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ ಯು ಕಮ್ಯುನಿಟಿ, ಥ್ಯಾಂಕ್ ಯು ಪ್ರಾಡಕ್ಟ್ಸ್. ಎಸ್ ಸರ್. ಅತುಲ್ ಕುಮಾರ್ ಸರ್, ನಿಮ್ದು ಫೋಟೋ ಕೂಡ ರೆಡಿ ಇಟ್ಕೋಬೇಕು, ಫೋಟೋ ಕೂಡ ಶೇರ್ ಮಾಡಬೇಕು. ಎಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ನನ್ನ ಹೆಸರು ಅತುಲ್ ಕುಮಾರ್ ಅಂತ, ಬ್ಯಾಕ್ ಗ್ರೌಂಡ್ ಇಂಜಿನಿಯರ್. ಬಂದಿದ್ದು ಹೆಲ್ತ್ ರಿಸಲ್ಟ್ ಗೋಸ್ಕರ 2.5 ತಿಂಗಳಲ್ಲಿ 9 kg ವೆಯ್ಟ್ ಲಾಸ್ ಮಾಡ್ಕೊಂಡು ಈಗ ಐಡಿಯಲ್ ವೇಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತೆ ಮೋರ್ ದೆನ್ 30 ಮೆಂಬರ್ಸ್ ಗೆ ಕೋಚ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ ಇನ್ಕಮ್ 84,500. ಥ್ಯಾಂಕ್ಸ್ ಟು ಕೋಚ್, ಥ್ಯಾಂಕ್ಸ್ ಟು ಕಮ್ಯುನಿಟಿ. ಕಂಗ್ರಾಚುಲೇಷನ್ ಸರ್. ಮತ್ತೆ ಡಬಲ್ ಮಾಡಿ. ಪದ್ಮನಾರಾಯಣ್ ಸರ್. ನನ್ನ ಹೆಸರು ಲಕ್ಷ್ಮೀ ನಾರಾಯಣ್. ಬಿಫೋರ್ ಕಮ್ಯುನಿಟಿ ಬರೋಕ್ಕಿಂತ ಮುಂಚೆ ತುಂಬಾ ದಪ್ಪ ಇದೆ. ದಪ್ಪ ಇರಿಂದ ಬ್ಯಾಕ್ ಪೈನ್, ಮಂಡಿ ಓವರ್ ಗ್ಯಾಸ್ ತುಂಬಾ ಸಫರ್ ಪಡ್ತಾ ಇದೆ. 19 kg ವೆಯ್ಟ್ ಲಾಸ್ ಮಾಡಿದೆ. ಆಫರ್ ಸೊಂಟದ ಕಡಿಮೆ ಆಯ್ತು.
ಈಗ ಇದೇ ತರ ಪ್ರಾಡಕ್ಟ್ ಫಂಡ್ ಮಾಡೋಕ್ಕೋಸ್ಕರ ಇದೇ ತರ ಅಂಬಾಸಿಡರ್ ಪ್ರೋಗ್ರಾಮ್ ಕೂತ್ಕೊಂಡು ಜನಕ್ಕೆ ಹೆಲ್ಪ್ ಮಾಡಿದ್ರೆ ಸಂಪಾದನೆ ಮಾಡೋದು. ನಾನು ಬ್ಯಾಕ್ ಗ್ರೌಂಡ್ ಬಂದಂತ ಸ್ಟೇಷನರಿ ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದೆ. ಅಲ್ಲಿ ಟೈಮ್ ಫ್ರೀಡಮ್ ಇರ್ಲಿಲ್ಲ. ಬೆಳಗ್ಗೆ 8 ಗಂಟೆ ರಾತ್ರಿ 10 ಗಂಟೆ ಮೇಲೆ ಆಗ್ತೇವೆ ಮನೆಗೆ ಬರೋದಕ್ಕೆ. ಈಗ ನಾ ಇದ್ರಲ್ಲಿ ಆಪರ್ಚುನಿಟಿ ಇದೆ ಗೊತ್ತಾಗಿ ಈಗ ನಾನು ಇದೇ ಕಂಟಿನ್ಯೂ ಮಾಡ್ಕೊಂಡು ಈಗ ಫುಲ್ ಟೈಮ್ ಮಾಡ್ತಾ ಇದ್ದೀನಿ. 35 ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ ಇನ್ಕಮ್ 65,000. ಥ್ಯಾಂಕ್ ಯು ನಮ್ ಕೋಚ್ಗೆ ಗ್ರೂಪ್ಗೆ. ಸರ್ ಆಯ್ತು ಮೇಡಮ್, ಲೇಟ್ ಆಗಿ ಅಡ್ರೆಸ್ ಮಾಡ್ತೀವಿ. ಈಗ ಅಪ್ಪು ಮೇಡಮ್, ಜ್ಯೋತಿ ಮೇಡಮ್. ಸರ್ ನನ್ನ ಹೆಸರು ಜ್ಯೋತಿ. ಬ್ಯಾಕ್ ಗ್ರೌಂಡ್ ಒಂದ್ ನಿಮಿಷ ಜೊತೆ ಮೇಡಮ್, ಇಲ್ಲಿ ಅಶ್ವಿನಿ ಸುರೇಶ್ ಅಂತ ಇದ್ದಾರೆ, ಅವ್ರ ಜೊತೆ ಕೇಳ್ಬಿಡಿ. ನೆಟ್ವರ್ಕ್ ಇಲ್ಲ ಅವರು. ಮೇಡಮ್ ನೀವು ಕೇಳಿಸ್ತಾ ಇಲ್ಲ? ಇಲ್ಲ ಬರ್ತಾ ಇಲ್ಲ ಮೇಡಮ್. ಗಾಯತ್ರಿ ಮೇಡಮ್ ಕೇಳಿಸ್ತಾ. ಓಕೆ, ಗಾಯತ್ರಿ ಮೇಡಮ್ ಬೇಡ. ಜ್ಯೋತಿ ಮೇಡಮ್. ಅವ್ರು ಕೋಚ್ ಟೈಮಲ್ಲಿ ಹ್ಯಾಂಡ್ ರೈಸ್ ಮಾಡಿಲ್ಲಲ್ಲ, ಕೋಚ್ ಟೈಮಲ್ಲಿ ಮಾಡ್ಬೇಕು. ಎಸ್ ಜ್ಯೋತಿ ಮೇಡಮ್. ಓಕೆ, ನನ್ನ ಹೆಸರು ಜ್ಯೋತಿ. 9 ಇಯರ್ಸ್ ಇಂದ ಶೇಖನ್ ಅಪ್ರೆಶ್ ಯೂಸ್ ಮಾಡ್ತಾ ಇದೀವಿ, ಮತ್ತೆ ಫುಲ್ ಟೈಮ್ ಆಗಿ ಮಾಡ್ತಾ ಇದೀವಿ ಆಸ್ ಅ ವೆಲ್ನೆಸ್ ಕೋಚ್. ಬಿಫೋರ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ಲಾಸ್ಟ್ ಮಂತ್ ನಂದು 1,50,000. ನಮಸ್ತೆ ಎಲ್ಲರಿಗೂ. ಸೊ ನಾನು ಅರ್ಬಲ್ ಲೈಫ್ ಜಾಯಿನ್ ಆಗಿ 8 ಇಯರ್ಸ್ 5 ಮಂತ್ ಆಯ್ತು. ವೆಯ್ಟ್ ಲಾಸ್ ಆಗ್ಬೇಕಂತ ಬಂದಿದ್ದು 16 kg ವೆಯ್ಟ್ ಲಾಸ್ ಮಾಡ್ಕೊಂಡು, ಸೊ ಈಗ ಫುಲ್ ಟೈಮ್ ಆಗಿ ಅರ್ಬಲ್ ಲೈಫ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇರೋದು. ನಂದು ಲಾಸ್ಟ್ ಮಂತ್ ಇನ್ಕಮ್ 2,15,000. ಥ್ಯಾಂಕ್ಸ್ ಟು ಸಿಸ್ಟಮ್, ಥ್ಯಾಂಕ್ಸ್ ಟು ವಿಟಲ್ಸ್. ನಮಸ್ತೆ, ನನ್ನ ಹೆಸರು ಭಾಸ್ಕರ್. ನಾನು ಬಂದಿದ್ದು ಒಂದು 10,000 ಇನ್ಕಮ್ಗೋಸ್ಕರ ಬಂದಿದ್ದು, ಮತ್ತು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ. ಲೈಫ್ ನ ಬೆಟರ್ ಮಾಡ್ಬೇಕಂತ ಬಂದಿರೋದು. ನನ್ ಕೋಚಿಗೆ ಕೇಳಿದೆ, ಮತ್ತೆ ಫುಡ್ ಯೂಸ್ ಮಾಡಂಗಾಯ್ತು, ಲೈಫ್ ನ ಚೇಂಜ್ ಮಾಡಂಗಾಯ್ತು. ನಂದು ಲಾಸ್ಟ್ ಮಂತ್ ಇನ್ಕಮ್ 1,80,000. ಥ್ಯಾಂಕ್ಸ್ ಟು ಮೈ ಕೋಚ್, ಥ್ಯಾಂಕ್ಸ್ ಟು ಅರ್ಬಲ್ ಲೈಫ್, ಥ್ಯಾಂಕ್ಸ್ ಟು ಮ್ಯಾಥ್ಯೂಸ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಲ್ಲಿ ಯಾರಿಗೆಲ್ಲ ಇನ್ಕಮ್ ಹೇಳಿದ್ರು ಇವ್ರು ಇನ್ನೂ ಸ್ವಲ್ಪ ಮಾತ್ರ, ಇನ್ನು ಇದಕ್ಕಿನ್ನ ಜಾಸ್ತಿ ಇನ್ಕಮ್ ಇರೋರು ಇಲ್ಲಿದ್ದಾರೆ. ಅದು ನಿಮ್ಗೆ ಹೇಳಿದ್ರೆ ಮೇ ಬಿ ನೀವು ಬಿಲೀವ್ ಮಾಡಲ್ಲ. ಅಂದ್ರೆ ನೀವು ಸಾಧ್ಯ ಅಲ್ಲ ಬಿಡ್ರಿ, ಇಷ್ಟೆಲ್ಲ ಬರುತ್ತೆ ಆ ತರ ಲೈಫ್ ಸ್ಟೈಲ್ ಇರೋರು, ಇನ್ಕಮ್ ಇರೋರು ಇಲ್ಲಿದ್ದಾರೆ. ಅದ್ರ ಜೊತೆಗೆ ಇನ್ನು ತುಂಬಾ ಜನ ಇನ್ಕಮ್ ಇರೋರು ಇದ್ದಾರೆ, ಅವರು ಏನೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲೇನ್ ಶೇರ್ ಮಾಡಿದ್ದಾರೆ, ಇಲ್ಲಿ ಕೆಲವೊಬ್ರು ಇಲ್ಲಿ ಯಾರು ಇಲ್ಲಿ ಅಲರ್ಟ್ ಆಗಿದ್ದಾರೆ ಅವ್ರು ಮಾತ್ರ ಶೇರ್ ಮಾಡಿದ್ದಾರೆ. ಮತ್ತೆ ಇದು ರಿಸಲ್ಟ್ಸ್ ಬರಕ್ಕೆ, ಹೆಲ್ತ್ ರಿಸಲ್ಟ್ಸ್ ಬರಕ್ಕೆ ಇದರಿಂದ ಒಬ್ಬರದ್ದು ಕೋಚಿಂಗ್ ಸಿಸ್ಟಮ್ ಅಂತ ಇರುತ್ತೆ, ಮತ್ತೆ ನ್ಯೂಟ್ರಿಷನ್ ಕ್ಲಬ್ ಅಂತ ಇರುತ್ತೆ. ಅವರಿಗೆ ಕನೆಕ್ಟೆಡ್ ಒಂದು ಕಮ್ಯುನಿಟಿ ಇರುತ್ತೆ, ಆ ಕಮ್ಯುನಿಟಿಗೆ ಒಂದು ಸಿಸ್ಟಮ್ ಅಂತ ಇರುತ್ತೆ. ಸೊ ಇಲ್ಲಿ ಒಂದಕ್ಕೊಂದು ಕನೆಕ್ಟೆಡ್ ಸಿಸ್ಟಮ್ ಇರುತ್ತೆ. ಇದೆಲ್ಲಾ ರಿಸಲ್ಟ್ಸ್ ಬರೋಕೆ ಕಾರಣ ಈ ಸಿಸ್ಟಮ್, ಈ ಕೋಚಿಂಗ್ ಮತ್ತೆ ಸಿಸ್ಟಮ್. ನಿಮಗೆ ಏನು ಗೊತ್ತಿಲ್ಲದೆ ಇರ್ಬೋದು, ಇಲ್ಲಿ ಮೇ ಬಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕಂಪನಿ ಬಗ್ಗೆ ಹೇಳ್ತಾ ಇದ್ದಾರೆ, ವಾಟ್ ಎವರ್ ನಿಮ್ಗೆ ಏನೇ ಗೊತ್ತಿಲ್ಲದೆ ಇರ್ಬೋದು. ನನಗೂ ಕೂಡ ಇಲ್ಲಿ ಬಂದಾಗ ನನಗೇನು ಗೊತ್ತಿಲ್ಲ, ಎಲ್ಲ ಈ ಸಿಸ್ಟಮ್ ಇಂದಾನೆ ಕಲ್ತಿರೋದು, ಎಲ್ಲ ನನ್ನ ಕೋಚ್ ಇಂದ ಕಲ್ತಿರೋದು, ಎಲ್ಲ ಟ್ರೈನಿಂಗ್ಸ್. ಆ ಟ್ರೈನಿಂಗ್ಸ್ ಮತ್ತೆ ಕೋಚಿಂಗ್ ಏನಿದೆಯಲ್ಲ ಅದು ನಿಮಗೆ ಫ್ರೀ ಆಗೇ ಸಿಗುತ್ತೆ. ಬಟ್ ನೀವು ಟೈಮ್ ಕೊಡ್ಬೇಕಷ್ಟೇ. ನೀವು ಟೈಮ್ ಕೊಟ್ಟಿಲ್ಲ ಅಂದ್ರೆ ರಿಸಲ್ಟ್ಸು ಬರಲ್ಲ, ಟೈಮ್ ಕೊಟ್ಟಿಲ್ಲ ಅಂದ್ರ ಇನ್ಕಮ್ ಕೂಡ ಬರಲ್ಲ. ಮತ್ತೆ ಈ ಕಂಪನಿದು 2 ಇರುತ್ತೆ ಸಿಸ್ಟಮ್. ಒಂದು, ನೀವು ಕಸ್ಟಮರ್ ಆಗಿ ಜಾಯಿನ್ ಮಾಡ್ಬಿಟ್ಟು, ಲೈಕ್ ಮೇ ಬಿ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿದೆ, ಮೇ ಬಿ ವೆಯ್ಟ್ ಗೇನ್ ಮಾಡ್ಕೊಳ್ಳೋದಿದೆ, ಮೇ ಬಿ ನಿಮ್ದು ತುಂಬಾನೇ ಹೆಲ್ತ್ ಚಾಲೆಂಜಸ್ ಇದೆ, ಎನರ್ಜಿ ಲೋ ಇದೆ, ನಿಮಗೆ ವಾಕ್ ಎಕ್ಸರ್ಸೈಸ್ ಮಾಡಕ್ ಆಗ್ತಾ ಇಲ್ಲ, ನಾನು ಹೆಲ್ದಿಯಾಗಿ ಫಿಟ್ ಆಗಿರ್ಬೇಕು, ಒಂದು ಒಳ್ಳೆ ವೇಟ್ ಮ್ಯಾನೇಜ್ಮೆಂಟ್ ನ ಮಾಡಬೇಕು, ಒಂದು ಹೆಲ್ದಿ ಸ್ಕಿನ್ ನ ಮೇಂಟೈನ್ ಮಾಡಬೇಕು, ಹೆಲ್ದಿ ಬಾಡಿನ ಮೇಂಟೈನ್ ಮಾಡಬೇಕು. ಏನ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ದಟ್ ಈಸ್ ಕಾಲ್ಡ್ ಕಸ್ಟಮರ್ ಆಗಿ ಜಾಯಿನ್ ಮಾಡೋದು ಅಂತಾರೆ. ಇಲ್ಲಿ ತುಂಬಾ ಜನ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಸ್ಟಮರ್ ಆಗಿ ಜಾಯಿನ್ ಮಾಡಿದ್ದಾರೆ. ಕಸ್ಟಮರ್ ಆಗಿ ಜಾಯಿನ್ ಆದ್ಮೇಲೆ ಅಪಾರ್ಚುನಿಟಿ ನೋಡ್ಕೊಂಡ್ಮೇಲೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿದವರು ಇವತ್ತು ಬಿಗ್ ಆಗಿ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಿಮ್ದು ಕಸ್ಟಮರ್ ಐಡಿಯಿಂದ ಅಸೋಸಿಯೇಟ್ಗೆ ಕನ್ವರ್ಷನ್ ಅಂತ ಆಗುತ್ತೆ. ಅದಕ್ಕೊಂದು ಫುಡ್ ಲೈಸೆನ್ಸ್, ಚಿಕ್ಕದಾಗಿ ಒಂದು ಫುಡ್ ಲೈಸೆನ್ಸ್ ಮಾಡಿಸೋದಿರುತ್ತೆ. ಅದ್ರ ಹಿಂದೆ ನಿಮ್ ಕೋಚ್ ಕೆಲಸ ಮಾಡ್ತಾರೆ. ಏನ್ ಮಾಡ್ಬೇಕು ಕೆಲಸ ಮೀನ್ಸ್ ಕೆಲಸ ಮಾಡಲ್ಲ ಅಂದ್ರೆ, ನೀವು PC ಇಂದ ಕಸ್ಟಮರ್ ಇಂದ ನೀವು ಅಸೋಸಿಯೇಟ್ ಆಗೋದು ಹೇಗೆ, ಅಸೋಸಿಯೇಟ್ ಇಂದ ಇಲ್ಲಿಗ ತುಂಬಾ ಜನ ರಿಸಲ್ಟ್ ಶೇರ್ ಮಾಡಿದ್ರಲ್ವಾ, ಇದನ್ನ ಅದ್ರ ಹೇಗೆ ಆಯ್ತು ಅದ್ರ ಬಗ್ಗೆ ಮಾಡ್ತಾರೆ. ಸೊ ನಂದು ಸ್ವಲ್ಪ ಒಂದು 10 ನಿಮಿಷ ನಾನು ಹೇಗೆ ಕಸ್ಟಮರ್ ಆಗಿ ಈ ಕಂಪ್ನಿನ ಜಾಯಿನ್ ಮಾಡಿದೆ, ಮತ್ತೆ ನಾನು ಹೇಗೆ ಈ ಅಪಾರ್ಚುನಿಟಿನ ಹೊಂದ್ಕೊಂಡೆ, ಮತ್ತೆ ಈ ಟ್ರೈನಿಂಗ್ ಸಿಸ್ಟಮ್, ಮತ್ತೆ ಈ ಸಪೋರ್ಟಿಂಗ್ ಸಿಸ್ಟಮ್,
ಮತ್ತೆ ಸ್ಪಾನ್ಸರ್ ಅಪ್ಲೈನ್ಸ್ ಮತ್ತೆ ಈ ಸಿಸ್ಟಮ್ ಒಳಗಡೆಯಿಂದ ನಾನು ಹೇಗೆ ಡೆವಲಪ್ ಆದೆ ಅದನ್ನ ನಿಮ್ಗೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಹೇಳ್ತೀನಿ. 10 minutes. ಓಕೆ. ಸೊ ವೆಲ್ಕಮ್ ಟು ಅಪಾರ್ಚುನಿಟಿ. ನಾನು ಅವಾಗಲೇ ಹೇಳ್ತಾ ಇದ್ದೆ ನಾನು ಕಸ್ಟಮರ್ ಆಗಿ ಜಾಯಿನ್ ಮಾಡಿದ್ದು ಅಂತ. ಸೊ ಬಿಫೋರ್ ದಿಸ್ ಕಮ್ಯುನಿಟಿ, ಬಿಫೋರ್ ದಿಸ್ ಹರ್ಬಲೈಫ್ ಶೇಕ್ ಅಂಡ್ ಅಫ್ರೆಶ್ ಮತ್ತೆ ಈ ಕಮ್ಯುನಿಟಿ ಜಾಯಿನ್ ಮಾಡೋಕ್ಕಿಂತ ಮುಂಚೆ ನಾನು 81 kg 86 kg ಇದ್ದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ 2017 86, 2018ರಲ್ಲಿ 81 ಆಗಿದೆ. ಯಾಕಂದ್ರೆ ಒಂದು ವರ್ಷ ಏನೇನೋ ಕ್ರಾಸ್ ಡಯಟ್ಸು ಅದು ಬಿಟ್ಟು ಇದು ಬಿಟ್ಟು ಏನೇನೋ ಮಾಡಕ್ ಹೋಗಿ ತುಂಬಾ ಹೇರ್ ಫಾಲ್ಸ್ ಆಗ್ಬಿಡ್ತು. ಅದಕ್ಕೆ ಈ 2 ಫೋಟೋ ಇರೋದು ನಂದು. ಅವಾಗ ಸ್ವಲ್ಪ ಹೇರ್ಸ್ ಇತ್ತು ನಂದು. ಅದು ಏನೇನೋ ಕ್ರಾಸ್ ಡಯಟ್ ನ ಮಾಡ್ಬಿಟ್ಟು ಏನೇನೋ ತಗೊಂತಿದ್ದೆ ನಾನು, ಬಿಡಿ ಇವಾಗ ಅದೀಗ ಪಬ್ಲಿಕ್ ಆಗಿ ಹೇಳೋದು ಬೇಡ. ಅದು ಏನೇನೋ ಮಾಡಿ ವೇಟ್ ಲಾಸ್ ಮಾಡಕ್ ಹೋಗಿ ಮೂಲವ್ಯಾಧಿ ಸಮಸ್ಯೆಗಳನ್ನ ಮಾಡ್ಕೊಂಡು, ನಾನು ತುಂಬಾ ಕಡೆ ಇದನ್ನ ಶೇರ್ ಮಾಡಲ್ಲ ಆಕ್ಚುಲಿ. ನಾನು ಮೂಲವ್ಯಾಧಿ ಸಮಸ್ಯೆ ಎಲ್ಲ ಮಾಡ್ಕೊಂಡು ಏನೆಲ್ಲ ಹೀಟ್ ಮಾಡ್ಕೊಂಡು ಯೂರಿನ್ ನಲ್ಲಿ ಬ್ಲಡ್ ಅಲ್ಲಿ ಏನೇನೋ ಸಮಸ್ಯೆಗಳಾಗ್ಬಿಡ್ತು. ಅವಾಗ ನಾನು ಒಂದು 5 kg ವೇಟ್ ಲಾಸ್ ಆದ್ಮೇಲೆ ವೇಟ್ ಲಾಸ್ ಆದ್ರೆ ಆಗ್ಲಿ ಬಿಟ್ಟೇ ಬಿಡ್ಲಿ ಸುಮ್ಮನಿದ್ ಬಿಡೋಣ ಅಂತೇಳಿ ಸುಮ್ಮನೆ ಇದ್ದಿದ್ದು. 2018ರಲ್ಲಿ ಕಮ್ಯುನಿಟಿ ಜಾಯಿನ್ ಮಾಡೋಕ್ಕಿಂತ ಮುಂಚೆ ಆ ಇನ್ವಿಟೇಷನ್ ಸಿಸ್ಟಮ್ ಇದೆ ನೋಡಿ. ಥ್ಯಾಂಕ್ಸ್ ಟು ದಟ್ ಇನ್ವಿಟೇಷನ್ ಸಿಸ್ಟಮ್ ನನಗೆ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗ್ಬೋದು, ಬನ್ನಿ ನೋಡಿ. ನನಗೆ ಚೆನ್ನಾಗಾಗಿದೆ, ನಿಮಗೆ ಚೆನ್ನಾಗಾಗ್ಬೋದು, ಬನ್ನಿ ಅಂತ ಕರೆದಿದ್ರು. ನನಗೆ ನಂಬಿಕೆ ಇದ್ದಿಲ್ಲ, ಈ ಕಂಪನಿ ಮೇಲೆ ನಂಬಿಕೆ ಇದ್ದಿಲ್ಲ, ಅಪಾರ್ಚುನಿಟಿ ಮೇಲೆ ನಂಬಿಕೆ ಇದ್ದಿಲ್ಲ, ರಿಸಲ್ಟ್ಸ್ ಮೇಲೆ ನಂಬಿಕೆ ಇದ್ದಿಲ್ಲ. ನಾನಂತ ಇದ್ದೆ ಇದೆಲ್ಲ ಸುಮ್ಮನೆ ತಲೆ ತಿಕ್ಕೋದು, ದುಡ್ಡು ಮಾಡಕ್ಕೋಸ್ಕರ ಕರೀತಾರೆ, ಇವ್ರಿಗೇನೋ ದುಡ್ಡಿನ ಅವಶ್ಯಕತೆ ಇದೆ ಅದಕ್ಕೆ ಕರೀತಾರೆ, ನಾನು ಅನ್ಕೊಂಡು ಹೋಗಿದ್ದೆ. ಬಟ್ ಎಲ್ಲಾ ನನ್ನ ಊಹಾಪೋಹಗಳು ಎಲ್ಲ ಸುಳ್ಳಾಯ್ತು ಈ ಕಮ್ಯುನಿಟಿ ಜಾಯಿನ್ ಮಾಡಿದ್ರು. ನನ್ನ ಡಿಕ್ಷನರಿ ಒಳಗಡೆನೆ ನಾನು ಇವತ್ತೇನ್ ಕಾಣ್ತಾ ಇದ್ದೀನಿ, ನಾನು ಹಿಂಗ್ ಕಾಣೋ ಕನಸು ಕೂಡ ಕಂಡಿಲ್ಲ. ನಾನು ಇವತ್ತೇನ್ ನಾನು ಕಾಣಿಸ್ತಾ ಇದ್ದೀನಿ, ಈ ಏಜ್ಗೆ ಆಗ್ಲೇ ನಾನು ಏನಾಗ್ಬೇಕಾಗಿತ್ತು. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ ಅಂಡ್ ಕೋಚಿಂಗ್ ಸಿಸ್ಟಮ್. ಇಲ್ಲಿ ತುಂಬಾ ಜನರದ್ದು ರಿಸಲ್ಟ್ಸ್ ನ ಕೇಳಿಸ್ಕೊಂಡ್ಮೇಲೆ ನನಗೆ ಬಿಲೀವ್ ಆಯ್ತು ನಾನು ವೇಟ್ ಲಾಸ್ ಮಾಡ್ಕೋಬಹುದು ಈ ಪ್ರಾಡಕ್ಟ್ ಇಂದ ಅಂತ. ಯಾಕೆ ಗೊತ್ತಾ, ನಾನು ಬಹಳ ಬುದ್ಧಿವಂತ ಅಲ್ವಾ. ಇದೆಲ್ಲ ಕುಡಿದು ಕಿಡ್ನಿ ಹೋದ್ರೆ, ಲಿವರ್ ಹೋದ್ರೆ, ಪ್ರಾಬ್ಲಮ್ ಆದ್ರೆ ಇದೆಲ್ಲ ನನ್ನ ತಲೆ ಒಳಗಡೆ ಇತ್ತು. ಬಟ್ ಇಲ್ಲಿ ತುಂಬಾ ಜನ ಹೇಳ್ತಾ ಇದ್ರು ನಾನು ಇಷ್ಟು ವರ್ಷದಿಂದ ನಾನು ಶೇಕ್ ಅಫ್ರೆಶ್ ಕುಡಿತಾ ಇದ್ದೀನಿ, ಒಳ್ಳೆ ವೇಟ್ ಲಾಸ್ ಆಗಿದೆ, ತುಂಬಾ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ನ ಮಾಡ್ತಾ ಇದ್ದೀನಿ, ಫಿಟ್ ಅಂಡ್ ಫೈನ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ, ನನಗೇನು ಸಮಸ್ಯೆ ಆಗಿಲ್ಲ ಅಂತ ಯಾವಾಗ ಹೇಳಿದ್ರು ಬೇರೆಯವರು, ನನಗನ್ನಿಸ್ತು ಓ ಹಂಗಾರೆ ಇವ್ರಿಗೇನು ಆಗಿಲ್ಲ ಅಂದ್ರೆ ಇವ್ 25 ವರ್ಷದಿಂದ ಶೇಕ್ ಕುಡಿತಾ ಇದಾರೆ, 20 ವರ್ಷ 15 ವರ್ಷ 10 ವರ್ಷದಿಂದ ಶೇಕ್ ಕುಡಿತಾ ಇದಾರೆ, ಇವ್ರಿಗಾಗಿಲ್ಲ ಅಂದ್ರೆ ನನಗೂ ಆಗಲ್ಲ. ಸೊ ನಾನು ಬಿಲೀವ್ ಮಾಡಿದೆ. ಅದ್ರ ನಂತರ 3 ರಿಂದ 4 ತಿಂಗಳು ಒಳಗಡೆ ನಾನು ಐಡಿಯಲ್ ವೇಟಿಗೆ ಬಂದೆ. ಬಟ್ ನನಗಿದ್ದಂತ ಸಮಸ್ಯೆಗಳು ಏನು ಗೊತ್ತಾ, ಸಿಕ್ಕಾಬಟ್ಟೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಇರ್ತಾ ಇತ್ತು, ಸ್ಕಿನ್ ಅಲರ್ಜಿ ಇರ್ತಾ ಇತ್ತು, ಸಿಕ್ಕಾಬಟ್ಟೆ ಗುಳ್ಳೆ ಆಗ್ತಾ ಇತ್ತು ತಲೆ ಮೇಲೆ, ಕಣ್ಣು ಸರಿ ಕಾಣಿಸ್ತಾ ಇದ್ದಿಲ್ಲ, ಮೂಲವ್ಯಾಧಿ ಸಮಸ್ಯೆ ಇತ್ತು ನನಗೆ. ಮೂಲವ್ಯಾಧಿ ಅಂದ್ರೆ ಏನು ಗೊತ್ತು, ಮೋಷನ್ ಹೊರಗಡೆ ಬರಲ್ಲ, ಅದಕ್ಕೆ ಸ್ವಲ್ಪ ಹೊರಗಡೆ ಬರುತ್ತೆ, ಅದಕ್ಕೆ ಅದು ಒಂಥರ ಭಯಾನಕ ಕರಾಳವಾದಂತ ದಿನಗಳು. ಯೂರಿನ್ ಪಾಸ್ ಮಾಡಕ್ ಹೋದ್ರೆ ಯೂರಿನ್ ಅಲ್ಲಿ ನನಗೆ ಬ್ಲಡ್ ಬರೋದು. ನಾನು ಯೂರಿನ್ ಪಾಸ್ ಮಾಡಿದಾಗ ನನಗೆ ಸರ್ ಯಾರೋ ವಿಡಿಯೋ ಆಫ್ ಮಾಡಿದ್ದಾರೆ, ಅವರಿಗೆಲ್ಲ ವೇಟಿಂಗ್ ರೂಮ್ ಬರೋಕೆ. ಸೊ ಪ್ಲೀಸ್ ಕೈಂಡ್ಲಿ ಆನ್ ದ ವಿಡಿಯೋ. ಇದು ಎಸ್ ಓಕೆ, ಐ ವಿಲ್ ಕಂಟಿನ್ಯೂ. ಸೊ ನನಗೆ ಯೂರಿನ್ ಅಲ್ಲಿ ಬ್ಲಡ್ ಬರೋದು, ಮೋಷನ್ ನ ಸ್ವಲ್ಪ ಬೇಗ ಮಾಡೋಣ ಅಂತ ಮಾಡಕ್ ಹೋದ್ರೆ ನನಗೆ ಬ್ಲಡ್ ಬಂದ್ಬಿಡೋದು, ಬಾಯಿ ತುಂಬಾ ಸ್ಮೆಲ್ ಬರೋದು, ಕಣ್ಣು ತುಂಬಾ ಬ್ಲರ್ ಆಗೋದು, ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್, ಗ್ಯಾಸ್ಟ್ರಿಕ್ ಆಸಿಡಿಟಿ, ರಾತ್ರಿ ನಿದ್ದೆನೆ ಬರಲ್ಲ. ರಾತ್ರಿ ಎದ್ದು ಊಟ ಮಾಡ್ತಿದ್ದೆ, ಬೆಳಿಗ್ಗೆ ಎದ್ದು ವಾಮಿಟ್ ಮಾಡ್ತಿದ್ದೆ, ಸಿಕ್ಕಾಬಟ್ಟೆ ಕೋಪ, ಸಿಕ್ಕಾಬಟ್ಟೆ ಪೇಷನ್ಸೇ ಇದ್ದಿಲ್ಲ ನನಗೆ. ಬಾಡಿ ಅನ್ನೋದು ಕೆಟ್ಟ ಸ್ಮೆಲ್, ನಿಜ ಹೇಳ್ತೀನಿ. ನನ್ನ ಶೂಸ್ ನನಗೆ ಸ್ಮೆಲ್ ನೋಡಕ್ ಆಗ್ತಿದ್ದಿಲ್ಲ, ಅಷ್ಟು ಸ್ಮೆಲ್ ಇರೋದು. ಇವಾಗ ಒಂದು ವಾರಗಟ್ಲೆ ಒಂದು ಸಾಕ್ಸ್ ಹಾಕೊಂಡ್ರು ಕೂಡ ಒಂದ್ ಸ್ವಲ್ಪ ಸ್ಮೆಲ್ ಬರಲ್ಲ, ಅಷ್ಟು ಕ್ಲೀನ್ ಇದೆ ನಮ್ದು ಕಾಲು. ನನ್ನ ಬಾಡಿ 1-2 ದಿನ ಅಕಸ್ಮಾತ್ ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಬಟ್ಟೆ ಸ್ಮೆಲ್ ಬರಲ್ಲ. ವೈ? ಬಿಕಾಸ್ ಹೆಲ್ದಿ ಆಗಿದೆ ಬಾಡಿ, ಥ್ಯಾಂಕ್ಸ್ ಟು ದಿಸ್ ಸಿಸ್ಟಮ್ ಮತ್ತೆ ಥ್ಯಾಂಕ್ಸ್ ಟು ಪ್ರಾಡಕ್ಟ್. ಆಕ್ಚುಲಿ ಆ ಪ್ರಾಡಕ್ಟ್ಸ್ ಯೂಸ್ ಮಾಡಿದಕ್ಕೋಸ್ಕರ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಈ ತರ ಎಲ್ಲ ಡ್ರೆಸ್ ಹಾಕೊಂತೀನಿ ಅಂತ ಕೂಡ ಗೆಸ್ ಮಾಡಿದ್ದೀನಿ. ಹೆಂಗೆಂಗೋ ಇದ್ದಂತ ಜೀವನ, ಐ ಆಮ್ ವೆರಿ ಎಮೋಷನಲ್ ಆನ್ ದಿಸ್ ಕಂಪನಿ ಆಕ್ಚುಲಿ. ಅಂದ್ರೆ ಹೆಂಗೋ ಇದ್ದಂತ ವ್ಯಕ್ತಿನ ಹೆಂಗೆಂಗೋ ಮಾಡ್ಬೋದು, ಆಗ್ತಾರೆ. ನಾನು ನೋಡ್ತಿದ್ದೆ ಇಲ್ಲಿ ತುಂಬಾ ಜನ ಪ್ರೆಸೆಂಟೇಷನ್ ಆಗ್ತಾ ಇದ್ರು, ನನ್ನ ಲೈಫ್ ಸ್ಟೈಲ್ ಹಿಂಗಿತ್ತು, ನಾನು ಹಿಂಗಾಗಿದ್ದೀವಿ, ನಾವ್ ಹಿಂಗಾಗಿದೀವಿ ಅಂದ್ರೆ ನಾನು ಅಂತಿದ್ದೆ ಮೀಸಿ ಇತ್ತು ಮೀಸಿ ತೆಗ್ದಾರ, ಹಿಂಗಂತಿದ್ದೆ ನಾನು. ಅವು ಇದನ್ನ ಹಾಕೊಂಡಿದ್ರು ಕೋಟ್ ಹಾಕೊಂಡಾರ ಅಂತ. ಬಟ್ ಯಾವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು, ನನ್ನ ಬಾಡಿಯಲ್ಲಿ ಆ ಸೈಜ್, ಕೋಟ್ದು ಸೈಜು ನಂದು
ಸುಮಾರು 8ರಿಂದ 10 ವರ್ಷದ ಕೆಳಗಿದ್ದು ಕೋಟ್ದು ಸೈಜು 42, 44 2 ಕೋಟ್ ಸೈಜ್ ಇತ್ತು. ಆಕ್ಚುಲಿ ಇವಾಗ ನಮ್ ಕೋಟ್ ಸೈಜು 36. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಷ್ಟು ಜನ ಬ್ಲೇಸರ್ ತಗೊಂಡಿದ್ದೀರಿ, ಕೋಟ್ಸ್ ತಗೊಂಡಿದ್ದೀರಿ, ಕೋಟು ಬ್ಲೇಸರ್ ಸೂಟ್ಸ್ ತಗೊಂತೀರಿ? 36, 38 ಬ್ಲೇಸರ್ ಸೆಟ್ ಆಗುತ್ತೆ ಇವತ್ತು ನನಗೆ. ಹುಡುಗರಿಗೆ ಕೂಡ ಹಾಗಲ್ಲ, ಅದು ಹುಡುಗರಿಗೆ ಟೈಟ್ ಆಗುತ್ತೆ ಅಂತದ್ ನನಗಾಗುತ್ತೆ. ಸೊ ಅಮೇಜಿಂಗ್ ಲೈಫ್. ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಇವರು ನಮ್ಮ ಶ್ರೀಮತಿ, ಇವ್ರ ಫೋರ್ಸ್ ಇಂದಾನೆ ನಾನು ಈ ಕಮ್ಯುನಿಟಿ ಜಾಯಿನ್ ಮಾಡಿದ್ದು. ಮತ್ತೆ ನನ್ನನ್ನು ನೋಡಿದ್ದಂತ ಇವರು ಕೂಡ ಸೂಪರ್ ಡೂಪರ್ 39 kg weight ಲಾಸ್ ಮಾಡಿ ಸಖತ್ ಒಳ್ಳೆ weight ಲಾಸ್ ಮಾಡ್ಕೊಂಡ್ರು. ಮತ್ತೆ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್. ಮತ್ತೆ ಹರ್ಬಲ್ ಲೈಫಿಗೆ ಬಂದ್ಮೇಲೆ ಹುಟ್ಟಿದಂತ ಮಗು ಇದು. ಸುಮಾರು ಗ್ಯಾಪು, ನಂದು 2 ಮಕ್ಕಳಿಗೂ ಇಲ್ಲಿಗೂ ಸುಮಾರು 6 ವರ್ಷ ಗ್ಯಾಪು ಆಗಿದ್ದಿಲ್ಲ. ಮತ್ತೆ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ತಗೊಂಡ್ಮೇಲೆ ಮತ್ತೊಂದು ಪಾಪು ಆಗಿತ್ತು. ಇದು ಹರ್ಬಲ್ ಲೈಫ್ ಬೇಬಿ ಅಂತ ಹೇಳ್ಬೋದು ಕೂಡ. ಸೊ ಇಲ್ಲಿಂದ ಸ್ವಲ್ಪ ಸ್ಪೀಡ್ ಹೋಗ್ತೀನಿ. ನನಗೆ ಈ ಅಪಾರ್ಚುನಿಟಿ ಬರೋಕ್ಕಿಂತ ಮುಂಚೆ ತುಂಬಾ ಕಡು ಬಡತನದಲ್ಲಿ ಹುಟ್ಟಿರುವಂತ ಪರ್ಸನ್. ನನಗೆ ದುಡ್ಡು ತುಂಬಾ ಇಷ್ಟ, ಊಟ ಒಳ್ಳೊಳ್ಳೆ ಊಟ ಮಾಡ್ಲಿಕ್ಕೆ ಇಷ್ಟ, ಒಳ್ಳೆ ಬಾಡಿ ಮಾಡಕ್ ಇಷ್ಟ, ಮತ್ತೆ ದೇಶ ವಿದೇಶಗಳನ್ನ ಸುತ್ತೋ ಇಷ್ಟ, ಮತ್ತೆ ಸೂಟ್ ನೋಡ್ತಾ ಇದ್ರ ಇಲ್ಲಿ, ಈ ತರ ಸೂಟ್ ಹಾಕೋಬೇಕಂತ ನನಗೂ ಇಷ್ಟ, ಚಿಕ್ಕಂದಿನಿಂದನೂ ಇಷ್ಟ. ಮತ್ತೆ ಈ ತರ ಒಳ್ಳೊಳ್ಳೆ ಕಾರ್ ತಗೋಬೇಕು. ಯಾರಿಗೆಲ್ಲ ಈ ತರ ಇಷ್ಟ? ಯಾರಿಗೆ ಇಷ್ಟ ಇಲ್ಲ ಬಿಡಿ. ದುಡ್ಡು, ಊಟ, ಬಾಡಿ, ಬ್ಲೇಸರ್, ಕಾರು, ಮತ್ತೆ ಬೇರೆ ಬೇರೆ ದೇಶ, ಯಾರಿಗೆಲ್ಲ ಇಷ್ಟ? ಬಟ್ ನನಗೂ ಇತ್ತು. ಬಟ್ ಯಾರು ಕರ್ಕೊಂಡು ಹೋಗ್ಬೇಕು? ಬಡವ ನಾನು. ಬಡತನದಲ್ಲಿರೋರು ಏನಿರುತ್ತೆ ದಾರಿ? ಒಂದು ಓದ್ಬೇಕು, ಇಲ್ಲ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಬೇಕು. ಬಟ್ ನಾ ಚೂಸ್ ಮಾಡಿದ್ದೆ ಅದು ಏನು, ಚೆನ್ನಾಗಿ ಓದ್ಬಿಡೋಣ, ಒಳ್ಳೆ ಕೆಲ್ಸಕ್ಕೆ ಸೇರ್ಬಿಡೋಣ ಅಂತ. BA ಕಂಪ್ಲೀಟ್ ಮಾಡಿದೆ ಗೌರ್ಮೆಂಟ್ ಸ್ಕೂಲಲ್ಲಿ, ಕೆಲಸ ಸಿಗ್ಲಿಲ್ಲ. ಅದಕ್ಕೆ BCom ಓದಿದ್ರೆ ಕೆಲಸ ಸಿಗ್ಬೋದು ಅಂತೇಳಿ BCom ಮಾಡಿದೆ, ಕೆಲಸ ಸಿಗ್ಲಿಲ್ಲ. MBA ಮಾಡಿದ್ರೆ ಕೆಲಸ ಸಿಗ್ಬೋದು ಅನ್ಕೊಂಡೆ, MBA ಮಾಡಿದೆ, MBA ಕೆಲಸ ಸಿಗ್ಲಿಲ್ಲ. ಮತ್ತೆ ಹಿಂದಿ B.Ed ಮಾಡಿದ್ರೆ ಕೆಲಸ ಸಿಗ್ಬೋದು ಅನ್ಕೊಂಡೆ. ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಹಾಕಿದ್ರೆ 10 ಸ್ಲೈಡ್ ಆಗುತ್ತೆ, ಅಷ್ಟು ಸರ್ಟಿಫಿಕೇಟ್ಸ್ ಏನೂ ಆಗಿಲ್ಲ. ಬಟ್ ನನ್ನ ಜೀವನದಲ್ಲಿ ನಾನು ಹೇಳ್ತಾ ಇದ್ದೆ ಗೊತ್ತಾ, ನಾನು ತುಂಬಾ ಕೆಲಸಗಳನ್ನ ಮಾಡಿದ್ದೀನಿ ಲೈಫ್ ಸ್ಟೈಲ್ ಅಲ್ಲಿ. ಅದು SLC ನಾನು ಓದ್ತಾ ಇರುವಾಗ ಅವಾಗೆಲ್ಲ STD ಬೂತ್ ತುಂಬಾ ಟ್ರೆಂಡ್. ನನಗನ್ಸ್ತು STD ಬೂತ್ ಬಿಸ್ನೆಸ್ ಮಾಡ್ಬಿಡೋಣ, ಕೆಲ್ಸಕ್ಕೆ ಸೇರಿ ನಾನು ಒಂದು STD ಬೂತ್ ಇಟ್ಬಿಡೋಣ ಅಂತ ಹೇಳಿ ನಾನು ಅಲ್ಲಿ ಕೆಲ್ಸಕ್ಕೆ ಸೇರಿದ್ರೆ ಅವತ್ತಿನ ಕಾಲದಲ್ಲಿ ನನಗೆ 460 ರೂಪಾಯಿ ಮಂತ್ಲಿ ಸ್ಯಾಲ್ರಿ. ಸೊ STD ಬೂತ್ ಅಲ್ಲಿ ತುಂಬಾ ವರ್ಷಗಳು ಕೆಲಸ ಮಾಡಿದೆ. ಮತ್ತೆ ಅವಾಗಿನ ಟ್ರೆಂಡ್ ಅದು ಏನ್ ಗೊತ್ತಾ, ಜಾಕಿ ಚೈನ್, ಬ್ರೂಸ್ಲಿ. ಎಷ್ಟು ಜನ ಗೊತ್ತು ಜಾಕಿ ಚೈನ್, ಬ್ರೂಸ್ಲಿ ನಿಮ್ದು ಫ್ಯಾನು? ಕರೆಕ್ಟಾ? ನಾನು ಅವ್ರದ್ದೆಲ್ಲ ಪಿಕ್ಚರ್ ನೋಡ್ಬಿಡ್ತಿದ್ನಾ, ಜೆಟ್ಲಿ ಅವ್ರದೆಲ್ಲ. ನಾನು ಕರಾಟೆ ಕಲ್ತ್ ಬಿಡ್ತೀನಿ, ನಾನು ಫಿಲಂ ತೆಗೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರಾಟೆ ಸ್ಕೂಲ್ ಸೇರಿದೆ, ಕರಾಟೆ ಕಲ್ತೆ. ಅಲ್ಲಿ ನಾನು ಮೂಲವ್ಯಾಧಿ ಸಮಸ್ಯೆ ಮಾಡ್ಕೊಂಡೆ. ಆಕ್ಚುಲಿ ನಾನು ಹೊಟ್ಟೆಯಲ್ಲಿ ಗಡ್ಡೆ ತರ ಆಗಿದ್ದು ಅದೇ ಇದರಲ್ಲಿ. ತುಂಬಾ ಎಲುಬು ಮುರ್ಕೊಂಡಿದ್ದೀನಿ ಕರಾಟೆ ಸ್ಕೂಲಿಗೆ ಹೋಗ್ಬಿಟ್ಟು. ನಂದು ಸೊಂಟದ ಎಲುಬು ಮುರ್ಕೊಂಡಿದ್ದೀನಿ, ಕೈಕಾಲು ಎಲುಬು ಮುರ್ಕೊಂಡಿದ್ದೀನಿ, ಎಲ್ಲ ಮುರ್ಕೊಂಡೋದು ಹೊರತು ದುಡ್ಡು ಮಾತ್ರ ಬರ್ಲಿಲ್ಲ. ಸೊ ನಗು ಬರುತ್ತೆ ಅದು ಹೆಚ್ಚು ನೋಡಿದ್ರೆ. ಮತ್ತೆ ಅವತ್ತಿನ ಕಾಲದಲ್ಲಿ ಮತ್ತೊಂದು ಟ್ರೆಂಡ್, ಹೋಟೆಲ್ಸ್ ಓನರ್ಸ್ ಎಲ್ಲ ತುಂಬಾ ರಿಚ್ ಆಗೋರು ಬೇಗ. ಅದಕ್ಕೆ ನಾನು ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ ನ ಕಲ್ತ್ಬಿಟ್ಟು ಹೋಟೆಲ್ ಮಾಡೋಣ ಅಂತ ಹೋದ್ರೆ, ಹೋಟೆಲ್ ಅಲ್ಲಿ ನನಗೆ ಏನ್ ಕಳ್ಸಿದ್ರು ಗೊತ್ತಾ, ಕಿಚನ್ ಸೂಪರ್ವೈಸರ್ ಆಗಿ ಜಾಯಿನ್ ಮಾಡಿಸಿದ್ರು. ಅಲ್ಲಿ ಮುಸುರಿ ತೊಳೆಯೋರಿಗೆ ಹೆಲ್ಪ್ ಮಾಡ್ಬೇಕು ನಾ ಅಲ್ಲಿ. ಸೊ ಕಿಚನ್ ಹೋಟೆಲ್ ಏನೇನ್ ಕಲ್ತೆ ಗೊತ್ತಾ, ಮುಸುರಿ ತೊಳೆಯೋದನ್ನ ಕಲ್ತೆ, ಮುಸುರಿ ತಗೊಂಡೋಗಿ ಹೊರಗೆ ಹಾಕೋದ್ ಕಲ್ತೆ, ಆಮೇಲೆ ತರಕಾರಿ ಕಟ್ ಮಾಡೋದನ್ನ ಕಲ್ತೆ, ಆಮೇಲೆ ಅಡಿಗೆ ಮಾಡೋದ್ ಕಲ್ತೆ, ಆಮೇಲೆ ಸೂಪರ್ವೈಸರ್, ಆಮೇಲೆ ಕುಕ್ ಆದೆ. ಎಲ್ಲ ಆಗಿ ಒಂದು ಹೋಟೆಲ್ ಅಲ್ಲಿ ಸೂಪರ್ವೈಸರ್ ಆಗಿ. ಸೂಪರ್ವೈಸರ್ ಆದವಾಗ ಅಲ್ಲೊಬ್ರು ಪ್ರಭುದೇವ ಅಂತ, ಎಷ್ಟು ಗೊತ್ತು ಪ್ರಭುದೇವ? ಮುಕ್ಕಬಲ್ಲ. ಅವರು ಅಲ್ಲೊಂದು ಶೂಟಿಂಗ್ ಬಂದಿದ್ರು. ಸಹನಾ ಮೇಡಮ್ ಗೊತ್ತಂತೆ, ನಿಮ್ಗೆ ಗೊತ್ತಾ? ಇವಾಗ ನಿಮ್ಗೇನ್ ಪರಿಚಯ ಮಾಡ್ಸಲ್ಲ ಅವ್ರನ್ನ, ಅವಾಗ ನನಗೆ ಗೊತ್ತಿತ್ತು ಅಷ್ಟೇ. ಅವ್ರು ನೋಡಿ ನನಗೆ ನನ್ನ ತಲೆಗೆ ಬಂತು, ಪ್ರಭುದೇವನ್ ತರ ನಾನು ಕೂಡ ಡ್ಯಾನ್ಸ್ ಕಲ್ತ್ಬಿಟ್ಟು ಮಸ್ತ್ ದುಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಡನು ನಿನ್ನ ಪಾದ ಪ್ರಭುದೇವ ಬಿಡನು ನಿನ್ನ ಪಾದ ಅಂತ ಕಾಲ್ ಹಿಡ್ಕೊಂಡೆ. ಡ್ಯಾನ್ಸ್ ಕಲಿಸ್ಲಿಲ್ಲ ಅವ, ಓಡೋಗ್ಬಿಟ್ಟ ಶೂಟಿಂಗ್ ಮುಗಿಸ್ಕೊಂಡು. ಆದ್ರೆ ನನ್ನ ಜೀವನದಲ್ಲಿ ಡ್ಯಾನ್ಸ್ ಕಲಿಬೇಕಂತ ಇಷ್ಟ ಇತ್ತು, ಡ್ಯಾನ್ಸ್ ಕಲ್ತೆ. ಬಟ್ ಯಾವ್ದು ಫಿಲಮ್ ನಲ್ಲಿ ನಾನು ಸೇರ್ಸ್ಕೊಂಡಿಲ್ಲ ಆಕ್ಚುಲಿ. ಮತ್ತೆ ಈಗ ನಾನು ಅಲ್ಲಿ ಹೋಟ್ಲ್ ಕೆಲಸ ಮಾಡ್ತಿದ್ನಲ್ಲ, ಅದಕ್ಕಾಗಿ ಒಂದು ಶಿರ್ಡಿ ಸಾಯಿ ಟಿಫನ್ಸ್ ಅಂತ 2000 ಎಷ್ಟು ಇಸ್ವಿಲಿ ಇರ್ಬೇಕು ಮೇ ಬಿ, ಶಿರ್ಡಿ ಸಾಯಿ ಟಿಫನ್ಸ್ ಅಂತ ಒಂದು ಹೋಟೆಲ್ ಮಾಡಿದೆ. ಸಖತ್ ಲಾಸ್ ಮಾಡ್ಕೊಂಡು ಅಲ್ಲಿ ತುಂಬಾ ಸಾಲ ಮಾಡ್ಕೊಂಡು ಓಡಿ ಊರಿಗೆ ಬಂದ್ಮೇಲೆ ಮತ್ತೊಂದು ಟ್ರೆಂಡ್, ಏಷ್ಯನ್ಗೆ ಅರ್ನಾಲ್ಡ್ ಸ್ಕಿವರೆಂಜರ್ ಬಾಡಿ ಬಿಲ್ಡರ್ಸ್ ಎಲ್ಲ ಒಂದ್ ಕಾಲದಲ್ಲಿ ಯಪ್ಪ ಹಿಂಗೆಲ್ಲ ಬಾಡಿ ಇರುತ್ತಾ, ಈ ಪ್ರಭಾಕಾರು ಎಲ್ಲ ನೋಡಿದಾಗ ಹೆಂಗ್ ಅನ್ಸಿತ್ತು, ಈ ತರ ಬಾಡಿ ಇರುತ್ತಾ? ನಾನು ಫುಲ್ ಟ್ರೆಂಡ್ ಐತೆ, ಜಿಮ್ ರೆಡಿ ಮಾಡ್ಬಿಡೋಣ ಅಂತ ಹೇಳಿ ಒಬ್ರದ್ದು ಸಾಕ್ಷಿ ಹಾಕ್ಸ್ಕೊಂಡ್ಬಿಟ್ಟು 25,000 ಸಾಲ ಮಾಡ್ಕೊಂಡು ಜಿಮ್ ಹಾಕಿದೆ. ಜಿಮ್ಮಿನ ಸಾಲ ಕಟ್ಲಾರ್ದಂಗೆ ಓಡೋಗಿದೆ, ತುಂಬಾ ದೂರ ಓಡೋಗಿದ್ದೆ.
ಅದು ವರ್ಕ್ ಆಗ್ಲಿಲ್ಲ. ಅಂದ್ರೆ ಮೀನ್ಸ್ ಏನೇನೋ. ಮತ್ತೆ ಟ್ರಾನ್ಸ್ಪೋರ್ಟ್ ಏಷ್ಯನ್ಗೆ VRL ಒಂದು ಫಿಲಂ ಮೂವಿ ಬಂದಿದೆ ಇವತ್ತು, VRL ವಿಜಯಾನಂದ್ ಅಂತ. ಯಾರಾದ್ರೂ ಇದ್ರೆ ನೋಡಿ, ಮೇ ಬಿ ವಿಜಯಾನಂದದ್ದು ಸ್ಟೋರಿನ ಇನ್ಸ್ಪೈರ್ ಆಗ್ಬಿಟ್ಟು ನಾನು ಟ್ರಾನ್ಸ್ಪೋರ್ಟ್ ಮಾಡ್ತೀನಿ, ನಾನು ಲಾರಿ ತಗೊಂತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಟ್ರಾನ್ಸ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟ್ ಅಲ್ಲಿ ಲಾರಿ ತಗೊಂಡು ಏನೆಲ್ಲ ಮೈ ಮೇಲೆ ಹಾಕೊಂಡ್ಬಿಟ್ಟು ಪ್ರಾಬ್ಲಮ್ ಮಾಡ್ಕೊಂಡು ಅವ್ರ ಹತ್ರ ಹೊಡೆದಾಡ್ಕೊಂಡು ಜಗಳ ಆಡ್ಕೊಂಡು ಅವ್ರ ಲಾರಿ ಕಿತ್ಕೊಂಡು ಹೋಗಿ ಅವ್ರ ಮನೇಲಿ ಮನೆ ಮುಂದೆ ಕುತ್ಕೊಂಡು ಏನೆಲ್ಲ ಸಮಸ್ಯೆ ಮಾಡ್ಕೊಂಡು ಏನೋ ಬಿಡಿ, ಏನೆಲ್ಲ ಸಮಸ್ಯೆ ಮಾಡ್ಕೊಂಡು ಎಲ್ಲ ಪಾಪಾರಾದ್ಮೇಲೆ ದಾರಿ ಉಳಿದಿದ್ದೆ ಜಾಬ್ ಮಾಡೋದು. ಓದ್ಕೊಂಡಿದ್ನಲ್ವಾ, ಸೊ ಕಾರ್ ಶೋರೂಮ್ ಅಲ್ಲಿ ಕೆಲಸ ಮಾಡಿದೆ, ಇನ್ಶೂರೆನ್ಸ್ ಏಜೆಂಟ್ ಮಾಡಿದೆ, ಅದ್ರ ಮಧ್ಯೆ ಇನ್ನು ಏನೇನೋ ಕೆಲಸ ಮಾಡಿದೀನಿ. ಅದ್ ಬಿಟ್ಟು ಮುಂಬೈಗೆ ಹೋಗ್ಬಿಟ್ಟು ಅಲ್ಲಿ ನಾನು ಹೀರೋ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರ್ದೋ ಅಂಡರ್ವರ್ಲ್ಡ್ ಡಾನ್ಗಳ ಜೊತೆ ಜಗಳ ಮಾಡ್ಕೊಂಡು ಆ ಹೋಟೆಲ್ನ ನಾನು ಕಾಂಟ್ರಾಕ್ಟ್ ತಗೊಳಕ್ ಹೋಗಿ ಅಲ್ಲಿ ಕಾಂಟ್ರಾಕ್ಟ್ ಫೇಲ್ ಆಗಿ ಆ ಅಂಡರ್ವರ್ಲ್ಡ್ ಜೊತೆ ಜಗಳ ಆಡ್ಕೊಂಡು ಅಲ್ಲಿಂದ ಮತ್ತೆ ಓಡಿ ಬಂದು ಲಾಸ್ಟ್ಗೆ ಒಂದು ಟ್ಯಾಕ್ಟ್ರಿ ಶೋರೂಮ್ ಅಲ್ಲಿ ಕೆಲ್ಸಕ್ಕೆ ಸೇರಿದೆ. ಏಷ್ಯನ್ಗೆ ಅರ್ಥ ಆಗ್ತಾ ಇದೆ. ಇದ್ರ ಮಧ್ಯೆ ಇನ್ನು ಬಹಳ ಕೆಲಸ ಇದೆ, ಬಿಟ್ಟಿದ್ದೀನಿ ನಾನು ಇನ್ನ. ಟ್ಯಾಕ್ಟ್ರಿ ಶೋರೂಮ್ ಅಲ್ಲಿ ಕೆಲಸ ಸೇರಿ ಈಗ ನಾನು ಎಕ್ಸಾಕ್ಟ್ಲಿ ಈ ಕಂಪನಿ ಜಾಯಿನ್ ಮಾಡಕ್ಕಿಂತ ಮುಂಚೆ ನಾನು ಒಂದು ಹಳೆ ಟ್ರ್ಯಾಕ್ಟರ್ಸ್ ಗಳನ್ನ ತಗೊಂಡ್ಬಿಟ್ಟು ಹೊಸ ಟ್ರ್ಯಾಕ್ಟರ್ನ ಕೊಡಿಸ್ತಾ ಇದ್ದೆ. ಏಷ್ಯನ್ಗೆ ಅರ್ಥ ಆಯ್ತು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್, ಇಷ್ಟೆಲ್ಲ ಅನುಭವ, ಇಷ್ಟೆಲ್ಲ ಓದಿದ್ರು ಕೂಡ ನಮ್ಮ ಊರಲ್ಲಿ ಬಂದ್ಬಿಟ್ಟು ಹಳೆ ಟ್ಯಾಕ್ಟ್ರಿ ಹುಡುಕ್ತಾ ಇದ್ದೆ. ಹೋಗಿ ಊರಲ್ಲಿ ಹೋಗ್ಬಿಟ್ಟು ಹಳೆ ಟ್ರ್ಯಾಕ್ಟರ್ನೆಲ್ಲ ಹುಡ್ಕೊಂಡ್ಬಿಟ್ಟು ಮಾರಿ 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 ಒಂದ್ ಸ್ವಲ್ಪ ದುಡ್ಡು ಬಂದ ತಕ್ಷಣ ಮೈಯಲ್ಲಿ ಸೊಕ್ಕು ಬಂತು. ನಾನು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಬ್ಯಾಟ್ರಿದು ಅದು ಇದು ಏನೇನೋ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಒಂದು 19 ಲಕ್ಷ ರೂಪಾಯಿನ ದುಡ್ಡನ್ನ ಇನ್ವೆಸ್ಟ್ ಮಾಡಿ ದುಡ್ದನ್ನೆಲ್ಲ ಹಾಕಿ ಕುತ್ಕೊಂಡ್ರೆ ಒಬ್ಬ ಕಸ್ಟಮರು ಬರಲಿಲ್ಲ. ಲಾಕ್ ಡೌನ್ ಆಗ್ಬಿಡ್ತು. ನಂದು ಟೈಮ್ ಹೇಳ್ಬಾರ್ದು ತಿರ್ಬಾರ್ದು. ಸೊ ಸಿಕ್ಕಾಬಟ್ಟೆ ಲಾಸ್ ಅಲ್ಲಿ ಬಿದ್ದಾಗ ನನಗೆ ಬಂದಿದ್ದು ಸಿಕ್ಕಾಬಟ್ಟೆ ಹೆಲ್ತ್ ಇಶ್ಯೂಸ್. ಇದಕ್ಕೆಲ್ಲ ಪ್ರಾಬ್ಲಮ್ ಏನು ಗೊತ್ತಾ, ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ನನಗೆ ಮೇ ಬಿ ಗೈಡ್ ಮಾಡೋರಿಲ್ಲ. ನಾನು ಓದ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಕತ್ತೆ ತರ ಓಡ್ತಾ ಇದ್ದೀನಿ, ನನಗೆ ಹೇಳರೇ ಇಲ್ಲ ನೀವ್ ಏನ್ ಮಾಡ್ಬೇಕು, ನಿನ್ಗೆ ಏನ್ ಗೋಲ್ಸ್ ಇಟ್ಕೋಬೇಕು. ನಮಗೆ ಮೆಂಟರ್ಶಿಪ್ ಮಾಡೋರಿಲ್ಲ. ಮೇ ಬಿ ಇವತ್ತು ಬೆಳಿಗ್ಗೆ ಕೇಳಿಸ್ಕೊಂತಾ ಇದ್ದೆ ಒಂದು ಪುಸ್ತಕನ, ಯಾರು ನೀವು ತಮ್ಮ ಜೀವನದಲ್ಲಿ ಸಾಧನೆ ಮಾಡಿರ್ತಾರೆ ಅವರು ಸಾಧನೆ ಮಾಡೋದನ್ನ ಹೇಳ್ಕೊಡ್ಬೋದು. ಯಾರು ಕೋಟಿ ರೂಪಾಯಿನ ದುಡ್ದಿರ್ತಾರೆ ಅವ್ರು ನಿಮಗೆ ಕೋಟಿ ರೂಪಾಯಿನ ದುಡೋದನ್ನ ಹೇಳ್ಕೊಡ್ತಾರೆ. ಯಾರು ಒಳ್ಳೆ ಫಿಟ್ ಅಂಡ್ ಫೈನ್ ಬಾಡಿನ ಇಟ್ಕೊಂಡಿರ್ತಾರೆ, ಯಾರು ಒಂದು ಒಳ್ಳೆ ಆರೋಗ್ಯನ ಇಟ್ಕೊಂಡಿರ್ತಾರೆ, ಅವ್ರು ನಿಮಗೆ ಆರೋಗ್ಯನ ಕೊಡೋದು ಕಲಿಸ್ಬೋದು. ಇವಾಗ ಅವ್ರದೇ ಆರೋಗ್ಯ ಸರಿಗಿಲ್ಲ, ಅವನ ಹತ್ರ 10 ರೂಪಾಯಿ ನಾಲೆಡ್ಜ್ ಇಲ್ಲ, 10 ರೂಪಾಯಿ ದುಡ್ದಿಲ್ಲ, ಅವ್ನು ನಿಮಗೆ ಹೇಳ್ತಾನೆ ಕೋಟಿ ರೂಪಾಯಿ ದುಡಿಬಹುದು ಅಂತ. ಆಕ್ಚುಲಿ ನನಗೆ ಈ ಕಂಪ್ನಿ ಜಾಯಿನ್ ಮಾಡಿದ್ಮೇಲೆ ಗೊತ್ತಾಯ್ತು ವಾಟ್ ಈಸ್ ಮೆಂಟರ್. ಮೆಂಟರ್ ಅಂದ್ರೆ ಏನ್ ಗೊತ್ತಾ, ನಾನ್ ಸಕ್ಸಸ್ ಆಗಿದ್ದೀನಿ, ನಾನು ಒಳ್ಳೆ ಆರೋಗ್ಯ ತಗೊಂಡಿದ್ದೀನಿ, ನಾನು ಈ ಬಿಸ್ನೆಸ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ನಿನ್ಗೆ ಹೇಳ್ಕೊಡ್ತೀನಿ ಬಾ ಅಂತ ಹೇಳೋಕೆ ಕರೀತಾರೆ ನೋಡಿ, ಅವ್ರು ಮೆಂಟರ್. ಆಕ್ಚುಲಿ ನನಗಿಲ್ಲ, ನಾಲೆಡ್ಜ್ ಇಲ್ಲ, ಬೇಸಿಕ್ ಇಲ್ಲ. ಸೊ ಇದು ಲ್ಯಾಕ್ ಆಫ್ ಸ್ಟಡಿ, ನಂದು ಸ್ಟಡಿ ಇಲ್ಲ, ಲರ್ನಿಂಗ್ ಮೋಡ್ ಇಲ್ಲ ನನಗೆ. ಇದೆಲ್ಲ ಸಮಸ್ಯೆ ಇರೋದಕ್ಕೋಸ್ಕರನೇ ನನಗೆ ಪ್ರಾಬ್ಲಮ್ ಆಗಿತ್ತು. ಥ್ಯಾಂಕ್ಸ್ ಟು ದಿಸ್ ಕಮ್ಯುನಿಟಿ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಜಸ್ಟ್ ಒಂದ್ಸರಿ ಬಂದ್ ನೋಡಿ. ನಾನು ಯಾವಾಗ ಅಲ್ಲಿ ನಾನೇನು ದುಡ್ಡೆಲ್ಲ ಹಾಕೊಂಡು ಕುತ್ಕೊಂಡಿದ್ದೆ, ಅಲ್ಲಿ ಜಾಗದಲ್ಲಿ ಒಂದ್ಸಲ ಬಂದ್ ನೋಡಿ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಈ ಸಿಸ್ಟಮ್ ಒಳಗಡೆ ನಮ್ಗೊಬ್ರು ತುಂಬಾ ಸೀನಿಯರ್ ಇದ್ದಾರೆ, ತುಂಬಾ ಸೀನಿಯರ್ ಮೋಸ್ಟ್ ಇದ್ದಾರೆ, ವಿಠಲ್ ಅಂಡ ಸರ್ ಅಂತ. ಅವ್ರದ್ದು ಒಂದು ಫಸ್ಟ್ ಟೈಮ್ ಇವರೇ ರೆಡಿ ಮಾಡಿ ಇವ್ರು ಕರೆದ್ಬಿಟ್ಟು ಅವರು ಚೆನ್ನಾಗಿದ್ದಾರೆ. ಅವ್ರು ದಾವಣಗೆರೆಯಲ್ಲಿ ಇರ್ತಾರೆ. ಅವ್ರು ಒಬ್ರು ಲೀಡರ್ ವಿಠಲ್ ಅಂಡ ಸರ್ ಕೆಳಗಡೆ. ಅವ್ರದ್ದು ಕ್ಲಬ್ಗೆ ಕರ್ಕೊಂಡೋಗಿ ತೋರಿಸಿದ್ರು ನಮ್ಗೆ. 23 ಜನ ಕುತ್ಕೊಂಡಿದ್ರು. ಅದನ್ನ ನೋಡ್ಬಿಟ್ಟು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ನಾನು. ಬಟ್ ಅಲ್ಲಿ ಕೆಲವೊಂದು ಸ್ಟೋರಿನ ಕೇಳಿಸ್ಕೊಂಡಾದ್ಮೇಲೆ ಅಲ್ಲಿಂದ ಅವ್ರು ಹೇಳಿದ್ರು, ಇವತ್ತು ಒಂದು ಟ್ರೈನಿಂಗ್ ಇದೆ, ಇವತ್ತು ಒಂದು ಅಪಾರ್ಚುನಿಟಿ ಮೀಟಿಂಗ್ ಇದೆ, ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಬೇಕಾದ್ರೆ ಅಟೆಂಡ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಆದ್ರೆ ಬೇಕಾದ್ರೆ ಜಾಯಿನ್ ಮಾಡಿ ಅಂತ. ಇವ್ರದ್ದು ನಾನು ಸಿಸ್ಟಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಿಸಿಕಲಿ ಹೋಗ್ತಾ ಇದ್ದೆ, ನ್ಯೂಟ್ರಿಷನ್ ಕ್ಲಬ್ ಇಂದ ಆ ಸಿಸ್ಟಮ್ಗೆ ಹೋದಾಗ ನಾನು ನಿಮ್ ತರನೇ ಬಂದಿರೋದು ಅಂತ ಇದು ಫೋಟೋಸ್ ಅಲ್ವಾ. ಥ್ಯಾಂಕ್ಸ್ ಟು ದಿಸ್ ಅಪಾರ್ಚುನಿಟಿ ಮೀಟಿಂಗ್ಸ್. ಆಕ್ಚುಲಿ ಗೊತ್ತಾ, ಯಾರಾದ್ರೂ ದುಡ್ಡು ಮಾಡ್ತಾ ಇದಾರಂದ್ರೆ, ಸಕ್ಸಸ್ ಆಗ್ತಾ ಇದಾರಂದ್ರೆ ಹೇಳೇ ಕೊಡಲ್ಲ ಗೊತ್ತಾ. ಬಟ್ ಆ ಜಾಗದಲ್ಲಿ ಆ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ನಾನು ಶೇಕ್ ಕೊಡ್ಬಿಟ್ಟು ಕಸ್ಟಮರ್ ಆಗಿ ಹೋಗಿದ್ನಲ್ಲ, ಅಲ್ಲಿ ಹೋಗ್ಬಿಟ್ಟು ಆ ಟ್ರೈನಿಂಗ್ ಸಿಸ್ಟಮ್ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅಮೇಜಿಂಗ್ ಫೀಲಿಂಗ್ ರೀ. ಅಲ್ಲಿ ಒಂಥರ ಅಲ್ಲಿ ಎಲ್ಲಾ ಕಡೆನೂ ಹ್ಯಾಪಿ, ಎಂಜಾಯ್ಮೆಂಟ್, ಮ್ಯೂಸಿಕ್, ಡ್ಯಾನ್ಸ್, ಸಖತ್ ಖುಷಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ಹೆಂಗ್ ಅನ್ಸ್ತು ಗೊತ್ತಾ, ಇದ್ರೆ ಇಂಥ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ ಅನ್ಸ್ತು. ಸೊ ಅಲ್ಲಿ ಇವ್ರು ರಿಸಲ್ಟ್ಸ್ ಹೇಳ್ತಾ ಇದ್ರು. ನಾನು ಜಾಯಿನ್ ಮಾಡಿ 10 ವರ್ಷ ಆಯ್ತು. ಸೀರಿಯಸ್ ಆಗಿ ಒಂದು 4 ವರ್ಷದಿಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಎಜುಕೇಶನ್ 9ನೇ ಕ್ಲಾಸ್. ಪಾಸೋ ಫೇಲೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಎಕ್ಸಾಮ್ ಬರ್ದಿಲ್ಲ. ನಾನ್ ಲಾಸ್ಟ್ ಕೆಲಸ ಮಾಡ್ತಾ ಇದ್ದಿದ್ದು ಒಂದು ತರಕಾರಿ ಅಂಗಡಿಲಿ ತರಕಾರಿ ಮಾರುವಂತ ಕೆಲಸ ಮಾಡ್ತಾ ಇದ್ದೆ. 186 ರೂಪಾಯಿ ಸ್ಯಾಲ್ರಿ. ಬಟ್ ಈ ಅಪಾರ್ಚುನಿಟಿ ನಾನು ಜಾಯಿನ್ ಮಾಡಿದ್ಮೇಲೆ, ಯಾವಾಗ ನಾನು ಸೀರಿಯಸ್ ಆಗಿ ಈ ಕಮ್ಯುನಿಟಿ ಜೊತೆಗಿದ್ದು
ಈ ಟ್ರೈನಿಂಗ್ ಸಿಸ್ಟಮ್ ಜೊತೆಗಿದ್ದು ನಮ್ ಸ್ಪಾನ್ಸರ್ ಹೇಳ್ದಂಗ ನಾನು ಕೇಳಿ ಈ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ, ನಂದು ಲಾಸ್ಟ್ ಮಂತ್ ಇನ್ಕಮ್ 12,93,000 ರೂಪಾಯಿ ಅಂದ ತಕ್ಷಣ ನನ್ ಕಿವಿ ನಿಗರ್ಕೊಂಡು ನಿಂತ್ಕೊಂಡ್ಬಿಡ್ತು. 9ನೇ ಕ್ಲಾಸ್ ಓದ್ತಾನ ವ್ಯಕ್ತಿ ತರಕಾರಿ ಮಾರ್ತಾನೆ, 4 ಡಿಗ್ರಿ ಓದ್ಕೊಂಡಿದ್ದೀನಿ ನಾನು. ಏನ್ರಿ ಇದು? ನೋಡೇ ಬಿಡಣ ಒಂದ್ ಕೈ. ಎಷ್ಟು ಜನ KGF ಮೂವಿ ನೋಡಿದಿರಿ? ಇಳಿದು ಅಳದೇ ಬಿಡಣ. ಎಷ್ಟು ಜನ ಕೇಳಿಸ್ಕೊಂಡಿದಿರಿ ಈ ಮಾತು? ಇಳಿದು ಅಳದೇ ಬಿಡಣ. ನಾನ್ ಅನ್ಕೊಂಡೆ ಇಳಿದು ಅಳದೇ ಬಿಡಣ, 12 ಲಕ್ಷ ರೂಪಾಯಿ ತಿಂಗಳ ಬರುತ್ತನ್ನಪ್ಪ ಅಂದ್ರೆ ಅಲ್ಲೇ ಕೇಳಿದೆ, ಸರ್ ಏನ್ ಮಾಡ್ಬೇಕು ಹೇಳಿ ಸರ್, ನಾನು ಮಾಡ್ತೀನಿ. ಒಂದೇ ಹೇಳಿದ್ರು, ಡೈಲಿ ನ್ಯೂಟ್ರಿಷನ್ ಕ್ಲಬ್ಗೆ ಬನ್ನಿ, ದಟ್ಸ್ ಇಟ್. ಡೈಲಿ ನ್ಯೂಟ್ರಿಷನ್ ಕ್ಲಬ್ಗೆ ಬನ್ನಿ, ಡೈಲಿ ಟ್ರೈನಿಂಗ್ ಅಲ್ಲಿ ಕುತ್ಕೊಳ್ಳಿ, ಎಲ್ಲಾ ಇವೆಂಟ್ಸ್ ಅಲ್ಲಿ ಕುತ್ಕೊಳ್ಳಿ ಅಂತ. ಇಮಿಡಿಯೇಟ್ ಪಾಸ್ ತಗೊಂಡೆ, ಬಂದೆ, ಕುತ್ಕೊಂಡೆ, ಡೈಲಿ ಕ್ಲಬ್ಗೆ ಬರ್ತಾ ಇದ್ದೆ. ಅವ್ರು ಏನ್ ಹೇಳ್ತಾರೋ ಕೇಳ್ತಾ ಇದ್ದೆ. ಒಬ್ಬನೇ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ತಾ ಇದ್ದೆ, ಒಬ್ಬನೇ ಇವೆಂಟ್ಸ್ ಹೋಗ್ತಾ ಇದ್ದೆ, ಒಬ್ಬನೇ ಟ್ರೈನಿಂಗ್ಸ್ ಅಲ್ಲಿ ಕುತ್ಕೊಂತಾ ಇದ್ದೆ, ಒಬ್ಬನೇ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದೆ, ಒಬ್ಬನೇ ಎಲ್ಲಾ ಜಾಗದಲ್ಲೂ ಒಬ್ಬನೇ. ಮೆಲ್ಲಕ್ಕೆ ನನ್ಗೆ ಅನಿಸ್ತು ನನ್ನ ಮಿಸ್ಸಸ್ ಕರ್ಕೊಂಡು ಹೋಗ್ಬೇಕಂತ. ನಮ್ ಮಿಸ್ಸಸ್ನ ಕರ್ಕೊಂಡ್ ಬಂದೆ. ಮಿಸ್ಸಸ್ ಕರ್ಕೊಂಡ್ ಬಂದ್ಮೇಲೆ ನನಗೆ ಸಪೋರ್ಟ್ ಸಿಕ್ತು. ಅವ್ರಂದ್ರು, ರೀ ಬಿಸ್ನೆಸ್ ಚೆನ್ನಾಗಿದೆ ಅನ್ಸುತ್ತೆ, ಮಾಡ್ಬಿಡಣ ನಡ್ರಿ, ಏನಾಗುತ್ತೆ, ಏನಾದ್ರೂ ಮಾಡೋದು ಇದ್ದೇ ಇದೆ ಅಲ್ವಾ ಲೈಫಲ್ಲಿ. ಸೊ ಇಲ್ಲಿ ನೀವು ಆರೋಗ್ಯನೂ ಚೆನ್ನಾಗಿದೆ, ವೆಯ್ಟ್ ಲಾಸ್ ಆಗಿದ್ರ, ಯಾಕೆ ಬಿಸ್ನೆಸ್ ಮಾಡ್ಬಿಡ್ಬೋದು, ನಡಿ ಮಾಡೋಣ ಅಂತ ಹೇಳಿ ಲಾಸ್ಟ್ ನಮ್ಮ ಮೈಂದು ಫೋಟೋ ಇದೆ ನೋಡಿ, ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಕನ್ಸಿಸ್ಟೆನ್ಸಿ ಆಗಿ ಎಲ್ಲಾ ಟ್ರೈನಿಂಗ್ಸ್, ಎಲ್ಲಾ ಇವೆಂಟ್ಸ್ ಎಲ್ಲದನ್ನು ಅಟೆಂಡ್ ಮಾಡ್ತಾ ಒಬ್ಬನು ಹೋಗ್ತಾ ಇರೋನು ನನ್ನ ಜೊತೆಗೆ ಒಬ್ಬೊಬ್ಬರಾಗಿ ಜಾಯಿನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ನಾನು ಎಲ್ಲಾ ಕಡೆಯಲ್ಲೂ ಕೂಡ VIP ಆಗಿ ರೆಕಗ್ನಿಷನ್ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಎಲ್ಲಾ ಕಡೆಯಲ್ಲೂ ನನ್ನ ನಂಬಿ ಬಂದಿರೋರಿಗೆ ಟ್ರೈನಿಂಗ್ ಕೊಡ್ತಾ, ಇವೆಂಟ್ಸ್ ಕರ್ಕೊಂಡು ಹೋಗ್ತಾ, ಅವ್ರಿಗೂ ರೆಕಗ್ನಿಷನ್ ಮಾಡ್ತಾ ನಂದು ನೆಕ್ಸ್ಟ್ ಲೆವೆಲ್ ಕೆಲಸ, ನೆಕ್ಸ್ಟ್ ಲೆವೆಲ್ದು ಇನ್ಕಮ್, ಅವ್ರನ್ನು ಕೂಡ ನೆಕ್ಸ್ಟ್ ಲೆವೆಲ್ಗೆ ಮಾಡಿಸೋದನ್ನ ಮಾಡ್ತಾ ಒಳ್ಳೆ ವೆಕೇಶನ್ ಕರ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಆ ಸಿಸ್ಟಮ್ ಅಲ್ಲಿ ಪ್ರತಿ ತಿಂಗಳು ಇವತ್ತಿಗೂ ವೆಕೇಶನ್ ಹೋಗ್ತಾ ಇದ್ದೀನಿ. ಯಾವತ್ತೂ ಕೂಡ ಲೈಫ್ ನಂದು ಹೆಂಡತಿ ಮಕ್ಕಳ ಜೊತೆಗೆ ಎಂಜಾಯ್ ಮಾಡಿದಂತ ವ್ಯಕ್ತಿ ಖುಷಿಯಾಗಿ ನ್ಯೂಟ್ರಿಷನ್ ಕ್ಲಬ್, ವೆಕೇಶನ್ಸ್ ಎಲ್ಲ ಹೋಗಕ್ ಸ್ಟಾರ್ಟ್ ಮಾಡಿದೆ. ತುಂಬಾ ಇಷ್ಟ ಆಯ್ತು. ಇವತ್ತಿಗೂ ಕೂಡ ಪ್ರತಿದಿನ ಅದೇ ಕೆಲಸ ಮಾಡ್ತಾ ಸೊ ಅಲ್ಲಿ ನನಗೆ ಒಂದು ಆಕ್ಟಿವ್ ವರ್ಲ್ಡ್ ಟೀಮ್ ಅಂತ ಒಂದು ಲೆವೆಲ್ ಅಚೀವ್ ಮಾಡಕ್ಕೆ ಹೆಲ್ಪ್ ಆಯ್ತು ಬಿಕಾಸ್ ಆಫ್ ದಿಸ್ ಈವೆಂಟ್ ಅಂಡ್ ಟ್ರೈನಿಂಗ್ಸ್. ಅದಾದ್ಮೇಲೆ ನನಗೆ ಗ್ಲೋಬಲ್ ಎಕ್ಸ್ಪ್ರೆಷನ್ ಟೀಮ್ ಮೆಂಬರ್ ಅಂತ ರೆಕಗ್ನಿಷನ್ ಆಯ್ತು, ಮತ್ತೆ ಲೆವೆಲ್ ಅಪ್ ಆಯ್ತು. ಸೊ ಇದು ಒಂದು ಒಳ್ಳೆ ಲೆವೆಲ್, ಒಂದು ಒಳ್ಳೆ ಇನ್ಕಮ್ ಲೆವೆಲ್ ಇರುತ್ತೆ. ಇಲ್ಲಿಂದ ಇನ್ನು ತುಂಬಾ ಲೆವೆಲ್ಸ್ ಇದೆ. ಇದಕ್ಕೆಲ್ಲ ಕಾರಣ ವೆರಿ ಸಿಂಪಲ್, ನಮ್ಮನ್ನು ಕರ್ದಿರೋರ್ ಜೊತೆಗೆ ನಾನಿದ್ದೆ, ಕರ್ದಿರೋರ್ದು ಮಾತು ಕೇಳ್ತಿದ್ದೆ. ಅದ್ರ ಜೊತೆಗೆ ಅಲ್ಲಿ ಏನ್ ಮಾಡ್ತಾ ಇದ್ರು ನಾನು ಮಾಡ್ಬೇಕಂತ ಇಷ್ಟಪಟ್ಟು ಹರ್ಬಲೈಫ್ ನ ಜಾಯಿನ್ ಮಾಡಿ 2 ವರ್ಷದ ನಂತರ 100% ಹರ್ಬಲೈಫ್ ನ ಕಷ್ಟಪಟ್ಟು ಮಾಡಿರುವಂತ ಇನ್ಕಮ್ ನಲ್ಲಿ ಒಂದು ಒಳ್ಳೆ ಕಾರ್ ತಗೊಂಡೆ. ಸೊ ಇವಾಗ ಇದು ಕ್ಲೋಸ್ ಆಗೋಗುತ್ತೆ. ಥ್ಯಾಂಕ್ಸ್ ಟು ದಿಸ್ ಅಪಾರ್ಚುನಿಟಿ. ಮತ್ತೆ ಬೇರೆ ದೇಶಕ್ಕೂ ಕೂಡ ಒಂದು ಟ್ರೈನಿಂಗ್ಗೆ ಹೋಗ್ಲಿಕ್ಕೆ ಥೈಲ್ಯಾಂಡಿಗೆ ಹೋಗ್ಲಿಕ್ಕೆ ಹೆಲ್ಪ್ ಆಯ್ತು. ಅಲ್ಲಿ ಹೋಗ್ಬಿಟ್ಟು ತುಂಬಾ ವಿಚಾರಗಳನ್ನ ಕಲಿತೆ ನನ್ನ ಲೈಫಲ್ಲಿ. ಆ ಥೈಲ್ಯಾಂಡ್ಗೆ ಹೋಗಿ ಲೈಫಲ್ಲಿ ಯಾವತ್ತೂ ಕೂಡ ಬೇರೆ ದೇಶಕ್ಕೆ ಹೋಗ್ಲಾರ್ದಂತ ವ್ಯಕ್ತಿ, ಬೇರೆ ದೇಶದಲ್ಲಿ ಸಮುದ್ರದ ಮೇಲೆ ಡಾಲ್ಫಿನ್, ಲೈವ್ ಟೈಗರ್ ಜೊತೆಗೆ ಫೋಟೋ ಸೆಷನ್, ಮತ್ತೆ ಅಲ್ಲಿದು ಲೈಫ್ ಸ್ಟೈಲ್, ಸಮುದ್ರದ ಒಳಗಡೆ ಅಡ್ಡಾಡೋದು. ಇಲ್ಲಿ ಒಂದು ಮಾಸ್ಕ್ ಹಾಕಿರ್ತಾರೆ, ಸಮುದ್ರದೊಳಗೆ ಅಡ್ಡಾಡುವಂತ ಅಪಾರ್ಚುನಿಟಿ. ಥ್ಯಾಂಕ್ಸ್ ಟು ದಿಸ್ ಆಲ್ ಲೀಡರ್ಸ್. ಇಲ್ಲಿ ತುಂಬಾ ಜನ ಲೀಡರ್ಸ್ ಇಂದ ನನಗನ್ಸ್ತು, ಸೊ ಇವರೆಲ್ಲ ಹೋಗಿ ಬಂದಿದ್ದಾರೆ, ಇವರೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಕೂಡ ಮಾಡಬಲ್ಲೆ. ಸೊ ಹೊಸ ಫ್ರೆಂಡ್ಸ್, ಹೊಸ ಕಮ್ಯುನಿಟಿ, ಹೊಸ ಅಚೀವರ್ಸ್, ಹೊಸ ಗೋಲ್ಸ್, ಹೊಸ ಜೀವನ. ಸೊ ಮುಂಬೈ ತಾಜ್ ಹೋಟೆಲ್, ಮುಂಬೈಗೆ ಹೋಗಿದ್ದೀನಿ. ಸೊ ಥ್ಯಾಂಕ್ಸ್ ಟು ದೀಸ್ ಪೀಪಲ್. ಇವ್ರಿಗೆಲ್ಲ ಸ್ಪಾನ್ಸರ್ ಅಪ್ಲೈಸ್ ಅಂತಾರೆ. ಇವರೆಲ್ಲ ನನಗೆ ಹೇಳ್ಕೊಡ್ತಾ ಇದ್ರು ಎಲ್ಲೆಲ್ಲಿಗೆ ಹೋಗ್ಬೇಕು, ಎಲ್ಲೆಲ್ಲಿಗೆ ಬರಬೇಕು ಅಂತ. ಥ್ಯಾಂಕ್ಸ್ ಟು ದಿಸ್ ಪೀಪಲ್ ಆಕ್ಚುಲಿ ಹಾರ್ಟ್ಲಿ. ಮತ್ತೆ ಥ್ಯಾಂಕ್ಸ್ ಟು ದಿಸ್ ಪರ್ಸನ್. ಇಲ್ಲಿ ಯಾವ ಟ್ರೈನಿಂಗ್ ಸಿಸ್ಟಮ್ ಹೋಗ್ತಾ ಇದೆ, ಫಿಸಿಕಲ್ ಟ್ರೈನಿಂಗ್ ಹೋಗ್ತಾ ಇದ್ವಿ, ಇವಾಗ ನೀವು ಝೂಮ್ ಅಲ್ಲಿ ಕುತ್ಕೊಂಡಿದ್ದೀರಿ. ಸೊ ಇಲ್ಲಿ ನಾನು ಗೆಸ್ಟ್ ಆಗಿ ಹೋಗಿದ್ನೋ ಅದೇ ವ್ಯಕ್ತಿ ನನ್ನನ್ನು ಕುಂದಿರ್ಸ್ಕೊಂಡ್ಬಿಟ್ಟು VIP ರೆಕಗ್ನಿಷನ್ ಮಾಡಿದ್ರು ನನಗೆ. ಅದು ನಂದು ಅನ್ಬಿಲೀವಬಲ್ ಪರ್ಸನ್. ಹಿ ಈಸ್ ಮೈ ಅನ್ಬಿಲೀವಬಲ್. ನನ್ನ ಲೈಫಲ್ಲಿ ಯಾರು ಕೂಡ ತಿದ್ದಿ ಬುದ್ಧಿ ಹೇಳುವಂತ ವ್ಯಕ್ತಿ ನನ್ನ ಲೈಫಲ್ಲಿ ಇಲ್ಲ. ಹಾರ್ಟ್ಲಿ ಥ್ಯಾಂಕ್ಸ್ ಟು ದಿಸ್ ಪರ್ಸನ್. ಯಾವಾಗ್ಲೂ ನನಗೆ ಹೇಳ್ಕೊಡ್ತಾ ಇರ್ತಾರೆ, ಇದು ಮಾಡ್ಬೇಕು, ಇಂಥದ್ದು ತೊಟ್ಕೋಬೇಕು, ಇಂಥದ್ದು ಹಿಂಗಿರ್ಬೇಕು, ಹಿಂಗ್ ಮಾಡಬಾರ್ದು, ಎಲ್ಲಾ ರೀತಿಯಿಂದಲೂ ಸ್ಪಿರಿಚುವಲ್ಲಿ, ಮೆಂಟಲಿ, ಸೋಷಿಯಲಿ ಮತ್ತೆ ಫಿಸಿಕಲಿ. ಈಗ ನಾನು ಈ ಝೂಮಿಗೆ ಬರೋಕಿನ ಮುಂಚೆ ಎಷ್ಟೋ ವಿಚಾರಗಳು ನನಗೆ ಗೊತ್ತೇ ಇಲ್ಲ, ಬಟ್ ಈ ವ್ಯಕ್ತಿ ನನಗೆ ಇಷ್ಟೊಂದು ವಿಚಾರಗಳನ್ನ ಹೇಳ್ಕೊಟ್ರು. ಥ್ಯಾಂಕ್ಸ್ ಟು ವಂಡರ್ಫುಲ್ ನಾನು ಯಾವಾಗ್ಲೂ ಹೇಳೋದು, ಇವರು ಇನ್ಕ್ರೆಡಿಬಲ್ ವ್ಯಕ್ತಿ ನನ್ನ ಲೈಫಲ್ಲಿ. ಐ ನೆವರ್ ಫಾರ್ಗೆಟ್ ದಿಸ್ ಪರ್ಸನ್. ಮತ್ತೆ ಮಾರ್ಕಸ್,
ಥ್ಯಾಂಕ್ಸ್ ಟು ದಿಸ್ ಪರ್ಸನ್. ಇವ್ರೇನಾದ್ರೂ ಈ ಕಂಪ್ನಿನ ಮಾರ್ಕೆಟ್ ಅಲ್ಲಿ ಬಿಟ್ಬಿಟ್ಟಿದ್ರೆ ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ. ಯಾಕಂದ್ರೆ ನಾನು ತುಂಬಾ ಬ್ಯುಸಿ ಇರ್ತೀನಿ, ಕೆಲಸ ಮಾಡ್ತೀನಿ, ಟ್ರೈನಿಂಗ್ ಹೋಗ್ತಾ ಇರ್ತೀನಿ. ಇವ್ರು ನನಗೆ ಸಹಕಾರ ಇಲ್ಲ ಅಂದ್ರೆ ಮೇ ಬಿ ಇದು ನಂದು ಲಾಸ್ಟ್ ಮಂತ್ ಇದು ಲಾಸ್ಟ್ ಇಂದ ಲಾಸ್ಟ್ 2,09,000 ಆಕ್ಚುಲಿ ಲಾಸ್ಟ್ ಮಂತ್ ಇನ್ಕಮ್ ನಂದು. ಈ ತಿಂಗಳದು 9ನೇ ತಾರೀಕಿಗೆ ಲಿಂಕ್ ಬರುತ್ತೆ. ಇದಕ್ಕೆಲ್ಲ ಕಾರಣ ಸಿಸ್ಟಮ್. ಮತ್ತೆ ಅದೇ ಸಿಸ್ಟಮ್ ಅಲ್ಲಿ ನಾನು ಇವಾಗ ಯಾವ ಜಾಗದಲ್ಲಿ ನಾನು ಗೆಸ್ಟ್ ಆಗಿ ಬಂದಿದ್ನೋ ಅದೇ ಜಾಗದಲ್ಲಿ ನಾನು ಇವಾಗ ನನ್ನ ಸ್ಟೋರಿ ಹೇಳಲಿಕ್ಕೆ ನನಗೆ ಹೆಲ್ಪ್ ಆಗ್ತಾ ಇದೆ, ಮತ್ತೆ ಅವಕಾಶ ಸಿಕ್ಕಿದೆ. ಯಾರಿಗೆಲ್ಲ ಇಂಥ ಅವಕಾಶ ಬೇಕು? ನನ್ನ ಡ್ರೀಮ್ ಇದೀವಲ್ಲ, ಅಂದ್ರೆ ಯಾವ ಜಾಗದಲ್ಲಿ ನಾವು ಬಂದ್ವಿ, ಯಾವ ಜಾಗನ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ತಾ ಇದ್ವಿ, ಅದೇ ಜಾಗದಲ್ಲಿ ಯಾವಾಗ್ಲೂ ನಮ್ಮ ವಿಠಲ ಸರ್ ಹೇಳ್ತಿರ್ತಾರೆ, ಒನ್ ಸರ್ಟನ್ ಡೇ ವರ್ಗೂ ನಿಮಗೆ ತಂದೆ ತಾಯಿದು ಅವಶ್ಯಕತೆ ಬೀಳುತ್ತೆ. ಬಟ್ ಒನ್ ಡೇ ವಿಲ್ ಕಮ್, ತಂದೆ ತಾಯಿಗಳಿಗೆ ನಿಮ್ಮ ಅವಶ್ಯಕತೆ ಬೀಳುತ್ತೆ. ಅರ್ಥ, ಎಲ್ಲಿ ನೀವು ಕಲ್ತಿದ್ದೀರೋ ಅಲ್ಲಿ ನಿಮ್ಗೆ ಕಲಿಸೋ ಅವಕಾಶ ಸಿಗುತ್ತೆ. ಪೇಷನ್ಸ್ ಇಂದ ಇರ್ರಿ ಅಂತ. ಥ್ಯಾಂಕ್ಸ್ ಟು ದಿಸ್ ಸಿಸ್ಟಮ್ ಆಕ್ಚುಲಿ, ಹಾರ್ಟ್ಲಿ ಥ್ಯಾಂಕ್ಸ್ ದಿಸ್ ಕಮ್ಯುನಿಟಿ. ಯಾಕಂದ್ರೆ ಕಲಿತಾ ಇದ್ದಂತ ಕಮ್ಯುನಿಟಿ ಒಳಗಡೆ ಕಲಿಸುವಂತ ಅವಕಾಶ, ಗೆಸ್ಟ್ ಆಗಿ ಬಂದಿರುವಂತ ಜಾಗದಲ್ಲಿ ಗೆಸ್ಟ್ ಸ್ಪೀಕರ್ ಆಗಿರುವಂತ ಅವಕಾಶ, ಇದು ಅನ್ಬಿಲೀವೇಬಲ್. ಇದನ್ನ ನೀವು ಯು ಹ್ಯಾವ್ ಟು ಫೀಲ್ ಇಟ್ ರೀ ಅಷ್ಟೇ ಅಲ್ವಾ? ಸುಮ್ಮನೆ ಕರಿಯಲ್ಲ, ಕೆಲಸ ಮಾಡ್ಬೇಕು. ಥ್ಯಾಂಕ್ಸ್ ಟು ಭಾಸ್ಕರ್ ಸರ್, ಮತ್ತೆ ಥ್ಯಾಂಕ್ಸ್ ಟು ಶ್ರೀನಿವಾಸ್ ಸರ್, ಒಳ್ಳೆ ಮ್ಯೂಸಿಕ್ ಶೇರ್ ಮಾಡಿದ್ರೆ. ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ, ಥ್ಯಾಂಕ್ಸ್ ಟು ಹರ್ಬಲೈಫ್, ಥ್ಯಾಂಕ್ಸ್ ಟು ಮಾರ್ಕ್ಯೂಸ್, ಥ್ಯಾಂಕ್ಸ್ ಟು ಮೈ ಇನ್ಕ್ರೆಡಿಬಲ್ ಮೆಂಟರ್ ವಿಠಲ ಹಂಡ ಸರ್. ಇವತ್ತು ನನಗೆ ಒಂದು ಸ್ಮಾಲ್ ಸ್ಟೋರಿನ ನನಗೆ ಇಲ್ಲಿ ಶೇರ್ ಮಾಡಿ ಕೊಟ್ರಿ. ಥ್ಯಾಂಕ್ಸ್ ಟು ಆಲ್. ಓಕೆ, ಥ್ಯಾಂಕ್ ಯು ಕೊಟ್ರೇಶ್ ಅವರೇ. ಅಮೇಸಿಂಗ್ ಸ್ಟೋರಿ, ವೆರಿ ಇಂಪಾರ್ಟೆಂಟ್. ಅವ್ರು ಹೇಳಿದ್ದು ಗೆಸ್ಟ್ ಆಗಿಂದ ಗೆಸ್ಟ್ ಸ್ಪೀಕರ್ ಆಗುವವರೆಗೂ ಬೆಳೆಯಬಹುದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಬರೋದೆಲ್ಲ ಗೆಸ್ಟ್. ನೀವೆಲ್ಲ ತುಂಬಾ ಜನ ಗೆಸ್ಟ್ ಆಗಿ ಇದ್ದೀರಿ. ನೀವು ಕೂಡ ಗೆಸ್ಟ್ ಸ್ಪೀಕರ್ ಕೂಡ ಆಗಬಹುದು. ಒಂದೇ ಒಂದು ಸಿಸ್ಟಮ್ ನ ಯೂಸ್ ಮಾಡ್ಕೊಳ್ಳಿ. ನಿಮ್ಗಾಗಿ ಸಿಸ್ಟಮ್ ಇರೋದು, ನನಗಾಗಿ ಸಿಸ್ಟಮ್ ಇರೋದು. ನಾನು ಆ ಸಿಸ್ಟಮ್ ನ ಯೂಸ್ ಮಾಡ್ಕೋಬೇಕು, ಮತ್ತೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಆ ಸಿಸ್ಟಮ್ಗೆ. ಬಹಳ ಇಂಪಾರ್ಟೆಂಟ್. ನಾವು ಕಲ್ತದ ಮೇಲೆ ಆ ಸಿಸ್ಟಮ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ದುಡ್ಡು ಗಿಡ್ಡೆ ಎಲ್ಲ ಕೇಳಲ್ಲ ಇಲ್ಲಿ ಸಿಸ್ಟಮ್ ಅಲ್ಲಿ. ನಿಮ್ ಪ್ರೆಸೆನ್ಸ್ ಕೇಳಿಸ್ತದೆ ಅಷ್ಟೇನೆ. ಅದೇ ನಾವು ಕೊಡ್ಬೇಕಾಗಿರೋದು. ನಾವ್ ಅಂದ್ರೆ ಪ್ರೆಸೆಂಟ್ ಆಗಿರ್ಬೇಕು. ಓಕೆ, ಹಾಗೆ ಕೊಟ್ರೇಶ್ ಅವರು ಅದನ್ನೇ ಮಾಡಿರೋದು. ಸಿಸ್ಟಮ್ಗೆ ಏನ್ ಪ್ರೆಸೆಂಟ್ ಮಾಡ್ಬೇಕು ಆ ಪ್ರೆಸೆಂಟ್ಸ್ ಇದ್ರು ಅವರು. ಥ್ಯಾಂಕ್ ಯು ಕೊಟ್ರೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಅಮೇಸಿಂಗ್ ಸ್ಟೋರಿ. ಇವತ್ತು ನೀವು ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ, ನೀವು ನಿಮ್ ಕೋಚಿನ ಮಾತು ಕೇಳಿ ಸಿಸ್ಟಮ್ ಜೊತೆಲಿ. ಸಿಸ್ಟಮ್ ಗಿಂತ ದೊಡ್ಡವರಾಗಕ್ ಹೋಗ್ಬೇಡಿ. ಪ್ರಾಬ್ಲಮ್ ಇರೋದು ನಮ್ಮಲ್ಲಿ ಅದೇನೆ. ಯಾವಾಗ ನಾವು ಸಿಸ್ಟಮ್ ಗಿಂತ ದೊಡ್ಡವರಾಗ್ಬಿಡ್ತೀವಿ, ನಾವು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಹಂಗ ಆಗ್ಬಾರ್ದು. ಅದಕ್ಕಾಗಿ ಸಿಸ್ಟಮ್ ಜೊತೆಲಿ ಇರಿ. ಅವ್ರ ತರನೇ ಸ್ಟೋರಿನೂ ಸಹ ನೀವು ಶೇರ್ ಮಾಡ್ಬೋದು. ಓಕೆ, ಮತ್ತೆ ಇವತ್ತು ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ, ಕಲ್ತ್ಕೊಳ್ಳಿ. ನಿಮ್ ಕೋಚ್ ಜೊತೆಲಿ ಇರಿ. ಮತ್ತೆ ನ್ಯೂಟ್ರಿಷನ್ ಕ್ಲಬ್ ಹೋಗಿ, ಬೇರೆ ಹೊರಗಡೆ ಎಲ್ಲ ತಗೋಬೇಡಿ, ಎಲ್ಲೂ ತಗೋಬೇಡಿ. ನಾವ್ ಎಷ್ಟೋ ಸರಿ ಇದ್ರಲ್ಲೂ ಕನ್ಫ್ಯೂಸ್ ಆಗ್ಬಿಟ್ಟು ಕಡಿಮೆ ಪ್ರೈಸ್ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಡೂಪ್ಲಿಕೇಟ್ ಪ್ರಾಡಕ್ಟ್ ತಗೊಂಡ್ಬಿಟ್ಟು ಯೂಸ್ ಮಾಡಿ ಇನ್ನೇನೋ ಮಾಡ್ಕೊಳಕ್ ಹೋಗ್ತೀವಿ. ಹಂಗೆಲ್ಲ ಮಾಡ್ಬೇಡಿ. ಕಮ್ಯುನಿಟಿ ಜೊತೆಗೆ. ಓಕೆ, ನೀವೆಲ್ಲ ಸೇರ್ಬಿಟ್ಟು ಕೊಟ್ರೇಶ್ ಅವರಿಗೆ ಸ್ಪೀಕರ್ಗೆ ನೀವೆಲ್ಲರೂ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ, ಅವ್ರ ಸ್ಟೋರಿ ಶೇರ್ ಮಾಡೋದಕ್ಕೆ. so much. Thank you so much. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮಿಷನ್ ಐಡಿಯಲ್ ವೈಟ್ ಇರುತ್ತೆ. ಸೀನಿಯರ್ ಕೋಚ್ ನೀವು ಸಹ ಮಾಡ್ಬೋದು. ಯಾರು ನನ್ಗೆ ಮೆಸೇಜ್ ಹಾಕಿ ನೀವು ರೆಡಿ ಆಗ್ಬಹುದು. ಯಾರು ಮಾಡ್ತೀರಿ ಮೆಸೇಜ್ ಹಾಕಿ. ನಾಳೆ 6:30 ಇರುತ್ತೆ ಮಿಷನ್ ಐಡಿಯಲ್ ವೈಟ್. ಮಿಷನ್ ಐಡಿಯಲ್ ವೈಟ್ ಅಲ್ಲಿ 5 ಪಿಲ್ಲರ್ಸ್, ಆ 5 ಪಿಲ್ಲರ್ಸ್ ಬಗ್ಗೆ ಹೇಳ್ಬೇಕು. ಮತ್ತೆ ನಿಮ್ಗೆ ಇನ್ಫೆಕ್ಷನ್ ಅಂಡ್ ಇಂಜುರಿ ಬಗ್ಗೆ ಹೇಳ್ಬಹುದು. ಯಾರು ಮಾಡ್ತೀರಿ ನನ್ಗೆ ಒಂದು ಮೆಸೇಜ್ ಹಾಕಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್. ಬಾಯ್ ಎವ್ರಿಬಡಿ. ಥ್ಯಾಂಕ್ ಯು ವಿಠಲ್ ಸರ್, ಅಮೇಸಿಂಗ್ ಕಮ್ಯುನಿಟಿ ಕ್ರಿಯೇಟ್ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್.